ಓಕೆ, ನಮಸ್ತೆ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ವಿ ಆರ್ ಸ್ಟಾರ್ಟಿಂಗ್ ಟುಡೇಸ್ ಮೀಟಿಂಗ್. ಈಗ ಇವತ್ತಿನ ಒಂದು ಮೀಟಿಂಗ್ ಏನಿದೆ ಅದನ್ನ ಸ್ಟಾರ್ಟ್. ಓಕೆ, Sudhindra T has joined in, Saraswati has joined in. Okay. ನಾವು ಲಾಸ್ಟ್ ವೀಕ್ ಹೋದ ಮಂಗಳವಾರ ನಡೆಸಿದಂತಹ ಕಾರ್ಯಕ್ರಮ ಸಿಗ್ನೇಚರ್ ಕ್ಯಾಂಪೇನ್ ನಲ್ಲಿ ಸಾಕಷ್ಟು ಜನ ಬಂದ್ರು. ನಮಗೆ ಒಂದು 200 ಜನ ತನಕ ಬಂದಿದ್ರು. ಅವತ್ತು 200 ಜನದ ತನಕ ಸಿಗ್ನೇಚರ್ ಆಯ್ತು. ಮತ್ತೆ ಒಂದು ಅವರು ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರು ಇವರು ಎಲ್ಲ ಸೇರಿ ಸುಮಾರು 250 ಅಪ್ಲಿಕೇಶನ್ಸ್ ನಮ್ಮ ಕೈಗೆ ನಾವು ಕಲೆಕ್ಟ್ ಮಾಡಿದೀವಿ. ಜೊತೆಗೆ ಸಾಕಷ್ಟು ಜನ ಅವ್ರು ಇಂಡಿಪೆಂಡೆಂಟ್, ನನ್ಗನ್ಸಿದ ಮಟ್ಟಿಗೆ ಸುಮಾರು 25-30 ಜನಕ್ಕಿಂತ ಹೆಚ್ಚು, ಅಂದ್ರೆ ಸುಮಾರು ನಿಯರ್ಲಿ 50 ಮೆಂಬರ್ಸ್ ಹ್ಯಾವ್ ಆನ್ ದೇರ್ ಓನ್ ಸೆಂಟ್ ದ ಲೆಟರ್ಸ್. ಯಾಕೆಂದ್ರೆ ಅವತ್ತು ಈ ಫಂಕ್ಷನ್ ಬರಕ್ಕಾದ್ರೆ ಅವತ್ತು ನಡೆಸಿದಂತಹ ಸಿಗ್ನೇಚರ್ ಕ್ಯಾಂಪೇನ್ ಬರಕ್ ಆಗಿಲ್ಲ ಅಂತ ಅವರೇ ವಾಲಂಟಿಯರ್ ಆಗಿ ಅವರೇನೆ ಕಳಿಸಿದ್ದಾರೆ. ಸೊ ಅಂತದ್ದು ಒಂದು 50ರ ತನಕ ಹೋಗಿದೆ. ಸೊ ನನ್ಗನ್ಸಿದ ಮಟ್ಟಿಗೆ ಒಂದು 300 ರೀಚ್ ಆಗತ್ತೆ. 300 ಐ ಥಿಂಕ್ ವಿ ವಿಲ್ ರೀಚ್ ಸಮ್ವೇರ್ ಅರೌಂಡ್ 300 ನಂಬರ್ಸ್ ಅಂತ ನನ್ನ ಒಂದು ರಫ್ ಕ್ಯಾಲ್ಕುಲೇಷನ್. ಸೊ ದಿಸ್ ಎ ಗುಡ್ ಮೂವ್. ಸೊ ಈಗ ನಾವು ಇಂಡಿಯಾ ನಂಬರ್ 1ಗೆ ಒಂದು ರೌಂಡ್ ಕಳಿಸಿದೀವಿ, ಈಗ ನಂಬರ್ 2 ಒಂದು ರೌಂಡ್ ಕಳಿಸ್ತೀವಿ. ಈಗ ನೆಕ್ಸ್ಟ್ ಈಗ ಜೂನ್ 10ನೇ ತಾರೀಕು ಒಂದು ಸ್ಟೇಜ್ ಇದ್ರೆ ದೇರ್ ಇಸ್ ಒನ್ ಇವೆಂಟ್ ಹ್ಯಾಪನಿಂಗ್ ವಿಚ್ ಇಸ್ Nirmala Sitharaman is getting elected from Karnataka Assembly to Rajya Sabha. So January 10ನೇ ತಾರೀಕು ಎಲೆಕ್ಷನ್ ಇದೆ. So she will be here in town, I think, for some kind of a campaigning kind of a thing. She will be here. So we will definitely find an opportunity to meet her. That is number one. ಇದು ಒಂದು ಮತ್ತೆ ನಾವು we will continue. ಇವಾಗ ನಾವು ಲಾಸ್ಟ್ ಟೈಮ್ ಹೇಳಿದ ಹಾಗೆ we are not only putting our efforts in doing our Raghavendra Bank issue, we are also trying to get other bank issues, other societies, cooperative ಬೇರೆ cooperative societyಗಳಲ್ಲಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ, ಯಾಕೆಂದ್ರೆ some are directly affected because of Raghavendra Bank. Some cooperative societies are directly affected because of Raghavendra Bank closure. So ಆ ತರದ ಕೆಲವು ಇನ್ಸ್ಟಿಟ್ಯೂಷನ್ಸ್ ಇದಾವೆ. ಅವ್ರನ್ನ ನಮ್ಮೊಟ್ಟಿಗೆ ನಾವು ತಗೊಂಡು 120 ಕೋಆಪರೇಟಿವ್ ಸೊಸೈಟೀಸ್ ಇದೆ, ಅದಲ್ಲದೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ. ಇದು ಎಲ್ಲದರ ಒಂದು ಏನಂತಾರೆ, ಅವರೆಲ್ಲರನ್ನು ಒಟ್ಟಿಗೆ ತಗೊಂಡು ಅವರೆಲ್ಲರದ ಸ್ಟ್ರೆಂತ್ ಅನ್ನ we will have to garner all the people's strength. So this strength will have to be channelized in order to get a groundswell. ನಮ್ಮ ಒಂದು ಶಕ್ತಿ ಏನಿದೆ ಅದನ್ನ ಹೆಚ್ಚಿನ ಜನ ಬಂದು ಸೇರಿ ಅದು ಇನ್ನೂ ಹೆಚ್ಚಾಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಜನಗಳನ್ನ ನಾವು ಹೆಚ್ಚು ಜನರನ್ನ ಸೇರಿಸಬೇಕಾಗತ್ತೆ. ಹೆಚ್ಚು ಜನ ವಿಕ್ಟಿಮ್ಸ್ಗಳನ್ನ ನಾವು ನಮ್ಮ ಹೋರಾಟದಲ್ಲಿ ಸೇರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಖಂಡಿತ ಹೋರಾಟ ಮಾಡ್ತಾ ಇದೀವಿ. ನೆಕ್ಸ್ಟ್ ಶೈಲಗಿರಿ ಕೋಆಪರೇಟಿವ್ ಸೊಸೈಟಿ ಅಂತ, ವಿಚ್ ಇಸ್ ಆಲ್ಸೋ ಅಫೆಕ್ಟೆಡ್ ಬಿಕಾಸ್ ಆಫ್ Raghavendra Bank, and one of the main defaulters of our bank is also the head of ಶೈಲಗಿರಿ ಕೋಆಪರೇಟಿವ್ ಸೊಸೈಟಿ, Naveen ಅಂತ. ಸೊ ಇವ್ರ ಹಾಗಾಗಿ ಇಟ್ ಇಸ್ ಕ್ಲೋಸ್ಲಿ ಅಸೋಸಿಯೇಟ್. ಶೈಲಗಿರಿ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಶೈಲಗಿರಿ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಬೆಳ್ಳಿ ಬೆಳಕು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಸಿರಿವೈಭವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇರ್ಬೋದು. ಹೀಗೆ ಸಾಕಷ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ಒಂದು ಒಕ್ಕೂಟ ಮಾಡಬೇಕು ಅನ್ನೋದು ಹೋದ ವಾರ ನಾವು ಪ್ಲಾನ್ ಮಾಡಿದ್ವಿ. ಅದ್ರ ಬಗ್ಗೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಎಫರ್ಟ್ಸ್ ಆರ್ ಆನ್ ಇನ್ ದಟ್ ಡೈರೆಕ್ಷನ್.
So we will definitely work out something so that some positive result will come out of that. That is number one. ಎರಡನೇದಾಗಿ ಈ ಇದೆಲ್ಲದರ ಜೊತೆಗೆ ಬ್ಯಾಂಕಿನ ರಿವೈವಲ್ಗೆ ಯಾವ ರೀತಿಯಾದಂತಹ ಒಂದು ಕಾರ್ಯಗಳು ನಡಿಬೇಕಾಗಿದೆ ಅದರ ಬಗ್ಗೆ ಒಂದೆರಡು ಅಪ್ಡೇಟ್ಸ್ ಇದೆ. ಏನಂತ ಹೇಳಿದ್ರೆ, ನಾವು ಇದರಲ್ಲಿ RCS ಅಲ್ಲಿ ಸ್ಟಕ್ ಆಗಿತ್ತು ಅಂತ ಅನ್ಕೊಂಡಿದ್ದು, ಈಗ RCS ಇಂದ ಮುಂದಕ್ಕೆ ಹೋಗಿದೆ. RCS ಇಂದ ಮುಂದಕ್ಕೆ ಹೋಗಿದೆ ಅಂಡ್ RCS ನವರು ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇಂದ ಏನಿತ್ತು ಅದನ್ನ ಆರ್ಡರ್ ಮಾಡಿ RBIಗೆ ಮುಂದಕ್ಕೆ ಫಾರ್ವರ್ಡ್ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ನಮಗೆ ಬಂದಿದೆ. ಸೊ ದಟ್ ಈಸ್ ಅ ಗುಡ್ ಸಿಸ್ಟಮ್. ಹವೆವರ್, ನಾವು ಅಶೋಕನ್ ಅವ್ರನ್ನ ಕೇಳಿದಾಗ ಇಟ್ ಡಸಂಟ್ ಮೇಕ್ಸ್ ಎನಿ ಸೆನ್ಸ್. ಯಾಕೆಂದ್ರೆ ಈ RCS ನವರು ಈ ಬ್ಯಾಂಕಿಂಗ್ ನಲ್ಲಿ ಈ ಬ್ಯಾಂಕಿಂಗ್ ಏನು ವಹಿವಾಟ ಅಥವಾ ಬ್ಯಾಂಕಿಂಗಿನ ಏನೇನು ಡೆವಲಪ್ಮೆಂಟ್ಸ್ ಆಗ್ಬೇಕು ಅದು RBI ಕಡೆಯಿಂದಾನೇ ಆಗ್ಬೇಕೆ ಹೊರತು ಇದು RBI ಯಾವುದೇ ರೀತಿನಲ್ಲೂ ಅದರಲ್ಲಿ ಪಾತ್ರ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಇದು RBI ನಲ್ಲಿ ಯಾವುದೇ ಪಾತ್ರ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದ ಮಾಹಿತಿ ಇವರು ಕೊಡ್ತಾರೆ. ಯಾರು ನಮ್ಮ ಅಶೋಕನ್ ಅವರು ಏನ್ ಹೇಳಿದ್ರು, ಇಲ್ಲ, RBI is only associated to the extent that they are my appointing authority. I have to keep them informed. ಅಷ್ಟೇನೆ. ಈ ಬ್ಯಾಂಕಿಂಗಿನ ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಆ ಕಮರ್ಷಿಯಲ್ ಆಗ್ಲಿ ಯಾವುದೇ ಆಗ್ಲಿ, ಅದ್ ಯಾವುದನ್ನು ಈ RCS ನವರು ಯಾವುದೇ ರೀತಿನಲ್ಲೂ ಅದನ್ನ ನಡೆಸೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತ ಸ್ವಾತಂತ್ರ್ಯ ಇಲ್ಲ. ಅವರು RCS ಗೆ ಇಟ್ ಈಸ್ ಓನ್ಲಿ, ದೇ ಆರ್ ಓನ್ಲಿ ಇನ್ ದ ಲೂಪ್. ದೇ ಹ್ಯಾವ್ ನೋ ರೋಲ್ ಇನ್ ಬ್ಯಾಂಕಿಂಗ್. ಬ್ಯಾಂಕಿಂಗಿನ ಯಾವ ಒಂದು ಕಾರ್ಯಾಚರಣೆಗಳು ಆಗ್ಬೇಕು ಅದು ಯಾವ್ದ್ರಲ್ಲೂ RCS ಪಾತ್ರ ಇಲ್ಲ. ಇಟ್ ಈಸ್ ಪ್ಯೂರ್ಲಿ ಅಕಾಡೆಮಿಕ್ ಇಂಟ್ರೆಸ್ಟ್ ನಾವು ಅವ್ರು ಕಲ್ಪಿಸಿರೋದು ಅಷ್ಟೇ ಅಂತ ಅನ್ನೋದನ್ನ ಒಂದು ಕ್ಲಾರಿಫಿಕೇಶನ್ ನಾವು ಮೊನ್ನೆ ಮೀಟ್ ಆದಾಗ ಕೊಟ್ಟಂತ ಮಾಹಿತಿ ಅದು. ಅದು ಬಿಟ್ರೆ ಇನ್ನು ಮುಂದಿನ ಇನ್ನೊಂದೇನಂತ ಹೇಳಿದ್ರೆ, ನಾವು ಇದೇ ರೀತಿಯಲ್ಲಿ ಇನ್ನೂ ಸಾಕಷ್ಟು ಹೋರಾಟಗಳು ನಡೆಸಬೇಕಾಗಿದೆ. ಹೋರಾಟ ಇಲ್ದೇನೆ ನಮ್ಮ ಹೇಳ್ತಾ ಇರೋ ಹಾಗೆ ಹೋರಾಟ ಇಲ್ದೇನೆ ನಮ್ಮ ಈ ಆಂದೋಲನ ಅಥವಾ ನಮ್ಮ ಏನಂತ ಹೇಳ್ತೀವಿ ನಾವು, ನಮ್ಮ ಆಬ್ಜೆಕ್ಟಿವ್ಸ್ ಏನಿದೆ, ಇಟ್ ವಿಲ್ ನಾಟ್ ಬಿ ಅಚೀವ್ ವಿತೌಟ್ ಸ್ಟ್ರಗಲ್. ಅವರ್ ಆಬ್ಜೆಕ್ಟಿವ್ಸ್ ವಿಲ್ ನಾಟ್ ಬಿ ಅಚೀವ್. ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಒಂದು ಗಮನ ಹರಿಸಿದಾಗ ನಮಗೇನ್ ಅನ್ನಿಸ್ತು, ಎಸ್, ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಇಲ್ಲಿ ಸಾಕಷ್ಟು ಜನ ಅವರವರು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಮತ್ತೆ ಇನ್ನೊಂದು ಅಸೋಸಿಯೇಷನ್ ಮಾಡಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿರ್ಬೋದು, ಸಾಕಷ್ಟು ಜನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಇನ್ನು ಕೆಲವರು ಫೋರ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಸೊ ಹೀಗೆ ಇಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಸಾಕಷ್ಟು ಕೆಲಸಗಳು ಗ್ರೌಂಡ್ ಅಲ್ಲಿ ಏನೇನು ನಡೀತಾ ಇದೆ ಅಥವಾ ಅಟ್ ಸರ್ಫೇಸ್ ಲೆವೆಲ್ ಇಲ್ಲಿ ಏನ್ ನಡೀತಾ ಇದೆ ಅದನ್ನ ನಾವು ನೋಡ್ಬೋದು. ಈಗ ನಾವು ಝೂಮ್ ಮೀಟಿಂಗ್ ನಡೆದಾಗ ಈ ಝೂಮ್ ನಲ್ಲಿ ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ಜನ ತಮ್ಮ ಒಂದು ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ಹೀಗೆ ಗ್ರೌಂಡ್ ಲೆವೆಲ್ ಅಲ್ಲಿ, ಸರ್ಫೇಸ್ ಲೆವೆಲ್ ಅಲ್ಲಿ ಏನೇನ್ ಆಗ್ತಾ ಇದೆ ಇದು ಒಂದು. ಇದಲ್ದೇನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಅದು ಅಫಿಷಿಯಲ್ ಲೆವೆಲ್ ಅಲ್ಲಿ ಇರ್ಬೋದು ಅಥವಾ ಅನ್ಅಫಿಷಿಯಲ್ ಲೆವೆಲ್ ಅಲ್ಲಿ ಇರ್ಬೋದು. ಅದು ಏನೇನ್ ನಡೀತಾ ಇದೆ ಅನ್ನೋದನ್ನು ಅದು ನಮ್ಮ ಗಮನಕ್ಕೆ ಬಂದಿದೆ, ಮತ್ತೆ ನಾವು ಅದನ್ನು ನೋಡ್ತಾ ಇದ್ವಿ. ಇದೇ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕಿನ ಇನ್ನೊಂದು ಸಂಘ ಇದೆ, ತಮ್ಗೆಲ್ಲರಿಗೂ ಗೊತ್ತಿರಬಹುದು, ಠೇವಣಿದಾರರ ಸಂಘ ಅಂತ. ಶ್ರೀ ಗುರುರಾಘವೇಂದ್ರ ಸಹಕಾರ ಬ್ಯಾಂಕ್ ಠೇವಣಿದಾರರ ಸಂಘ. ನಮ್ಮ ಇವರು ಗುರುರಾಜ್ ಅವರು ಅದರ ಕಾರ್ಯದರ್ಶಿಗಳು. ಸೊ ಅವರು
ಅವರು ಏನೇನೋ ಕೆಲವು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ನನಗೆ ಸಾಧಾರಣ ಅವರು ಹೋಗ್ತಾ ಇರುವಂತ ಅಪ್ರೋಚ್ ನಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿದೆ. ಆ ಭಿನ್ನಾಭಿಪ್ರಾಯನ ಬಿಟ್ಟು ಹಾಗಾಗಿ ಅದ್ ಭಿನ್ನಾಭಿಪ್ರಾಯನ ಸೈಡ್ಗಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಲಿ, ನಮ್ ಕೆಲಸ ನಾವು ಮಾಡೋಣ ಅಂತ ಹೇಳಿ ನಾನು ಸಪರೇಟ್ ಆಗಿ ಬಂದಿದ್ದು. ಆದ್ರೆ ಅಭಿಪ್ರಾಯ ವಿಚಾರ ಭೇದಗಳಿದ್ರು ಅವರು ಠೇವಣಿದಾರ ಸಂಘದವರು ಏನ್ ಮಾಡ್ತಾ ಇದಾರೆ, ದೇ ಆರ್ ಆಲ್ಸೋ ಡೂಯಿಂಗ್ ಫಾರ್ ದ ಬೆನಿಫಿಟ್ ಆಫ್ ಡಿಪಾಸಿಟರ್ಸ್, and whatever activities that I am doing or we are doing, our Vedika is doing, that is also in the direction of depositors benefit. So ಈ ಒಂದು ಹಿನ್ನೆಲೆಯಲ್ಲಿ ನಾನು ಮತ್ತೆ ಡಾಕ್ಟರ್ ಗುಹಾ ಇವರಿಬ್ರು ಏನ್ ಯೋಚನೆ ಮಾಡಿದ್ವಿ, ಈಗ ನಾವು ಐಸೋಲೇಟೆಡ್ ಆಗಿ ಒಬ್ಬರಿಗೊಬ್ಬರ ಒಂದು ಯೂನಿಸನ್ ಇಲ್ದೇನೆ ಅಥವಾ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ದೇನೆ ಅಥವಾ ನಮ್ಮ ಕಾರ್ಯಕ್ಕೆ ಅವ್ರ ಅಡ್ಡಗಾಲ್ ಹಾಕೋದು, ಅವರ ಕಾರ್ಯಕ್ಕೆ ನಾವು ಅಡ್ಡಗಾಲ್ ಹಾಕೋದು, ಈ ರೀತಿಯಾದಂತಹ ಚಟುವಟಿಕೆಗಳಿಂದ ನಮ್ಮ ಈ ಕಂಪ್ಲೀಟ್ ಹೋರಾಟ, ನಮ್ಮ ಬ್ಯಾಂಕ್ ಡಿಪಾಸಿಟರ್ಸ್ ಗಳ ಹೋರಾಟಕ್ಕೆ ಹಿನ್ನಡೆ ಆಗತ್ತೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ನಾನು ಮತ್ತೆ ಡಾಕ್ಟರ್ ಗುಹಾ ಇಬ್ರು ಗುರುರಾಜ್ ಅವ್ರ ಮನೆಗೆ ಹೋಗಿ ಅವರೊಂದಿಗೆ ಚರ್ಚೆ ಮಾಡಿ, ಅಂದ್ರೆ ಅವರು ಯಾವ ರೀತಿಯಾದಂತ ಅವರ ಒಂದು ಏನಿತ್ತು ಮತ್ತೆ ಯಾವ ರೀತಿ ಭಿನ್ನಾಭಿಪ್ರಾಯಗಳು ಇದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ನಾನು ಮತ್ತೆ ಡಾಕ್ಟರ್ ಗುಹಾ ಇಬ್ರು ಪರ್ಸನಲ್ ಆಗಿ ಗುರುರಾಜರಾವ್ ಅವರ ಮನೆಗೆ ಹೋಗಿ ಅವ್ರ ಜೊತೆಗೆ ಸುಮಾರು 1 ಗಂಟೆಗಳ ಕಾಲ, 1 ಗಂಟೆ ಆಲ್ಮೋಸ್ಟ್ 1 ಅವರ್ ಕಾಲ ನಾವು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ, ಎಸ್ ದೇರ್ ಹ್ಯಾವ್ ಬಿನ್ ಸಮ್ ನಿಮ್ ಕೆಲವೊಂದು ನಮ್ಮ ಬಗ್ಗೆ ಕೆಲವೊಂದು ಭಿನ್ನಾಭಿಪ್ರಾಯ ಇರ್ಬೋದು, ಅಥವಾ ನಾವು ಮಾಡ್ತಾ ಇರ್ತಕ್ಕಂತ ಕೆಲವೊಂದು ವಿಷಯಗಳಲ್ಲಿ ನಿಮ್ಗೆ ಅದು ಒಪ್ಪಿಗೆ ಇಲ್ದಿರ್ಬೋದು, ಇರ್ಬೋದು, ಅದು ಅಟ್ ಐಡಿಯಾಲಜಿಕಲ್ ಲೆವೆಲ್ ಲೆಟ್ ಇಟ್ ಬಿ, ಬಟ್ ದೇರ್ ಶುಡ್ ಬಿ ಎನಿ ಕೈಂಡ್ ಆಫ್ ಪರ್ಸನಲ್ ಅನಿಮಾಸಿಟಿ. ನಾವು ನಿಮ್ಮನ್ನ ದ್ವೇಷ ಮಾಡೋದು, ನೀವು ನಮ್ಮನ್ನ ದ್ವೇಷ ಮಾಡೋದು, ಆ ರೀತಿಯಾದಂತ ಪರಿಸ್ಥಿತಿ ಕಡೆಗೆ ಹೋಗ್ತಾ ಇದ್ದನ್ನ ಮನಗಂಡು ಈ ರೀತಿಯಾದಂತ ಒಂದು ಇನಿಷಿಯೇಟಿವ್ ತಗೊಂಡು, ಲೆಟ್ ಅಸ್ ರಿಮೈನ್ ಆಸ್ ಐಸೋಲೇಟೆಡ್ ಫ್ರೆಂಡ್ಸ್ ರಾದರ್ ದನ್ ಬೀಯಿಂಗ್ ಎನಿಮೀಸ್, ಆತರ ಒಂದು ಮನಸ್ಥಿತಿ ಇಟ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿ, ಏನ್ ನೀವು ಎಲ್ಲ ಒಂದೇ ಕೆಲಸನೇ ಮಾಡ್ತಾ ಇರೋದು, ಯು ಆರ್ ಆಲ್ಸೋ ಡೂಯಿಂಗ್ ಸೇಮ್ ಥಿಂಗ್, ವಿ ಆರ್ ಆಲ್ಸೋ ಡೂಯಿಂಗ್ ಸೇಮ್ ಥಿಂಗ್, ಯುವರ್ ಮೆಥಡ್ಸ್ ಮೇ ಬಿ ಡಿಫರೆಂಟ್, ಅವರ್ ಮೆಥಡ್ಸ್ ಮೇ ಬಿ ಡಿಫರೆಂಟ್, ಬಟ್ there is no point in crossing over each other. ಆಯ್ತು, ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ನಮ್ ಕೆಲ್ಸದಲ್ಲಿ ನಿಮ್ಗೆ ಏನಾದ್ರೂ ಸಹಕಾರ ಮಾಡಕ್ಕಾದ್ರೆ ಸಹಕಾರ ಮಾಡಿ, ನಿಮ್ ಕೆಲ್ಸದಲ್ಲಿ ನಮ್ಗೇನಾದ್ರೂ ಸಹಕಾರ ಆಗತ್ತೆ ಅಂದ್ರೆ ನಾವು ನಿಮ್ಗೆ ಸಹಕಾರ ಮಾಡೋದಕ್ಕೆ ಇಶ್ಯೂ ಬೇಸ್ಡ್ ಆಗಿ ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ ಅನ್ನೋಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಮತ್ತೆ ನಮ್ಮ ಒಂದು ಆಬ್ಜೆಕ್ಟಿವ್ ಏನು, ನಾವು ಯಾವ ರೀತಿಯಾದಂತಹ ಹೆಜ್ಜೆಗಳನ್ನು ಮುಂದಿಡ್ತಾ ಇದ್ವಿ, ಮತ್ತೆ ಈ ಸೊಲ್ಯೂಷನ್ ಕಡೆಗೆ ಹೋಗೋದಿಕ್ಕೆ ನಾವು ವಾಟ್ ಆರ್ ದ ಡಿಫರೆಂಟ್ ಸ್ಟೆಪ್ಸ್ ದಟ್ ವಿ ಆರ್ ಟೇಕಿಂಗ್ ಅನ್ನೋದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ವಿ ಸೆಡ್ ಓಕೆ, ಲೆಟ್ ಅಸ್ ನಾಟ್ ಫೈಟ್ ಓವರ್ ಎನಿ ಕಾಸಸ್ ವಿಚ್ ಆರ್ ಟ್ರಿವಿಯಲ್ ಕಾಸಸ್ ನಲ್ಲಿ ನಾವು ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಳೋದು ಬೇಡ, ಮುಂದೆ ಹೋಗೋಣ, ಮುಂದೆ ನಾವು ಒಂದು ಒಗ್ಗಟ್ಟಿನಿಂದ ಮುಂದಕ್ಕೆ ಹೋದ್ರೆ ಏನೋ ಒಂದು ಸೊಲ್ಯೂಷನ್ ಆಗತ್ತೆ ಅನ್ನುವಂತಹ ಒಂದು ಮನಸ್ಥಿತಿನಲ್ಲಿ ಮುಂದಕ್ಕೆ ಹೋಗೋದಕ್ಕೆ ವಿ ಹ್ಯಾವ್ ಅಗ್ರೀಡ್. ಇನ್ನ ಎಲ್ಲರೂ ಕೇಳಿಸ್ತಾ ಇದೆಯಾ? Yes, we are able to hear you. We are able to hear you. Yes. Okay. ಆಯ್ತಾ, ಇದು ಒಂದು. ಮತ್ತೆ ಹಾಗಾಗಿ ಓಕೆ, ಈಗ ಕೇಳಿಸ್ತಾ ಇದೆಯಾ ಈಗ? ಓಕೆ, ಇದು ಒಂದು ಬೆಳವಣಿಗೆ ಹೋದ ವಾರದಲ್ಲಿ ಆಯ್ತು. ಜೊತೆಗೆ ನಾವು ಮಾಡಿದಂತ ಸಿಗ್ನೇಚರ್ ಕ್ಯಾಂಪೇನ್ಗೆ ತಮ್ಮಲ್ಲಿ ಸಾಕಷ್ಟು ಜನ ಬಂದ್ರಿ, ಸುಮಾರು ಒಂದು 150ರಿಂದ 200 ಜನ ತನಕ ಬಂದು ಎಲ್ಲಾ ರೀತಿ ಸಹಕಾರ ಮಾಡಿದ್ರಿ. ಅದಕ್ಕೂ ನಮ್ಮ ಹೃತ್ಪೂರ್ವಕವಾದಂತ ಧನ್ಯವಾದಗಳು.
ಇದಲ್ಲದೆ ಇನ್ನು ಸಾಕಷ್ಟು ಇನ್ನು ಬೇರೆ ಬ್ಯಾಂಕ್ ನಲ್ಲಿ ಬೇರೆ ಸೊಸೈಟಿಗಳಲ್ಲಿ ಆಗಿರ್ತಕ್ಕಂತಹ ಈ ಅನ್ಯಾಯಗಳನ್ನ ಪ್ರತಿಭಟಿಸಕ್ಕೆ ಇದೇ ರೀತಿಯಾದಂತಹ ಒಂದು ಹೋರಾಟ ನಡೆಸಿ ಅಲ್ಲೂ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಅಲ್ಲಿದು ಅಲ್ಲಿ ಬೆಳ್ಳಿ ಬೆಳಕು ಇರ್ಬೋದು, ಕಣ್ವ ಇರ್ಬೋದು, ಸಿರಿ ವೈಭವ ಇರ್ಬೋದು, ಶೈಲಗಿ ಇರ್ಬೋದು, ಈ ರೀತಿಯಾದಂತ ಮಾಡ್ಬೇಕು ಅಂತಿದೀವಿ. ಜೊತೆಗೆ ಇನ್ನೊಂದು ಒಂದು ವಿಚಾರ ಮಂಥನ ಮಾಡ್ಬೇಕು. ಯಾಕೆಂದ್ರೆ ಈ ನಮ್ಮ ಬ್ಯಾಂಕಿಂಗ್ ಯಾರಾದ್ರೂ ನಮ್ಮ ಈಗ ಯಾರ್ಯಾರಿಗೆ ಈ ಬ್ಯಾಂಕಿಂಗ್ ಇದರ ಒಂದು ಅನುಭವದಲ್ಲಿದೆ ಅಂಥವರನ್ನ ಒಂದಷ್ಟು ಜನನ್ನ ಸೇರಿಸಿ ಇನ್ನೊಂದು ವಿಚಾರ ಮಂಥನ ಮಾಡಿ ಜನಗಳಿಗೆ ಹೆಚ್ಚಿನ ಮಾಹಿತಿ ನೀಡುವಂತ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಇದೆ. ಅದಕ್ಕೆ ಸ್ವಲ್ಪ ಯಾರ ದೊಡ್ಡವ್ರನ್ನ ಕರೆಯುವಂತಹ ಒಂದು ವ್ಯವಸ್ಥೆ ನಡೀತಾ ಇದೆ. ಸೊ ಅದು ಆದಾಗ್ಲೂ ಐ ವಿಲ್ ಕೀಪ್ ಯು ಪೋಸ್ಟೆಡ್. ಈ ಎಲ್ಲದರ ಮಧ್ಯೆ ಈಗ ನಮ್ಮ ಬ್ಯಾಂಕಿನ ಮೂಲ ದ ಸೆಂಟರ್ ಪಾಯಿಂಟ್ ಆಫ್ ಆಲ್ ಅವರ್ ಸ್ಟ್ರಗಲ್ ಇಸ್ ಬ್ಯಾಂಕ್ ರಿವೈವ್ ಹೇಗಾಗ್ಬೇಕು, ಯಾರಿಂದ ಆಗತ್ತೆ, ಯಾರು ಮಾಡಬೇಕು, ಮತ್ತೆ ಇದು ಪ್ರಾಸೆಸ್ ಏನು, ಮತ್ತೆ ಇದು ಆಗೋದಕ್ಕೆ ಆಸ್ಪದ ಇದೆಯಾ, ಎಲ್ಲದರ ಬಗ್ಗೆ ಒಂದು ಕೂಲಂಕುಷ ಚರ್ಚೆ ಆಗ್ಬೇಕಾಗಿದೆ. ಆ ಚರ್ಚೆಯೇ ಮೂಲ ಸಂಕೀರ್ಣದ ಒಂದು ಉದ್ದೇಶ ಆಗಿರುತ್ತೆ. ಇದಲ್ದೇನೆ ಈಗ್ಲೂ ನಾವು ನೋಡಿದಾಗ ಇನ್ನು ನಾವು ಎಷ್ಟೇ ನಾವು ನಮ್ಮ ಹೋರಾಟ ನಾವು ನಡೆಸ್ತಾ ಇದ್ವಿ ಅಥವಾ ನಮ್ಮ ಬೇರೆ ಇನ್ನೊಂದು ಸಂಘಗಳಲ್ಲಿ ಅವರು ಯಾವ್ಯಾವ ರೀತಿ ಕಾರ್ಯಾಚರಣೆಗಳು ಮಾಡಬೇಕು ಅಂತ ಕಾರ್ಯಾಚರಣೆಗಳು ಅವರು ಮಾಡ್ತಾ ಇದ್ದಾರೆ. ಅಲ್ಲಿ RCS ನಲ್ಲಿ ಎಲ್ಲಾ ಕಡೆನೂ ಹೋಗಿ ನಾವು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದೀವಿ. ಆದ್ರೆ ಅದ್ ಏನು ಇನ್ನು ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ there has been some delays, there has been some unforeseen delays ಅಂತ ಹೇಳ್ಬೋದು, ಅಥವಾ ಅನ್ಪ್ರೆಸಿಡೆಂಟೆಡ್ ಆರ್ ಸಮ್ ಅಂದ್ರೆ ಈಗ ನಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಕ್ ಆಗದಿರುವಂತ ಕೆಲವು ಡಿಲೇಸ್ಗಳು ಆಗ್ತಾ ಇದಾವೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದು ಒಂದು ಅನಾಲಿಸಿಸ್ ಆಗ್ಬೇಕಾಗಿದೆ. ಮತ್ತೆ ಇದು ರಿವೈವ್ ಮಾಡಕ್ಕೆ ಸಾಧ್ಯ ಇರುವಂತ ಸಮಸ್ಯೆನ ಅಥವಾ ಪರಿಹರಿಸಕ್ಕಾಗುವಂತ ಸಮಸ್ಯೆನ, ಪರಿಹರಿಸಕ್ಕಾಗದಿರುವಂತ ಸಮಸ್ಯೆನ, ಅದ್ರ ಬಗ್ಗೆನೂ ನಮ್ಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇಲ್ಲ. ಈಗ ನಾವು ಆಡಿಟ್ ರಿಪೋರ್ಟ್ಗಳು ಅದು ಇದು ಎಲ್ಲ ನಾವು ಎಲ್ಲ ಪೇಪರ್ಸ್ ನ ನೋಡಿದಾಗ, ಎಲ್ಲ ರಿಪೋರ್ಟ್ಗಳನ್ನ ಅದು ಇದನ್ನ ಮತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿದಾಗ ಇದು ಬಹಳ ಒಂದು ಡೇಂಜರಸ್ ಸಿಚುವೇಶನ್ ಬರ್ತಾ ಇದೆ. ಮತ್ತೆ ಇವರು ಅಡ್ಮಿನಿಸ್ಟ್ರೇಟರ್ ಅವರುನು ಒಂದು ಲಿಮಿಟ್ ಅಲ್ಲಿ ಮಾತ್ರ ಇನ್ಫಾರ್ಮೇಶನ್ ಕೊಡ್ತಾರೆ, ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಅವು ಒಂದು ಲಿಮಿಟ್ ಅಲ್ಲಿ ಕೊಡ್ತಾರೆ, ಮತ್ತೆ ಹೆಚ್ಚಿನ ಕೊಟ್ರೆ ಇದ್ರೆ ನಿಮ್ಗೆ ಇಟ್ ಇಸ್ ನಾಟ್ ರೆಲೆವೆಂಟ್ ಟು ಯು ಆತರ ಹೇಳಿ ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ಬ್ಯಾಂಕಿನಲ್ಲಿ ವಸೂಲಾಗದಂತಹ ಸಾಲಗಳ ಒಂದು ಇಟ್ ಇಸ್ ಬಿಕಮ್ ಅ ಬಿಗ್ ಮೌಂಟೇನ್. ಆ ಮೌಂಟೇನ್ ಯಾವ ರೀತಿ ಕರಗಿಸ್ಬೇಕು, ಮತ್ತೆ ಆ ಮೌಂಟೇನ್ ಕರಗಿಸ್ದೇನೆ ನಾವು ಈ ಬೆಟ್ಟ ಈ ಸಾಲ ವಸೂಲಾತಿ ಅನ್ನೋ ಬೆಟ್ಟನ ಹತ್ತದೆ ನಮಗೆ ನಮ್ಮ ಡೆಸ್ಟಿನೇಷನ್ ನಾವು ತಲುಪಲ್ಲ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆಯಿಂದ ಯಾವ ರೀತಿ ಮುಂದಕ್ಕೆ ಹೋಗ್ತೀವಿ ಅನ್ನೋದು ಒಂದು ದೊಡ್ಡ ಇದಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ಈಗ ಎಲ್ಲದ್ರ ಮಧ್ಯ ನಾವು ಯಾವ ರೀತಿ ನಮ್ ಬ್ಯಾಂಕ್ ರಿವೈವ್ ಆಗತ್ತೆ ಅನ್ನುವಂತಹ ಒಂದು ಪ್ರಶ್ನೆನಲ್ಲೇನೆ ನಮ್ಗಿನ್ನೂ ಹೆಚ್ಚಿನ ಉತ್ತರ ಸಿಗ್ತಾ ಇಲ್ಲ. ಸೊ ಇದೆಲ್ಲ ಬೆಳವಣಿಗೆಗಳು ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ನಾವು ಒಗ್ಗಟ್ಟಾಗ್ಬೇಕಾಗಿರತಕ್ಕಂತಹ ಒಂದು ಬಲವಾದ ಕಾರಣ ಇದ್ದೇ ಇದೆ. ಇದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ರೀಸನ್, ಬಟ್ ಇಟ್ ಈಸ್ ಅ ಡೆಫಿನೆಟ್ ನೆಸೆಸಿಟಿ. ಈಗ ನಮ್ಗೆ ನೆಸೆಸಿಟಿ ಆಗಿದೆ ನಾವು ಒಗ್ಗಟ್ಟಾಗುವಂತದ್ದು. ನಾವು ಯಾರು ಈ ಹೋರಾಟದಲ್ಲಿ ಇದೀವಿ ಅಥವಾ ಯಾರ್ಯಾರು ಡಿಪಾಸಿಟರ್ಸ್ಗೆ ದುಡ್ಡು ಬೇಕು ಅವರೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಲೇಬೇಕು ಅನ್ನೋಂತ ಒಂದು ಪರಿಸ್ಥಿತಿ ಬಂದು ಒದಗಿದೆ. ಈಗ ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಇರೋದ್ರಿಂದ
ಯಾರ್ಯಾರು ಮಾತಾಡ್ಬೇಕಂದ್ರೆ ಎಲ್ಲ ಕೈ ಎತ್ತಿ. ಯು ಕೆನ್ ಆಲ್ ಡೂ ಅ ರೈಸ್ ಹ್ಯಾಂಡ್. ಬಾಲ, ಸರಿ ಸರ್. ಬಾಲ, ಈಗ can you just take over for a few minutes? I need to do some technical things. Yeah. Sure, can you no just take over and tell can you take over? Sure, sir. Yeah. Okay. ಪ್ರಥಮವಾಗಿ ಥ್ಯಾಂಕ್ಸ್ ಲಾಟ್ ಹರೀಶ್ ಸರ್. ಕೆಲವು ಮೇಜರ್ ಮಹತ್ತರವಾದ ಒಂದು ಡೆವಲಪ್ಮೆಂಟ್. ಯಾಕಂದ್ರೆ ಎಲ್ರು ನಾವು ಹೇಳ್ತಾ ಇದ್ದಿದ್ದು ಒಂದೇ, ಯುನೈಟ್ ಅಂತ ಲಾಸ್ಟ್ ಆಲ್ಮೋಸ್ಟ್ 2+ years ಇಂದ ಹೇಳ್ತಾನೆ ಇದೀವಿ. ಸೊ ಅದರ ಬಗ್ಗೆ ಒಂದು ಥ್ಯಾಂಕ್ಸ್ ಟು ಹರೀಶ್ ಸರ್ ಅಂಡ್ ಗೋವಾ ಸರ್ ಫಾರ್ ಟೇಕಿಂಗ್ ದಟ್ ಇನಿಷಿಯೇಟಿವ್, ಅಂಡ್ ಸಿನ್ಸಿಯರ್ ಥ್ಯಾಂಕ್ಸ್ ಟು ಗುರುರಾಜ್ ಆಲ್ಸೋ in terms of to welcoming that initiative from both the aspects. ಯಾಕಂದ್ರೆ ಇದೊಂದು ಎಲ್ಲರದ್ದು ನಮ್ದು ಎರಡು ಅಸೋಸಿಯೇಷನ್ ಕಡೆಯಿಂದ ಹಿಂದಿನ ಟೈಮ್ ಅಲ್ಲಿ ಕೆಲವು ಪರ್ಸನಲ್ ಎಕ್ಸಿಬಿಷನ್ ಅದೆಲ್ಲ ಆಗಿರ್ಬಹುದು ಅಂತ ಕಾರಣ. ಯಾಕಂದ್ರೆ ಅದಕ್ಕೂ ರೀಸನ್ ಇದೆ. ಯಾಕಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ ಕಡೆಯಿಂದ ಒಬ್ರು ಎಫರ್ಟ್ ಹಾಕ್ಬೇಕಾದ್ರೆ ಇನ್ನೊಂದ್ ಕಡೆಯಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಿಸ್ಕನ್ಸೆಪ್ಷನ್ ಅದೆಲ್ಲ ಸಹಜ ಈ ಟೈಮ್ ಅಲ್ಲಿ. ಬಟ್ ಅದರ್ವೈಸ್ ಯಾರಿಗೂ ನಮ್ಗೆ ಪರ್ಸನಲ್ ಆಗಿ ಯಾರ ಮೇಲೂ ಒಂದು ಇದಿಲ್ಲ. ಸೊ ಅದ್ ಕಾರಣ ಅದನ್ನೊಂದು ತುಂಬಾ ಸಂತೋಷದ ಒಂದು ವಿಷಯ. ಬಟ್ ಹವೆವರ್ ಹೋರಾಟ ಇನ್ನೂ ಸ್ವಲ್ಪ ತೀವ್ರವಾಗಿ ಮಾಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಒಂದು RCS ಕಡೆಯಿಂದ ಅದು ಮುಂದೆ ಹೋಯ್ತು ಅಂತ ನಮ್ಗೆಲ್ಲ ತಿಳಿದು ಬಂದಿದೆ. ಈಗ ಇದರ ಮುಂದೆ ಯಾವ್ದೇ ರೀತಿಯಿಂದ ಈಗ ಅದೊಂದು ಹರೀಶ್ ಅವ್ರು ಹೇಳಿದ್ರು, ಬೊಮ್ಮಾಯಿ ಅವ್ರನ್ನ ಮೀಟ್ ಮಾಡೋದಾಗ್ಲಿ ಅಥವಾ ಯಾವ್ದೇ ಒಂದು ನಮ್ಮ ನಾಯಕರಿದ್ದಾರೆ ಅವ್ರನ್ನ ಮೀಟ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ನಾವೆಲ್ಲ ಥಿಂಕ್ ಮಾಡ್ಬಿಟ್ಟು ಎರಡು ಸಂಘಗಳನ್ನ ಸೇರ್ಬಿಟ್ಟು ಕೀ ರೆಪ್ರೆಸೆಂಟೇಟಿವ್ಸ್ ಒಂದು ಸಂಘಗಿಂತ ಹೋಗ್ಬಿಟ್ಟು ಯುನೈಟ್ ಆಗಿ ಹೋಗ್ಬಿಟ್ಟು ಮೀಟ್ ಮಾಡೋದಾಗ್ಲಿ, ಹಾಕೋದಾಗ್ಲಿ. ಹೇಳಿ, ಯಾರು ಮಾತಾಡ್ತಿರೋದು? ನಾನ್ ಬೇಡವಾ, ರಂಗನಾಥ್ ಬೇಡವಾ ಸರ್? ಅಸೋಸಿಯೇಷನ್ ಸಾಕಾ? ಇಲ್ಲ ಎಲ್ರು ಬೇಕು ಸರ್. ನಮ್ಗೆ ನೋಡಿ ನಾನ್ ರೇಗಿಸ್ತಾ ಇದೀನಿ, ನಾನ್ ಬೇಡ ಅಂದ್ರೆ ಬಿಟ್ಬಿಡ್ತೀನಿ. ಇಲ್ಲ ಸರ್, ಇಲ್ಲ ಸರ್. ಈ ಹೋರಾಟದಲ್ಲಿ ಹೆಂಗಂದ್ರೆ ಎಲ್ರು ಬೇಕು. ಯಾಕಂದ್ರೆ ಇದು ಎಲ್ರಿಗೂ ಪ್ರಾಬ್ಲಮ್, ಒಬ್ಬಂದು ಪ್ರಾಬ್ಲಮ್ ಅಲ್ಲ, ಎಲ್ರಿಗೂ ಪ್ರಾಬ್ಲಮ್. ಹಣ ಬಂದ್ರೆ ಎಲ್ರಿಗೂ ಸಂತೋಷ. ಈಗ ಹಣ ಬಂದ್ರೆ ರಂಗನಾಥ್ ಅವ್ರಿಗೆ ಸಂತೋಷ ಆಗುತ್ತೆ, ಬಾಲಂಗ್ ಸಂತೋಷ ಆಗಲ್ಲ ಅಂತಲ್ಲ. ಬಂದ್ರೆ ಎಲ್ರಿಗೂ, ಯಾಕಂದ್ರೆ we'll be all be happy. Sorry for missing out your name, but you are also put a lot of effort and continues to put effort. All the best. ಇಲ್ಲ ಅದ್ ಕಾರಣ. ಸೊ ರಂಗನಾಥ್ ಸರ್ ಆ ಅಸೋಸಿಯೇಷನ್, ಸೊ 3 ಅಸೋಸಿಯೇಷನ್ ಸೇರ್ಕೊಂಡು, ಯಾಕಂದ್ರೆ ರಂಗನಾಥ್ ಸರ್ ನಮ್ಮ ಅಸೋಸಿಯೇಷನ್ ಆಗೋ ಮುಂಚೆನೆ ಇದೆ. ಯಾಕಂತ ಹೇಳಿದ್ರೆ ಅವರು ಸಹ ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. RBI ಎಕ್ಸ್ ಎಂಪ್ಲಾಯ್ ಬೇರೆ, ಯಾಕಂದ್ರೆ ಅವ್ರಿಗೂ ಅಲ್ಲಿ ಕನೆಕ್ಟ್ ಇದೆ. ಅದ್ ಕಾರಣ ಸೊ 3 ಅಸೋಸಿಯೇಷನ್ ಗಳು ಸೇರ್ಬಿಟ್ಟು, ಯಾಕಂದ್ರೆ ನಾವು ಹೋರಾಟ ಮಾಡಿರುವಂತ ಅಸೋಸಿಯೇಷನ್ ಅಲ್ಲಿ ಹಲೋ, ಯಾ, ಸೊ ಅವ್ರು ಬಂದಾಗ ಯಾರೋ ಏನೋ ಮಾತಾಡ್ತಿದ್ದಾರೆ. ಯು ವಾಂಟ್ ಟು? ಇಲ್ಲ, ಕ್ಯಾರಿ ಆನ್ ಮಾಡಿ. ಓಕೆ. ಸೊ ನಾವ್ ಯಾವ್ದೇ ಒಂದು ಹೋರಾಟ ಮಾಡಿದಾಗ, ಅಂದ್ರೆ ಪ್ರೊಫೆಷನಲ್ ಆಗಿ ಮಾಡಿದಾಗ, ರಂಗನಾಥ್ ಸರ್ ಅವ್ರ ಟೀಮ್ ಅವರು ಬಂದು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ, ಮಾರಲಿ ಅಂಡ್ ಫಿಸಿಕಲಿ ಬೀಯಿಂಗ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಥಿಂಗ್. ಸೊ ಅದ್ ಕಾರಣ ಸೊ ಎಲ್ಲಾ ಸಂಘಗಳು 3 ಸಂಘಗಳು ಸೇರ್ಬಿಟ್ಟು ಇದನ್ನು ಮುಂದೆ ತಗೊಂಡು ಹೋಗುವಂತದ್ದು. ಈಗ ಇಷ್ಟು ವರ್ಷದಿಂದ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಇದೊಂದು 2 ಮಹತ್ತರವಾದ ಒಂದು ಕೆಲವು ಇಂಪಾರ್ಟೆಂಟ್ ಸ್ಟೇಜಸ್ ನಾವು ಪಾಸ್ ಮಾಡಿದೀವಿ. ಈಗ ನೆಕ್ಸ್ಟ್ ಇರೋದು ಅದೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ. ಸೊ ಕೆಲವು ಸಂಘಗಳು ಆಲ್ರೆಡಿ ಕೆಲವು ಕಡೆ ಕನೆಕ್ಟ್ ಮಾಡೋದಾಗ್ಲಿ, ಯಾರು ಇನ್ವೆಸ್ಟ್ ಮಾಡ್ತಾರೆ ಅಂತ ಕಾರಣ. ಯಾಕಂದ್ರೆ ನಮ್ಗೆ ಯಾವ ರೀತಿದು ವರ್ಕೌಟ್ ಆಗುತ್ತೆ ಅದು, ಯಾಕಂದ್ರೆ ಇನ್ನು ಇಮಿಡಿಯೇಟ್ ಆಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದನ್ನು ನಾವ್ ಇನ್ನು ಮುಂದೆ ತುಂಬಾ ಟೈಮ್ ತಗೊಳಕ್ ಆಗಲ್ಲ. ಅದನ್ನ ಹರೀಶ್ ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಇನ್ಫಾರ್ಮೇಶನ್ ಅವರು ಜೆನ್ಯೂನ್ ಆಗಿ ಇಲ್ಲಿ ಶೇರ್ ಮಾಡಕ್ ಆಗಲ್ಲ, ಯಾಕಂತ ಹೇಳಿದ್ರೆ ಬಟ್ ಹಿಂದ್ಗಡೆಯಿಂದ ಕೆಲವು ವರ್ಕ್ ನಡೀತಾ ಇದೆ. ಸೊ ಹರೀಶ್ ಅವರು ಆಲ್ರೆಡಿ ಈಗ ಗುರುರಾಜ್ ಮತ್ತೆ ರಂಗನಾಥ್ ಆ ಟೀಮ್ ಕನೆಕ್ಟ್ ಮಾಡ್ಬಿಟ್ಟು ಮುಂದೆ ಹೋಗುವಂತ. ಸೊ ಹರೀಶ್ ಸರ್, ನೆಕ್ಸ್ಟ್ ನಮ್ದು ಏನೇ ಈಗ ಮೊನ್ನೆ ನಾನು ಇರ್ಲಿಲ್ಲ ಆಕ್ಚುಲಿ, ಲೆಟರ್ ರೈಟಿಂಗ್ ಟು ಅಮಿತ್ ಶಾ, ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇರ್ಲಿಲ್ಲ. ಬಟ್ ಅವರ್ ಸಪೋರ್ಟ್ ಇಸ್ ಆಲ್ವೇಸ್ ದೇರ್ ಅಂಡ್ ಆಲ್ ದ ಅಸೋಸಿಯೇಷನ್ಸ್ ಆರ್ ಸ್ಟ್ರಾಂಗ್ಲಿ ನಿಟೆಡ್. ಸೊ ಅದ್ ಕಾರಣ ನಾವು ಮುಂದೆ ಏನೇ ಇನಿಷಿಯೇಟಿವ್ ತಗೊಂಡ್ರು ಅದ್ರ ಬಗ್ಗೆ ಭಾಗಿಯಾಗ್ಬಿಟ್ಟು ಏನ್ ಸಪೋರ್ಟ್ ಕೊಡ್ಬೇಕು ಅದನ್ನ ಹರೀಶ್ ಕೊಡ್ಬೇಕಂತ ನಾನು ವಿನಂತಿಸ್ತೇನೆ. ನಂತರ ವಿ ಆರ್ ಗೆಟಿಂಗ್ ಮೋರ್ ಸ್ಟ್ರಾಂಗರ್ ಡೇ ಬೈ ಡೇ. ಈ 2 ಮಹತ್ತರವಾದ ತಿರುವಿನಿಂದ ಎಲ್ರಿಗೆಲ್ಲ ನಮ್ಗೆ ತುಂಬಾ ಜನದ ಫೀಡ್ಬ್ಯಾಕ್ ಬಂದಿದೆ, ಇಟ್ಸ್ ಅ ಗ್ರೇಟ್ ಮೂವ್ಮೆಂಟ್ ಆಗಿ ಅಂತ. ಸೊ ನಾವು ನಿಮ್ಮ ಹತ್ರ ಒಂದೇ ಕಳಕಳಿಯಾಗಿ ಬೇಡ್ಕೊಳ್ಳೋದು ಏನಂತ ಹೇಳಿದ್ರೆ, ದಯವಿಟ್ಟು ನಾವ್ ಎಲ್ಲಿ ಕರಿತೀವೋ ದಯವಿಟ್ಟು ಬನ್ನಿ,
ಭಾಗಿಯಾಗಿ ಸೊ ಎಲ್ಲರೂ ಸೇರ್ಬಿಟ್ಟು ಹೋರಾಡ್ಬಿಟ್ಟು ನಮ್ಮ ಹಣನ ತಗೊಳ್ಳುವಂತದ್ದು ಓವರ್ ಟು ಯು ಹರೀಶ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬಾಲ. ಸರ್ ರಂಗನಾಥ್ ಅವ್ರೆ, ತಮ್ದು ಏನಾದ್ರು ಅಪ್ಡೇಟ್ ಏನಾದ್ರು ಇದೆಯಾ? ಅಪ್ಡೇಟ್ ಅಥವಾ ಏನಾದ್ರು ನೀವು ಹೇಳ್ಬೇಕು ಅಂತದ್ ಏನಾದ್ರು ಇದೆಯಾ ರಂಗನಾಥ್ ಸರ್? ಹರೀಶ್, ಯಾರು ಹೇಳಿದ್ರು RCS ಇಂದ ಹೋಗಿಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ? ಅಲ್ಲ, ಹೋಗಿದೆ ಅಂತ ಹೇಳಿದ್ರು. ಇಲ್ಲ, ವಿಚಾರಣೆ ತರಿಸಿದೀನಿ ಅಂತ ಹೇಳಿದ್ಲಲ್ಲ. ಅಲ್ಲ, ಹೋಗಿದೆ ಅಂತ ಹೇಳಿರೋದು. ಹೌದೌದು, ಹಾ, ಹೋಗಿದೆ. ಇನ್ ಪರ್ಸನ್ ಕಳಿಸ್ತೀನಿ, ರೀಚ್ ಆಗಿ ಹೇಳೋದು. ನಾಳೆ ಕೊಡ್ತೀನಿ ನಿಮ್ಗೆ ಎಕ್ಸಾಕ್ಟ್ ಪಿಕ್ಚರ್ ನಾನು ಗೆ ಮಾಡಿ. ಅಲ್ಲ, ಬಟ್ ಅದಲ್ಲದೆ ಬೇರೆ ಏನಾದ್ರು ನನ್ನ ಪ್ರಕಾರ ರೀಚ್ ಆಗಿದೆ. ನನ್ನ ಪ್ರಕಾರ ಎನಿವೆ ಸರ್, ನಾಳೆ ಕನ್ಫರ್ಮ್ ಮಾಡ್ತೀನಿ ನಾನು ನಿಮ್ಗೆ. ಓಕೆ, ನಿಮ್ಗೆ ಬಿಟ್ಟು ಬೇರೆ ಏನಾದ್ರು ಹೇಳ್ಬೇಕಾಗಿದೆ ಸರ್ ನಿಮ್ಗೆ? ಸರ್, ಮುಂದಿನ ಹೆಜ್ಜೆ ಏನು? ಇವಾಗ ಗುರುರಾಜ್ ಅವರು ಬಂದಿದ್ದಾರೆ ಅಂತ ಬಾಲ ಹೇಳಿದ್ರು, ಬಹಳ ಸಂತೋಷ ಆಯ್ತು. ಗುರುರಾಜ್ ಅವರು ಇದ್ದಾರೆ? ಇಲ್ಲ 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 ಇಲ್ಲ, ಅದು ಅವರು ಐ ಥಿಂಕ್ he will choose the time when he will come to my forum. Okay, fine, ಸರಿ. Okay, so I'm not it will be, it will be done as per our as per their group. Aden activities now joint again in activities ಮಾಡಬೇಕು. ಸರಿ, it will roll out in the future. Right. Anyway, ನಿಮ್ಮ ಪ್ರಯತ್ನಕ್ಕೆ ನನಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ, ನಿಮ್ದು ಮತ್ತು ಗುಹಾ ಪ್ರಯತ್ನಕ್ಕೆ. ನಾವು ಮಾತಾಡಿದ್ರು. ಸದ್ಯಕ್ಕೆ ನನ್ನ ಪ್ರಶ್ನೆ ಇದು ಒಂದು, ಮತ್ತೆ ಗುರು ರಾಘವೇಂದ್ರ ಬ್ಯಾಂಕ್ ಇದು ಎರಡೇ ಇವಾಗ ಸಂಘ ಸಂಸ್ಥೆಗಳು ಸಂತೋಷದ ವಿಷಯನೇ ಒಟ್ಟಾಗಿ ಮಾಡುವಂತದ್ದು. ಈಗ ನಮ್ಗೆ ಅಬ್ಬೂದು ನೀವು ಹೇಳ್ದಂಗೆ ನೀವು ಗುಹಾರ್ ಹೋಗಿದ್ವಿ ನೋಡಿ, ಅಡ್ಮಿನಿಸ್ಟ್ರೇಷನ್ ಅಶೋಕನ್ ಹತ್ರ. ನಮ್ಗೆ ಏನು ಗೊತ್ತಾಗ್ಲಿಲ್ಲ, ಝೀರೋ. ಅದನ್ನ ನಾನು ಹೇಳಿದ್ದು. ಈಗ ಏನಾಗ್ತದೆ, ಒಂಥರ ಕಗ್ಗತ್ಲಲ್ಲಿ ಇದೀವಿ ನಾವು, ಕಗ್ಗತ್ಲಲ್ಲೇ ಇದೀವಿ. ನಮ್ಗೆ ಸಂತೋಷ್ ತಗೊಂಡು ಏನಾಗಬೇಕಾಗಿದೆ? ನಮ್ಗೆ ಅವನ ಹಣೆ ಬರ ಹಾಳಾಗೋಗಿ ಇಡಿ ಇದಾರೆ, ಪೊಲೀಸ್ ಇದಾರೆ, ಅವ್ರು ಮಾಡ್ಲಿ ಸರ್, ಮಾಡಿಸ್ಬೇಕು ಅವ್ರ ಹತ್ರ ಕೆಲಸ. ಅಲ್ಲ, ನನ್ನ ಅಭಿಪ್ರಾಯ, ಪರ್ಸನಲ್ ಒಪಿನಿಯನ್. ಆಕ್ಚುಲ್ ಆಗಿ ಅಲ್ಲ, ಇದಕ್ಕೆ ನಾವು ಸಾಥ್ ಕೊಡೋದ್ರಲ್ಲಿ ನನಗೆ ತುಂಬಾ ಅರ್ಥ ಇದೆ ಅಂತ ಅನ್ಸಲ್ಲ. ಯಾಕೆಂದ್ರೆ ನಮ್ಗೆ ಪವರ್ಸ್ ಇಲ್ಲ. ನಮ್ಗೆ ನಾವು ಕಾಕಿ ಬಟ್ಟೆ ಹಾಕಿದ್ರೆ ನಮ್ಗೊಂದ್ ಜೀಪ್ ಕೊಟ್ಟಿದ್ರೆ ನಾವು ಒಬ್ರು ಹೋಗ್ತಾ ಇದ್ವಿ ಹರೀಶ್, ಬೆಳಗಿಂದ ರಾತ್ರಿ ತನಕ ಎಲ್ಲಾರ್ಗು ಲಾಟಿನಲ್ಲಿ 4 ಬಿಟ್ಟು ಎಳ್ಕೊಂಬರ್ಬೋದು. ಹೋಗ್ತಾ ಇದ್ವಿ. ಯಾವ ನಂಬರ್ಗಳು ಸಿಕ್ಕರೆ, ಯಾವ ಊರು ಸಿಕ್ಕರೆ ಹೋಗ್ಬೋದಾಗಿತ್ತು. ನಮ್ ಪರಿವಿನಲ್ಲಿ ಇಲ್ಲ. ಈಗ ನಾವ್ ಏನ್ ಮಾಡಕ್ ಸಾಧ್ಯ ಇಲ್ಲ. ನಾವ್ ಬೇಕಾದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದೀವಿ CIDಗೆಲ್ಲ. ನನ್ನ ಫ್ರೆಂಡೇ ಒಬ್ರು ನಾನು. ವಿ ಕ್ಯಾನ್ ಓನ್ಲಿ ಡೂ ಪ್ಯಾಸಿವ್ ವರ್ಕ್. ನಮ್ ಕೈನಲ್ಲಿ ಅಸಾಧ್ಯ. ಈ ಮುಂಚೂಡಿ ತಗೊಂಡು ಹೆಂಗ್ ಹೋಗ್ಬೇಕು, ಮುಂದೆ ಹೆಂಗ್ ಹೋಗ್ಬೇಕು ಅನ್ನೋದೊಂದು ಒಂದು ಸಮಸ್ಯೆನೆ. ನೀವ್ ಹೇಳಿದಂಗೆ ದಿನ ಈ ತರ ಒಂದೊಂದು ಆಡಿಟ್ ಆಗುತ್ತೋ ಕೋಟಿಗಟ್ಟಲೆ ಏರ್ತಾ ಇದೆ ಇವಾಗ ಲಾಸ್ಗಳು. ಇನ್ಫ್ಯಾಕ್ಟ್ ಒಂದೇ ನಿಮಿಷ, ಈಗ ಏನಂದ್ರೆ ನಾವು ಮಂಗಳವಾರ ನಡೆದಂತ ಕಾರ್ಯಕ್ರಮದ ಮುಗಿದ ನಂತರ ನಾನು, ಡಾಕ್ಟರ್ ಗುಹಾ, ನಮ್ಮ ರಂಗನಾಥ್ ಸಾಹೇಬ್ರು, ಆಮೇಲೆ ಧರ್ಮೇಂದ್ರ ಅವರು 4 ಜನನು ಅಡ್ಮಿನಿಸ್ಟ್ರೇಟರ್ ಭೇಟಿಯಾದಂತ ಸಂದರ್ಭದಲ್ಲಿ ಅವರು ಬ್ಯಾಂಕಿನ ರಿವೈವಲ್ಗೆ ಏನೇನ್ ಆಗ್ಬೇಕು, ಅದ್ರಲ್ಲಿ RCS ಏನು ಪಾತ್ರ ಇಲ್ಲ. RCS ಇಟ್ ಇಸ್ ಪ್ಯೂರ್ಲಿ ಅಕಾಡೆಮಿಕ್ ಇಂಟ್ರೆಸ್ಟ್ ಅಷ್ಟೇನೆ. ಅವ್ರು ಯಾವುದೇ ರೀತಿ ಆದಂತಹ ಬ್ಯಾಂಕ್ ರಿವೈವಲ್ ಪ್ರೊಸೆಸ್ ಎಲ್ಲ ಅವ್ರು ಇನ್ವಾಲ್ವ್ ಆಗೋದಿಲ್ಲ ಅನ್ನೋಂತ ಒಂದು ಮಾತು ಹೇಳಿದ್ರು. ಅದ್ರ ಜೊತೆಗೆ ಇನ್ನೂ ಅವ್ರು ಹೇಳಿದ ಬೇರೆ ಮಾತೇನಂತ ಹೇಳಿದ್ರೆ, ಇಲ್ಲಿ ಸ್ಟಾಫ್ ಸಾಕಷ್ಟು ಮೋಸ ಮಾಡಿದ್ದಾರೆ. ನನಗೆ ಇಲ್ಲಿ ಕೆಲಸ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ. ಆದ್ರೆ ಈ ಡೆಪಾಸಿಟರ್ಸ್ನೆಲ್ಲ ನೋಡ್ತಾ ಇದ್ದಾಗ ಇಲ್ಲಿದ್ದಂತ ಸ್ಟಾಫ್ ಮಾಡಿದ ಈ ಮೋಸದಿಂದ ಎಷ್ಟು ಜನ ಅಫೆಕ್ಟ್ ಆಗಿದ್ದಾರೆ, ಇದು ಒಂದೇ ನನ್ನನ್ನ ಇಲ್ಲಿ ಕೂಡಿಸ್ತಾ ಇರೋದು. ಜೊತೆಗೆ ನನ್ನ ಮೂಲ ಉದ್ದೇಶ, ನಾನು ಇಲ್ಲಿ ಕೂತಿರೋದ್ ಮೂಲ ಉದ್ದೇಶ, ಇಲ್ಲಿ ಸ್ಟಾಫ್ ಮೆಂಬರ್ ಯಾರ್ಯಾರು ಇಲ್ಲಿ ಬ್ಯಾಂಕ್ ಮೋಸ ಮಾಡಿದ್ರು ಅವ್ರನ್ನೆಲ್ಲ ಅದ್ರಲ್ಲಿ ಅಟ್ಲೀಸ್ಟ್ ಕೆಲವ್ರನ್ನಾದ್ರೂ ನಾನು ಜೈಲಿಗೆ ಹಾಕ್ಸೋ ತನಕ ಅದು ಒಳ್ಳೆ ಮಾತಾಡಿದ್ದಾರೆ. ಅದನ್ನ ಹೇಳಿದ್ದವ್ರು, ಅದು ಮುಖ್ಯವಾಗಿ ಅದನ್ನ ಹೇಳಿದ್ರು. ಮತ್ತೆ ಈಗ ನನಗೆ ಇಲ್ಲಿ ಬ್ಯಾಂಕಿನ ಸಂಪೂರ್ಣ ಮಾಹಿತಿ ಬಂದಿದೆ. ಅದನ್ನ ಸಮಯ ಬಂದಾಗ ನಾನು ಪ್ರತಿಯೊಂದು ಮಾಹಿತಿನೂ ಮುಂದಿಡ್ಬೋದು. ಆದ್ರೆ ಈಗ ಸದ್ಯಕ್ಕೆ ನನಗೆ ಸಂಪೂರ್ಣ ಮಾಹಿತಿ ಬ್ಯಾಂಕಿನ ಬಗ್ಗೆ ಬಂದಿದೆ. ಇದನ್ನ ಯಾರ್ಯಾರ ಜೊತೆ ಶೇರ್ ಮಾಡ್ಕೋಬೇಕು ಅವ್ರ ಜೊತೆ ನಾನು ಆಲ್ರೆಡಿ ಶೇರ್ ಮಾಡಿ ಆಗಿದೆ.
RBIಗೆ ಅಲ್ಲಿ ಬೆಂಗಳೂರು ಇರ್ಬೋದು ಅಥವಾ ಡೆಲ್ಲಿ ಬಾಂಬೆ ಇರ್ಬೋದು ಎಲ್ಲಾ ಕಡೆಗೂ ನಾನು ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿ ಆಗಿದೆ. ಸೊ ಹಾಗಾಗಿ ಬ್ಯಾಂಕಿನ ಮುಂದಿನ ಏನು ಸ್ಟೆಪ್ಸ್ ಗಳು ಏನ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಸದ್ಯಕ್ಕೆ ನಿಮ್ಗೆ ಯಾರಿಗೂ ಏನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಬಟ್ EOI ಆಗ್ಲಿ ಇದು ಯಾವಾಗ ಬರುತ್ತೆ ಅನ್ನುವಂತ ಮಾಹಿತಿ ನನ್ನ ಕಡೆ ಇಲ್ಲ. ಯಾವಾಗ EOI ರೋಲ್ ಔಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಖಚಿತವಾಗಿ ನಾನು ಏನು ಹೇಳಕ್ ಆಗೋದಿಲ್ಲ ಅನ್ನುವಂತ ಸ್ಪಷ್ಟ ಮಾಹಿತಿ ಹೇಳಿದ್ದಾರೆ. ಹೌದು ಹೌದು ಹೌದು. ಇಷ್ಟು ನಮ್ಮ ಅಶೋಕನ್ ಸಾಹೇಬ್ರು ಹೇಳಿರೋದು. ಅಲ್ಲ ಅವರು ಮುಗಿಸ್ಬಿಟ್ರು, ಅವ್ರ ಕೆಲಸ ಆಗಿದೆ ಅಲ್ವಾ? ಅಲ್ಲ ಸರ್, ನಾನು 6 ತಿಂಗಳಿಂದ ನಾನು 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ಇದು RCSಗೂ ಏನು ಸಂಬಂಧ ಇಲ್ಲ. RBI ಸೆಂಟ್ರಲ್ ಆಫೀಸ್ ಅಲ್ಲಿ ಡೆಪ್ಟಿ ಗವರ್ನರ್ ಲೆವೆಲ್ ಅಲ್ಲಿರುವಂತ ಕಮಿಟಿನಲ್ಲಿ ಇದು ರಿಜೆಕ್ಟ್ ಆಗಿ ವಾಪಸ್ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ ಎಷ್ಟು ದುಡ್ಡು, ವಾಟ್ ಈಸ್ ದ ಲಯಬಿಲಿಟಿ ಆಫ್ ದ ಬ್ಯಾಂಕ್ ಅಂತ ಹೇಳಪ್ಪ ಅಂತ ಕೇಳ್ತಾ ಇದ್ದಾರೆ. ಹಿ ಇಸ್ ನಾಟ್ ಏಬಲ್ ಟು ಕ್ವಾಂಟಿಫೈ ದ ಲಯಬಿಲಿಟಿ ಆಫ್ ದ ಬ್ಯಾಂಕ್. ಇದನ್ನ ಬಿಟ್ಬಿಟ್ಟು ಇದನ್ನ ಜೈಲ್ಗೆ ಹಾಕ್ಸ್ತೀನಿ, ಅವನಿಗೆ ಚಾರ್ಜ್ ಶೀಟ್ ಹಾಕ್ಸ್ತೀನಿ, ಅಲ್ಲಿ ಸರ್ ಮಸಾಲೆ ಅಲ್ವಾ? ಯಾತಕ್ಕೆ ಇವೆಲ್ಲ ಬೇಕು ಮಾಡ್ಬೇಕು ಸರ್? EOI ಬರಬೇಕಂದ್ರೆ ಅದೇ ಹೇಳ್ತಾ ಇರೋದು, ಲಯಬಿಲಿಟಿನೇ ಗೊತ್ತಿಲ್ಲ, EOI ಬರುತ್ತೆ ಅಂತ ಕುಣಿದ್ರೆ ಏನ್ ಬಂತು? ಫಸ್ಟ್ ಆಫ್ ಆಲ್ ಲಯಬಿಲಿಟಿ ತಿಳ್ಕೊಳ್ಳಿ ಏನು ಅಂದ್ಬಿಟ್ಟು. ಅಸೆಟ್ ಕಟ್ಕೊಂಡು ನಮ್ಗೇನಾಗಬೇಕು ಬ್ಯಾಂಕ್ದು? 6,000 ಕೋಟಿ ಲಾಸ್ ಅಂತ ಏನ್ ಹೇಳ್ತಾ ಇರೋ, ದಟ್ ಇಸ್ ಅನ್ ಅಸೆಟ್ ಆಫ್ ದ ಬ್ಯಾಂಕ್. ಹೂ ಇಸ್ ಬಾದರ್ಡ್ ಅಬೌಟ್ ದ ಅಸೆಟ್ ಆಫ್ ದ ಬ್ಯಾಂಕ್? ವಿ ಶುಡ್ ನೋ ವಾಟ್ ಇಸ್ ದ ಲಯಬಿಲಿಟಿ ಆಫ್ ದ ಬ್ಯಾಂಕ್. ಎಷ್ಟು ಜನ ಡಿಪಾಸಿಟರ್ಸ್ ಇದ್ದಾರೆ, ಎಷ್ಟು ಡಿಪಾಸಿಟ್ಸ್ ಇದೆ ಅನ್ನೋಂಥದನ್ನ ಕ್ವಾಂಟಿಫೈ ಮಾಡಕ್ಕಾಗಿಲ್ಲ ಇದರ ತನಕ. ವಿ ಆರ್ ನಾಟ್ ಇವನ್ ಗೆಟಿಂಗ್ ಅವರ್ ಇಂಟ್ರೆಸ್ಟ್ ಫಾರ್ ಲಾಸ್ಟ್ 6 months. ಒಂದು 25,000 ಟ್ರಾನ್ಸಾಕ್ಷನ್ 22,000 ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಸೋ ಮಚ್ ಆಫ್ ಟೈಮ್ ಇಸ್ ರಿಕ್ವೈರ್ಡ್. ಸಿಂಪ್ಲಿ ಅವರು RCSಗೆ ಈ ವಿಷಯನ ಲಾಸ್ಟ್ ವೀಕ್ ಅಲ್ಲೂ ಹೇಳಿದೆ, RCSಗೂ ಇದಕ್ಕೂ ಸಂಬಂಧ ಇಲ್ಲ, ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಕುಕ್ಡ್ ಅಪ್ ಸ್ಟೋರಿ ಅಂತ ಹೇಳ್ಬಿಟ್ಟಿದ್ನು. ಓನ್ಲಿ ಏನಂತ ಹೇಳಿದ್ರೆ ಒಬ್ರನ್ನೊಬ್ರು ಹೊಗಳ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರುವಂತದ್ದಾಗತ್ತೆ ಹೊರತು ಇಟ್ಸ್ ನಾಟ್ ಎ ರಿಯಾಲಿಟಿ. ಲೆಟ್ ಅಸ್ ಫೇಸ್ ದ ರಿಯಾಲಿಟಿ. Depositors are interested in getting back the money. Whether this guy Santosh or XYZ are behind the bar or not, nobody bothered. What is the use that, if they get a life imprisonment and if you don't get rupees, 1 rupee also? The liability of the bank should be quantified and it has to be given to RBI. Then only they will be able to allow you to take the assets ಎಷ್ಟು ಇಟ್ಕೊಂಡು ಏನಾಗ್ಬೇಕು ಹೇಳಿ? 6,000 ಕೋಟಿನೋ 10,000 ಕೋಟಿನೋ ಎಷ್ಟು ಇನ್ಕ್ರೀಸ್ ಆದ್ರೂ ಕೂಡ ನಮ್ಗೆ ಯಾವುದೇ ತರ ಉಪಯೋಗನೂ ಇಲ್ಲ ಡಿಪಾಸಿಟರ್ಸ್ಗೆ. ದುಡ್ಡು ಮೇಲೆ Srinath avare, sorry to interject you. Do you mean to say that RBI doesn't know what is the liability of the bank today? Administrator ಗೆ ಗೊತ್ತಿಲ್ಲ. They may not be telling you, but they definitely know about it. No, ಹಂಗಂದ್ರೆ ನಮ್ಗೆಲ್ಲ ಇಂಟ್ರೆಸ್ಟ್ ಬರ್ಬೇಕಾಗಿತ್ತು ಸರ್ ಇವಾಗ. Sir, what I'm trying to say is that whether they want to publish it or not, they want to say it or not, they want to do it, but that's a different. But they definitely know about it, sir. No, ಇಲ್ಲ ಗೊತ್ತಿಲ್ಲ. They don't know. That's the reason they are not able to get the EOI out. If they know that, they would definitely get the EOI out. EOI out ಅಂತಂದ್ರೆ ಸರ್, ಇವಾಗ what has been the forward as Mr. Ranganath and Mr. Harish Pascal. ಇಲ್ಲ ಸರ್, ಒಂದ್ ನಿಮಿಷ ಸರ್, ಯಾರು ಏನ್ ಹೇಳ್ತಾರೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ ಸರ್. ಕಾನ್ಫಿಡೆನ್ಷಿಯಲ್ ನಾವ್ ಹೇಳಕ್ ಆಗಲ್ಲ ಅಂದ್ರೆ ಪ್ರಿಯಾ ಅನ್ನೋರು ಬಂದಿದ್ದಾರೆ, ಒಬ್ರು ಮಲಯಾಳಿ ಜನರಲ್ ಮ್ಯಾನೇಜರ್. ಯಾವ ಜನರಲ್ ಮ್ಯಾನೇಜರ್ ಇಂದನೂ ಆಗಲ್ಲ ಸರ್, ಅದು ಡೆಪ್ಟಿ ಗವರ್ನರ್ ಎವ್ರಿಥಿಂಗ್, ಬಟ್ ಶಿ ಇಸ್ ನಾಟ್ ರೆಡಿ ಟು ರಿವೀಲ್ ಎನಿಥಿಂಗ್. ಶಿ ನೋಸ್ ಎವ್ರಿಥಿಂಗ್ ಲಯಬಿಲಿಟಿ. ಸರ್ ಸುಮ್ನೆ ಏನೇನೋ ಹೇಳ್ಬೇಡಿ ಸರ್. ಅದೆಲ್ಲ ಸರ್ ಒಂದು ನಿಮಿಷನೂ ಇಟ್ಕೊಳ್ಳಲ್ಲ ಸರ್. ಅಲ್ಲ, ಒಂದು ನಿಮಿಷನೂ ಇಟ್ಕೊಳ್ಳಲ್ಲ ಸರ್ RBI ಸೆಂಟ್ರಲ್. ಅಲ್ಲ, ಲಯಬಿಲಿಟಿ ಬಗ್ಗೆ ನೀವು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಹೇಳಿ ಸರ್, ಎಷ್ಟು ಹೇಳಿ ಸರ್, ನೀವು ಹೇಳಿ. ಲಯಬಿಲಿಟಿ ಬಗ್ಗೆ ನಾನು ಹೇಳಲ್ಲ ಅಂತ ಹೇಳಿದ್ಲಾಕೆ ಜನರಲ್ ಮ್ಯಾನೇಜರ್ ಸರ್. ಅವ್ರು ಗೊತ್ತಿದೆ ಅದನ್ನ ನೀವು ಬಂದು ಕೇಳಿ. ಒಂದ್ ಕೆಲಸ ಮಾಡಿ, ಈ ಝೂಮ್ ಬದಲು ನೀವು ಬನ್ನಿ ರಿಸರ್ವ್ ಬ್ಯಾಂಕ್ ಒಂದ್ಸಲ ಮೀಟ್ ಮಾಡಿ GM ನ. ಸರ್ ನಾನು ಬಂದು ಮೀಟ್ ಮಾಡಿದ್ದೀನಿ ಸರ್, ಸುಮ್ಮನೆ ತಪ್ಪಿಸ್ಬೇಡಿ ಸರ್. Why you want to open the Pandora boxes in this kind of a meeting? See, you have to ಬಂದು ಮೀಟ್ ಮಾಡಿಲ್ವಾ ಸರ್ ನಾನು ನಿಮ್ಮ ಜೊತೆ? discuss, talk, then come to conclusion. ಅಲ್ಲ, ಅವಳು ನಿಮ್ಮ ಜೊತೆ ನಾನು ಮಾತಾಡಕ್ಕೆ ರೆಡಿ ಇರಲಿಲ್ಲ ಅಮ್ಮ. ಅವ್ರಿಲ್ಲ, ಇವಾಗ ಅವ್ರಿಲ್ಲ, ನೆಕ್ಸ್ಟ್ ಚೇಂಜ್ ಆಗಿದ್ದಾರೆ ಜನರಲ್ ಮ್ಯಾನೇಜರ್. Open the Pandora boxes sir.
All have been transferred. All have been changed. ಒಂದ್ ವಿಷಯ ತಿಳ್ಕೊಳ್ಳಿ, ಶ್ರೀನಾಥ್, ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ. ಚೇಂಜ್ ಆಗಿದೆ ಇವಾಗ. ನೀವು ಹೇಳೋದು ಅವಳು ಟ್ರಾನ್ಸ್ಫರ್ ಆಗಿದ್ ಮಾತ್ರಕ್ಕೆ ಇನ್ನೊಬ್ಳು ಬಂದವಳೇನು, ಶಿ ಇಸ್ ನಾಟ್ ಗೋಯಿಂಗ್ ಟು ಕಮ್ ವಿತ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ಅಲ್ಲ, ನೀವು ಝೂಮ್ ನಲ್ಲಿ ಮಾತಾಡಿದ್ರೆ ಏನು ಆಗಲ್ಲ, ನೀವು ಬರಬೇಕು. ನೀವು ಕಾನ್ಫಿಡೆನ್ಶಿಯಲ್ ಮ್ಯಾಟರ್ ಆದ್ರೂ ಕೂಡ ಎಜಿಎಂ ನಲ್ಲಿ ಡಿಪಾಸಿಟರ್ಸ್, ಇವರು ಶೇರ್ ಹೋಲ್ಡರ್ಸ್ ಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಇಒಐ ತರೋದಕ್ಕೆ ಬೇಕಾಗಿರುವಂತದ್ದು ಇಸ್ ನಾಟ್ ದಿ ಇದು ಏನೋ ನೀವು ಅಸೆಟ್ ಆಫ್ ದ ಬ್ಯಾಂಕ್, ಇಟ್ ಇಸ್ ದಿ ಲಯಬಿಲಿಟಿ ಆಫ್ ದ ಬ್ಯಾಂಕ್. ಇನ್ವೆಸ್ಟ್ಮೆಂಟ್ ಬರ್ಬೇಕಾಗಿರೋದು ಲಯಬಿಲಿಟಿ ಆಫ್ ದ ಬ್ಯಾಂಕ್ ಈಕ್ವಲೆಂಟ್ ಆಗಿ, ನಾಟ್ ದಿ ಅಸೆಟ್ ಆಫ್ ದ ಬ್ಯಾಂಕ್. RBI ಗೆ ಚೆನ್ನಾಗಿ ಗೊತ್ತಿದೆ ಇದು. RBI knows very well. ಸರ್, ನಾನು ಡೆಪ್ಟಿ ಗವರ್ನರ್ ಲೆವೆಲ್ ಅಲ್ಲಿ ಮಾತಾಡಿದ್ದೀನಿ ಸರ್, ಸುಮ್ಮನೆ ಏನೇನೋ ಹೇಳ್ಬೇಡಿ ನೀವು. ಇಲ್ಲ ಸರ್. ಅಂಡ್ ಅಗೈನ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್ ಪ್ಲೀಸ್. ಅಲ್ಲ, ನೀವೇ ಈಗ ಡೆಪ್ಟಿ ಗವರ್ನರ್ ಯಾವಾಗ ಸಿಕ್ಕಿದ್ರು ನಿಮ್ಗೆ ಮಾತಾಡೋದಕ್ಕೆ? ಹಾಗಲ್ಲ, ಡೆಪ್ಟಿ ಗವರ್ನರ್ ಯಾವಾಗ ಸಿಕ್ಕಿದ್ರು ಸರ್? ನಾವು ಮಾತಾಡಿದೀವಿ ಸರ್, ಯಾವಾಗ ಸಿಕ್ಕಿದ್ರು ಅಂತ ಹೇಳಲ್ಲ ನಾವು. ನೀವು ಸುಮ್ಮನೆ ಏನೇನೋ ಹೇಳ್ತಾ ಇರ್ಬೇಡಿ ಸರ್. ನೀವು ಕರ್ಕೊಂಡೋದಾಗ ಸರ್, ನನ್ನನ್ನ ನೀವು ಕರ್ಕೊಂಡೋದ್ರಿ RBIಗೆ, ಒಬ್ಬ ಯಾರೇ ಅನ್ಲಿಲ್ಲ ನಮ್ಗೆ. ಕರ್ಕೊಂಡಾಗ ತಿರ್ಗಾ ಇವನ್ಗೆ ಯಾರೋ ಶ್ರೀಕುಮಾರ್ ಕೈ ಮುಂದೆ ಹೋಗ್ಬಿಟ್ಟಿದ್ರು, ಆ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿದ್ರು. ನಾನು ಐ ವಾಸ್ ಹ್ಯಾವಿಂಗ್ ಏನೋ ಫಾರಿನ್ ಡೆಲಿಗೇಟ್ ಬರ್ತಾ ಇದಾರೆ, ನಿಮ್ಗೆ ಎಷ್ಟು ಕೇಳ್ಕೊಂಡ್ರು ಬಿಡ್ಲಿಲ್ಲ, ನೀವು ಕರ್ಕೊಂಡೋದ್ರಿ ನನ್ನನ್ನ. ಆಫರ್ ಅಸ್ ಏನೋ ಪ್ರಾಪರ್ ಸೀಟ್ ಆಲ್ಸೋ ದಟ್ ಜನರಲ್ ಮ್ಯಾನೇಜರ್. ಸೊ ಲೆಟ್ ಅಸ್ ನಾಟ್ ಓಪನ್ ದಟ್. ಜನರಲ್ ಮ್ಯಾನೇಜರ್ ಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದೇನಂದ್ರೆ, ಅಲ್ಲ, ನೀವು ಕೋಪ ಮಾಡ್ಕೋಬೇಡಿ, ನೀವು ಜಸ್ಟ್ ರಿಯಾಲಿಟಿ ಅಸೆಸ್ ಮಾಡ್ಕೊಂಡು ಮಾತಾಡಿ. ನಾನು ಹೇಳೋದು ಸರ್, ಫಸ್ಟ್ ಆಫ್ ಆಲ್ ಡೋಂಟ್ ಥಿಂಕ್ RBI is ignorant. ಪ್ಲೀಸ್ ಡೋಂಟ್ ಅಂಡರ್ಮೇಸ್, ಡೋಂಟ್ ಥಿಂಕ್ RBI is ignorant. ಅಷ್ಟೇ ನಾನು ಹೇಳೋದು. ಆಗಲ್ಲ, ಯಾಕಂದ್ರೆ RBI ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಐ ಆಮ್ ವೆರಿ ಸಾರಿ. ನಾನೀಗ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾ ಸರ್ ಹಂಗಂದ್ರೆ RBI ಅಲ್ಲಿ ಏನೇನ್ ನಡೆಯುತ್ತೆ, ಪ್ರೋಸೆಸ್ ಏನ್ ಸರ್ ಇದಕ್ಕೆ? UI ಗೆ ಹೇಳಿ ಒಂದು ಪ್ರೋಸೆಸ್ ಏನು ಅಂತ. ಆರ್ಗ್ಯುಮೆಂಟ್ಗಳಿಂದ ಏನು ಪ್ರಯೋಜನ ಇಲ್ಲ ಸರ್. ಇವಾಗ ಹೋಗಾಗಿದ್ರೆ RBI ಗೆ ಹೋಗಿ ಸರಿ ಮಾಡಿ, ಇವ್ರಿಗೆ ಮಾಡ್ತಾ ಇರೋ ಸರಿ ಇಲ್ಲ. RBI ಹೋಗಿ ಸರಿ ಮಾಡಕ್ ಆಗಲ್ಲ. RBI ಯಾರು ಹೋದ್ರು ಸರಿ ಆಗಲ್ಲ. RBI ಮಾಡೋದು ಅವ್ರ ಆ ಟೈಮ್ ಬಂದಾಗ್ಲೇನೆ. ಆ ಟೈಮ್ ಬರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಲಯಬಿಲಿಟಿ ಆಫ್ ದ ಬ್ಯಾಂಕ್ ಎಷ್ಟು ಅಂತ ಗೊತ್ತಾಗ್ಬೇಕು. ಲಯಬಿಲಿಟಿ ಆಫ್ ದ ಬ್ಯಾಂಕ್ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲಿ ಪ್ರೆಷರೈಸ್ ಮಾಡಿದ್ರೆ ಏನ್ ಪ್ರಯೋಜನ ಸರ್? ಸರ್, ಒಂದ್ ನಿಮಿಷ. ಪ್ಲೀಸ್ ಅಲೋ ಮೀ ಟು ಸ್ಪೀಕ್ ಸರ್. ನಾವು ಈಗ RBI ಹೇಳ್ತಿರೋದು ಕಾನ್ಫಿಡೆನ್ಶಿಯಲ್, ಅದನ್ನ ಹೇಳೋದಿಲ್ಲ ಅಂತಂದ್ರೆ, ಈಗ EOI ಫಾರ್ವರ್ಡ್ ಆಗಿದೆ, EOI ಪಬ್ಲಿಷ್ ಆಗ್ಬೇಕು ಅಂತ RBI ಅದನ್ನ ಹಾಕ್ಲೇಬೇಕಲ್ಲ ಸರ್ EOI ನಲ್ಲಿ. ಹೌ ಇಸ್ ಗೋಯಿಂಗ್ ಟು ಬಿ ಕಾನ್ಫಿಡೆನ್ಶಿಯಲ್ ಎನಿಮೋರ್? ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹೌ ಲಾಂಗ್ ಇಟ್ ಕ್ಯಾನ್ ಬಿ ಕಾನ್ಫಿಡೆನ್ಶಿಯಲ್? It cannot be confidential for any more time. Now the EO has to come. EO has to come into the. It will be in the public domain. Public domain EO ನಲ್ಲಿ ಬರ್ಲೇಬೇಕಲ್ಲ ಸರ್. ಎಷ್ಟು ಲಯಬಿಲಿಟಿ, ಯಾರು ಇನ್ವೆಸ್ಟ್ ಎಷ್ಟು ಬರ್ಬೇಕು ಅಂದ್ಬಿಟ್ಟು ಬರ್ಲೇಬೇಕಲ್ಲ ಸರ್ EO ನಲ್ಲಿ. ಸರ್, ಒಂದ್ ನಿಮಿಷ ಸರ್, ನಾನು ಇದನ್ನ ಇನ್ನೂ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ರು ಮಾತಾಡಕ್ ಬಿಡ್ತಾ ಇಲ್ಲ. ಲೋಕಲ್ ಜನರಲ್ ಮ್ಯಾನೇಜರ್ ಅಂತ ಹೇಳ್ತಾರೆ, ಅವರೆಲ್ಲರೂ ಪೋಸ್ಟ್ ಮನ್ಗಳು. ಒಂದ್ ವಿಷಯ ಹೇಳ್ತೀನಿ ಕೇಳಿ. ಈ ಪ್ರೋಸೆಸ್ ಅಲ್ಲಿ EOI ಬರ್ಬೇಕು ಅಂತ ಹೇಳಿದ್ರೆ ಅದು ಹೈ ಲೆವೆಲ್ ಕಮಿಟಿನಲ್ಲಿ ಅದು ಫಸ್ಟ್ ಅಪ್ರೂವ್ ಆಗ್ಬೇಕು. ಆ ಹೈ ಲೆವೆಲ್ ಕಮಿಟಿನಲ್ಲಿ ಅಪ್ರೂವ್ ಆಗ್ಬೇಕು ಅಂದ್ರೆ ಅವ್ರಿಗೆ ವಾಟ್ ಈಸ್ ದಿ ಲಯಬಿಲಿಟಿ ಆಫ್ ದ ಬ್ಯಾಂಕ್ ಅಂತ ಗೊತ್ತಾಗ್ಬೇಕು. ಅವರು ಮಂತ್ಲಿ ಒನ್ಸ್ ಜಾಯಿನ್ ಆಗ್ತಾರೆ, ಇದಾಗ್ತಾರೆ, ಏನೋ ಮೀಟ್ ಆಗ್ತಾರೆ. ಅದರಲ್ಲಿ ಒಬ್ಬ ಜನರಲ್ ಮ್ಯಾನೇಜರ್ ಇರ್ತಾರೆ. ಅವ್ರು ಇವಾಗ ನ್ಯೂ ಜನರಲ್ ಮ್ಯಾನೇಜರ್ ಒಬ್ರು ಇದು CGM ಇರ್ತಾರೆ. ಆ CGM ಜೊತೆನಲ್ಲಿ ಇವರು ಏನೋ ಡೆಪ್ಟಿ ಗವರ್ನರ್ಸ್ ಇಬ್ರು ಇರ್ತಾರೆ. ಅವ್ರು 3 ಜನ ಸೇರ್ಕೊಂಡು ಒಂದು ಇದ್ ಮಾಡ್ತಾರೆ. ಅದನ್ನ ಒಂದು ಕಮಿಟಿಗೆ ಹೋಗುತ್ತೆ. ಆ ಕಮಿಟಿ ಪಾಸ್ ಆದ್ಮೇಲೆನೆ ನಮ್ಗೆ ಅದಕ್ಕೆ ರಿವೈವಲ್ಗೆ ಇದು ಕೊಡೋದು. ಯಾರ್ಯಾರೋ ಏನೇನೋ ಮಾತಾಡಿದ್ರೆ ಆಗಲ್ಲ. ಕಾನ್ಫಿಡೆನ್ಶಿಯಲ್ ಅಂತ ಹೇಳಿದ್ರೆ ನಮಗ್ ಕಾನ್ಫಿಡೆನ್ಶಿಯಲ್ ಅಪ್ಪ, ನಮ್ಗೆ ಹೇಳ್ಬೇಡ್ರಿ. RBI ಚೀಫ್ ಜನರಲ್ ಮ್ಯಾನೇಜರ್ಗಾಗ್ಲಿ ಇವ್ರಿಗೂ ಹೇಳಲ್ವಾ ನೀವು? ಅದು ಅವ್ರಿಗೂ ಹೇಳಕ್ಕೂ ಕಾನ್ಫಿಡೆನ್ಶಿಯಲ್ ಇದು ಹೇಳಿ. ಫಸ್ಟ್ ಆಫ್ ಆಲ್ ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳಿ. ನಾವ್ ಕೇಳ್ತಾ ಇರೋದು ನನ್ಗೆ ಹೇಳ್ರಿ ಅಂತೆಲ್ಲ ಕೇಳ್ತಾ ಇರೋದು. ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕಿ ಅಂತ ಕೇಳ್ತಾ ಇಲ್ಲ. ಇವ್ರು ಫಸ್ಟ್ ಕ್ವಾಂಟಿಫೈ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಈಗಾಗಲೇ ಬಂದ್ಬಿಟ್ಟಿರೋದು ಇದಕ್ಕೆ. ಹೌ ಲಾಂಗ್ ಇಟ್ ವಾಸ್ ಟೇಕನ್ ಫಾರ್ PMC ಬ್ಯಾಂಕ್? ಕ್ವಾಂಟಿಫೈ ಆಗಿತ್ತು, ಈಸಿಯಾಗಿ ಬಂತು ಆಚೆಗೆ ಒಂದು EOI ಬರೋದಕ್ಕೆ. ಅರೆ ನಮ್ಗೆ ಯಾಕೆ ಬರಕ್ ಆಗ್ತಾ ಇಲ್ಲ ಅದನ್ನ? ಯಾಕೆಂದ್ರೆ ಕ್ವಾಂಟಿಫೈ ಆಗಿಲ್ಲ. ಅದಕ್ಕೆ ಇಲ್ಲಿ RBI ಅಲ್ಲಿ ಕೆಲಸ ಮಾಡದೆ RBI ಅವ್ರು ಮಾಡ್ತಾ ಇದಾರೆ. RBI ಜನರಲ್ ಮ್ಯಾನೇಜರ್ ಹಿಂಗಂದ್ರು, ಹಂಗಂದ್ರು, ಅವ್ರೇನಂದ್ರು ಅಂತಲ್ಲ. ಕೊನೆಗೆ RBIಗೆ ಇದು ಹೋಗಿದ್ಯಾ, ಕ್ವಾಂಟಿಫೈಡ್ ಅಮೌಂಟ್ ಹೋಗಿದ್ಯಾ? ಕ್ವಾಂಟಿಫೈಡ್ ಅಮೌಂಟ್ ಹೋಗಿದೆ ಅಂತ ಹೇಳಿದ್ರೆ ನಮ್ದೆಲ್ಲರಿಗೂ ಇಂಟ್ರೆಸ್ಟ್ ಬರ್ಬೇಕಾಗಿತ್ತು ಈ ತಿಂಗಳು. ಈಗಾಗಲೇ 8 ತಿಂಗಳಾಯ್ತು, ಬಂದಿಲ್ಲ. ಎಷ್ಟು ಡಿಪಾಸಿಟ್ ಇದೆ ಅಂತಾನೆ ಗೊತ್ತಿಲ್ಲ ಬ್ಯಾಂಕ್ ಅಲ್ಲಿ ಯಾರಿಗೂ. ನಮ್ ಡಿಪಾಸಿಟ್ ಏನಿದೆ ಅದೇನೇ ಅವ್ರ ಬ್ಯಾಂಕ್ ಲಯಬಿಲಿಟಿ. ಬ್ಯಾಂಕಿಂಗ್ ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳಿ ಸರ್. ಡಿಪಾಸಿಟ್ಸ್ ಇಸ್ ಕಾಲ್ಡ್ ಆಸ್ ಎ ಲಯಬಿಲಿಟಿ ಆಫ್ ದ ಬ್ಯಾಂಕ್. ಲೋನ್ ಇಸ್ ಕಾಲ್ಡ್ ಆಸ್ ಎ ಅಸೆಟ್ ಆಫ್ ದ ಬ್ಯಾಂಕ್.
ಓಕೆ, ಆ ಅಸೆಟ್ ಕಟ್ಕೊಂಡು ನಮ್ಗೆ ಏನೂ ಆಗ್ಬೇಕಾಗಿಲ್ಲ. ಡಿಪಾಸಿಟರ್ಸ್ ಬೇಕಾಗಿರೋದು ಬರೀ ಲಯಬಿಲಿಟಿ ಆಫ್ ದ ಬ್ಯಾಂಕ್, ಎಷ್ಟು ಡಿಪಾಸಿಟ್ ಇದೆ ಅಂತ. ಈ ಅಸೆಟ್ ಇಟ್ಕೊಂಡು ಸುಮ್ಮನೆ ಅದ್ರ ಬಗ್ಗೆ ವಾದಗಳು ಮಾಡ್ಕೊಂಡು ಎವ್ರಿ ಟೈಮ್ EOI ಬರುತ್ತೆ, ಅವ್ರು ಬರ್ತಾನೆ, ಇವನ್ ಬರ್ತಾನೆ ಅಂತ ಹೇಳಿ ಎಲ್ರಿಗೂ ಏರಲ್ಲಿ ಮಾತಾಡ್ಕೊಂಡು ಇದ್ರೆ ಏನು ಉಪಯೋಗ ಇಲ್ಲ. ಇಟ್ ವಿಲ್ ಕಮ್ ಓನ್ಲಿ ಆಫ್ಟರ್ ಹಿ ಕ್ವಾಂಟಿಫೈಸ್ ದಟ್. ಇದು ನಮ್ ಕ್ವಾಂಟಿಫೈ ಮಾಡಿದ ನೆಕ್ಸ್ಟ್ ಡೇನೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಎಲ್ರಿಗೂ. ಇದರ ತನಕ ಬಂದಿಲ್ಲ ಅಂದ್ರೆ ಅದಾಗಿಲ್ಲ ಅಂತ ಅರ್ಥ. ದಿಸ್ ಇಸ್ ಅ ಸಿಂಪಲ್ ಲಾಜಿಕ್. ಇದು ಪ್ರೋಸೆಸ್. ಈ ಪ್ರೋಸೆಸ್ ನ ಫಾಲೋ ಮಾಡದಂಗೆ ಯಾರು ಏನ್ ಹೇಳಿದ್ರು ಕೂಡ, ಪೊಲಿಟಿಷಿಯನ್ ಏನ್ ಹೇಳಿದ್ರು ಕೇಳಲ್ಲ RBI, ಜನ ಮ್ಯಾನೇಜರ್ ಏನ್ ಹೇಳಿದ್ರು ಕೂಡ ಕೇಳಲ್ಲ RBI, ಅಶೋಕನ್ ಏನ್ ಹೇಳಿದ್ರು ಕೂಡ ಕೇಳಲ್ಲ RBI. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲಕ್ಕೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗತ್ತೆ ನೀವು ಮುಂದೆ ಏನಾಗತ್ತೆ ಏನು ಅಂದ್ಬಿಟ್ಟಿದ್ವಿ. ಸುಮ್ನೆ ಏನೋ ಒಂದು ಇದು ಆಗುತ್ತೆ, EOI ಬರ್ತಾರೆ, ನಾವು ಆಗ್ಲೇ ಕರ್ಕೊಂಡ್ ಬಂದ್ಬಿಟ್ಟಿದೀವಿ, NDA ಸೈನ್ ಮಾಡಿದ್ದಾರೆ, ಅದ್ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ ಅಂತ ಹೇಳಿ ನಾವು ಎಷ್ಟೆಷ್ಟು ಕಿತ್ತಾಡಿದ್ರು ಕೂಡ ಏನೇನು ಉಪಯೋಗ ಇಲ್ಲ. ವೆಲ್ಕಮ್ ಗುರ್ರಾಜುನು ಹರೀಶ್ ಇಬ್ರು ಒಂದಾಗಿರೋದು. ಇದನ್ನ ನಾವು 6 ತಿಂಗಳು 8 ತಿಂಗಳು ಕೆಳಗಡೆ ತುಂಬಾನೇ ಟ್ರೈ ಮಾಡಿದ್ವಿ. ಒಂದ್ಸರಿ ನಾನು ಹರೀಶ್ನ ಗಣೇಶನ್ ಗುಡಿ ಹತ್ರಕ್ಕೂ ಕರ್ಕೊಂಡು ಹೋದೆ. ಅದು ಏನ ಟೈಮ್ ಮುಹೂರ್ತ ಕೂಡಿರ್ಲಿಲ್ಲ, ಗುಹಾ ಅವ್ರು ಕರ್ಕೊಂಡೋಗಿ ಅದನ್ನ ಸರಿ ಮಾಡಿದ್ರು. ದಿಟ್ಸ್ ಅ ವೆರಿ ಗುಡ್ ಮೂವ್. I really appreciate that move. But problem is, please understand the process of EOI. EOI ಬರ್ಬೇಕಾದ್ರೆ ಏನೇನ್ ಇರ್ಬೇಕು ಮಿನಿಮಮ್ ಅನ್ನೋದನ್ನ ಇರ್ಬೇಕು. ಅದ್ರ ಬಗ್ಗೆ we have to talk to administrator. ಓದೋರ್ಗೆಲ್ಲರಿಗೂ ಅದನ್ನೆಲ್ಲ ಹೇಳಲ್ಲ. he will tell only ಸ್ಟಾಫ್ ನ ಜೈಲಿಗೆ ಕಳಿಸ್ಬೇಕು, ಸ್ಟಾಫ್ ಮೋಸ ಮಾಡಿದ್ದಾರೆ. how long you will send? 4th ನಿನ್ನೆ ಒಂದು ಇದು ಹಾಕಿದ್ದಾರೆ ವೆಬ್ಸೈಟ್ ಅಲ್ಲಿ, 4th or 5th ತಿರ್ಗಾ ಇವ್ರನ್ನೆಲ್ಲ ಡಿಸ್ಮಿಸ್ ಮಾಡಿದೀವಿ ಅಂತ ಹೇಳಿ. main culprit where he has gone, sir. The main culprit ನಮ್ಗೆ ಏನಾಗಬೇಕು ಸರ್? I'm quite inclined to agree with Srinath, because the mad substance that he is telling is absolutely logical and very relevant, and he has raised a very relevant point. ಒಂದು, ನಮ್ಮ ಬ್ಯಾಂಕ್ ಇಂದ ಎಷ್ಟು ಆಚೆಗೆ ದುಡ್ಡು ಬರಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅನ್ನುವಂತ ಒಂದು ಕ್ಲಾರಿಟಿ ಇಲ್ಲದೆ, ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡಿದೆ ಅನ್ನೋ ಕ್ಲಾರಿಟಿ ಇಲ್ದೇನೆ ಯಾವ ಇನ್ವೆಸ್ಟರು ಬರಲ್ಲ. ದಟ್ ಈಸ್ 100% ಗಿವನ್. ಸೊ ಅದನ್ನ ಇವ್ರು ಶ್ರೀನಾಥ್ ಅವ್ರು ಹೇಳ್ತಾ ಇರೋದು, ಅಂಟಿಲ್ ಅನ್ಲೆಸ್ ಅದನ್ನ ಕ್ಲೀನ್ ಆಗಿ ಕ್ವಾಂಟಿಫೈ ಆಗೋ ತನಕ ಯಾವ ಇನ್ವೆಸ್ಟರ್ ಬರೋದಿಲ್ಲ, ಯಾರು ಬರೋದಿಲ್ಲ. RBI ನವ್ರು ತಿಪ್ಪರ್ಲಾಗ ಹಾಕಿದ್ರು ಏನು ಆಗೋದಿಲ್ಲ. ಯಾರು ಏನ್ ತಿಪ್ಪರ್ಲಾಗ ಹಾಕಿದ್ರೆ ಅದು ದಟ್ ಇಸ್ ಗಿವನ್. ಸೊ ಇಲ್ಲಿ ಆದ್ರೆ ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಇದರಲ್ಲಿ ಯಾವುದೇ ರೀತಿ ಅದು ಇನ್ವಾಲ್ವ್ಮೆಂಟ್ ಯಾರ್ದು ಇಲ್ಲ. ಜೊತೆಗೆ ನಮಗೆ ಇದು ಯಾವ ಸ್ಟೇಜ್ ಅಲ್ಲಿ ಇದೆ, ಯಾವ ಮೈಲ್ ಸ್ಟೋನ್ ಅಚೀವ್ ಆಗಿದೆ ಇದುವರೆಗೂ, ಯಾವ ಮೈಲ್ ಸ್ಟೋನ್ ಮುಂದೆ ಬಾಕಿ ಇದೆ, ಮತ್ತೆ ಈ EOI ಆದ್ಮೇಲಿಂದ ಏನೇನ್ ಮೈಲ್ ಸ್ಟೋನ್ಸ್ ಆಗ್ಬೇಕು, ಅದು ಯಾವ್ದ್ರ ಬಗ್ಗೆ ನಮಗೆ ಯಾರು ಏನು ಒಂದು ನಯಾ ಪೈಸದ ಇನ್ಫಾರ್ಮೇಶನ್ ನಮಗ್ ತಿಳಿಸ್ತಾ ಇಲ್ಲ. ಅಥವಾ ಅದಕ್ಕಿಂತ ಒಂದು ಸ್ಟೆಪ್ ನಾನು ಮುಂದಕ್ಕೆ ಹೋಗಿ ಯಾರು ನಮಗ್ ತಿಳಿಸ್ಬೇಕು ಅವ್ರಿಗೆ ಗೊತ್ತಿದ್ಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಐ ಥಿಂಕ್ ದಿಸ್ ಡೆಫಿನೆಟ್ಲಿ ಈಸ್ ಲೈಕ್ ನಮ್ಮನ್ನ ಕುರಿಗಳ ತರ ನೋಡ್ತಾ ಇರೋದಂತೂ ನಿಜ ಇದು. ಸೊ that is the same point when we were standing on January 10th of 2020. ನಾವು ಇವತ್ತು ನಾವು ಸಾಕಷ್ಟು ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಿದೀವಿ ಅಂತ ನಾವು ಒಂದು ಭ್ರಮೆನಲ್ಲಿ ಇದ್ರು, ಬಟ್ ಟು ಟೆಲ್ ಯು, ವಿ ಆರ್ ಸ್ಟಿಲ್ ಸಿಟ್ಟಿಂಗ್ ಇನ್ ದ ಸೇಮ್ ಪ್ಲೇಸ್. ವಿ ಹ್ಯಾವ್ ಬಿನ್ ರನ್ನಿಂಗ್ ಅಟ್ ಅ ಗ್ರೇಟ್ ಸ್ಪೀಡ್ ಟು ರಿಮೈನ್ ಇನ್ ದ ಸೇಮ್ ಪ್ಲೇಸ್. ಸೊ ದಟ್ ಇಸ್ ದ ರಿಯಾಲಿಟಿ. ಇದು ಇದಕ್ಕೆ ಕಾರಣ ಏನು ಅನ್ನೋದು ನಾವು ವಿ ಹ್ಯಾವ್ ಟು ಡೂ ದಟ್ ಇಂಟ್ರೋಸ್ಪೆಕ್ಷನ್ ಅಷ್ಟೇ. ಅದಕ್ಕಿಂತ ಮುಂದೆ ನಾನು ಇನ್ನೇನು ಹೇಳಕ್ ಹೋಗಲ್ಲ. ಸುರೇಶ್ ಮಾತಾಡಿ ಸರ್. Sir, continuing what Srinath was telling, what I am trying to say, even last meeting also I raised the same subject. What is the total liability of the bank? Because this has to come into the picture in the EOI. If it is not coming into EOI, nobody is going to come forward to you. So it is quite logical to say that EOI should contain what is the total liability of the bank, how much the investor has to come and put in his money or whatever it may be. Now, the second point is that Ranganath was telling that it has been forwarded from RCS to RBI. What has been forwarded, sir? Is it the EOI draft
or what has been forward? I just, it's a query. What I'm trying to ask is that because ಇವಾಗ RBI ಗೆ ಗೊತ್ತಿದೆ ಕಾನ್ಫಿಡೆನ್ಷಿಯಲ್ ಆಗಿರ್ತಾರೆ ಅಂತಂದ್ರೆ it has to come into the public domain when the EOI is released. Whatever the process has to take place. CGM, that the committee has to approve, CGM has to approve, XYZ, whatever maybe the 10 steps are there, sir. Once the EOI is approved, it has to come into the public domain. At that point of time, it will come into the public. There is nothing to say that it is confidential. How long it's going to be confidential, sir? So that is not a point at all. So it is a point. It is definitely that, you know, EOI ಇವಾಗ RCS ಫಾರ್ವರ್ಡ್ ಮಾಡಿದ್ದಾರೆ ಅಂತಂದ್ರೆ ಏನ್ ಫಾರ್ವರ್ಡ್ ಮಾಡಿದ್ದಾರೆ ಸರ್? The question is that we should know, or the people should know, what is that has been forwarded. If Ranganath can throw some light on that, it will be very good thing to do, sir. If the EOI draft has been made, Suresh, nobody will be able to tell you what has gone and where it has gone. But in fact, all these days, ನಮಗ್ ಬಂದಿದ್ ಮಾಹಿತಿ ಮತ್ತೆ what we were of the understanding is that administrator has to give this expression of interest to RCS, and RCS will have to put its note and send it to RBI Bangalore, and then RBI Bangalore will take it to Delhi. Take it to Mumbai, or it will go to the corporate level of RBI. But when we met him personally, he says, no, that is not the case. Whatever, on the day we conducted AGM, I have sent this copy to RBI Mumbai, RBI Bangalore, and RCS Bangalore. All the three places parallelly I have sent. Whatever information has been sought and whatever information is required for conducting of EOI, all information is there with them. That is his words. So the next question is, so when is the EOI going to be uploaded and when it is coming? We had no answer for that. Okay, sir. Carry on, sir. Sir, coming back to the same point, sir. Now, if you remember right, sir, last meeting ನಾನು ಇದೇ ಪಾಯಿಂಟ್ ನಾನು ನಿಮಗೆ ಕೇಳಿದ್ದೆ ಇದನ್ನ. AGM ನಲ್ಲಿ was it just an approval given by the shareholders for a EOI, or was it an EOI draft itself or approved? That was my question. No. It was only a permission to float an EOI. It Agreed, was not sir. the Okay. actual draft of EOI. Fine, sir. That is the point. So that means to say, to issue a EOI, the shareholders have approved in the AGM now. Okay. Now, what is the next step? Next step, as what we are trying to say, understand now what you just now said, administrator has to give a draft to RCS. So the expression of interest can be a standard draft, except that the figures only will change from bank to bank. Any bank which is in the distress, the EOI draft is going to be same, sir, more or less. The English words can be changed here and there, but the EOI draft has to be same. So what is left over in the EOI, if it is not there, is a liability of the bank which the probable investor has to look into it. So the RCS has forwarded to RBI ಅಂತಂದ್ರೆ ಏನ್ ಫಾರ್ವರ್ಡ್ ಮಾಡಿದ್ದಾರೆ? Is it the EOI draft or what is that? Is it possible for us to come to know about this, sir? It is very almost impossible ಅಂತ ಹೇಳ್ತೀನಿ, because it is all well guarded. Sir, ಈಗ ನಾನು ಯಾಕೆ ಕೊಡ್ತೀನಿ ಅಂತಂದ್ರೆ, Ranganath was telling now from RCS it has been forwarded to RBI. What has been forwarded? That what we can say is one letter has gone, and that is supposed to be an EOI. We don't know what is its content. One letter has been forwarded as per our administrator. It has been forwarded to RCS, RBI Bangalore, and RBI Mumbai. So all the three have been sent with this document, and we have absolutely no idea of what is the content, and nobody is and nobody will reveal what is information. Sir, that is what. ಈಗ RBI ಓಕೆ ಡ್ರಾಫ್ಟ್ ಕಳ್ಸಿರ whatever it may be, sir, ಡ್ರಾಫ್ಟ್ ಏನೋ ಒಂದು ಕಳ್ಸಿರ ಅಂತ ಇಟ್ಕೊಳ್ಳೋಣ. ಇವಾಗ like Srinath was telling, there is a specific protocol for that. There is a specific number of steps, maybe 1 to 10, whatever it may be. ಇಲ್ಲಿ RBI ಬ್ಯಾಂಗ್ಳೂರಿಂದ RBI ಬಾಂಬೆಗೆ ಹೋಗ್ಬೇಕು, ಅವ್ರದ್ದು ಕಮಿಟಿ ಇರುತ್ತೆ, ಕಮಿಟಿ ಅಪ್ರೂವ್ ಮಾಡಬೇಕು, ದೆನ್ ಓನ್ಲಿ ಇಟ್ ವಿಲ್ ಕಮ್ ಇಂಟು ಪಬ್ಲಿಕ್ ಡೊಮೈನ್ ಅಂತ ಈ ವೆಬ್ಸೈಟ್ ಅಲ್ಲಿ ಗುರುರಾಘವೇಂದ್ರ ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ಬರಲೇಬೇಕಲ್ವ ಸರ್ ಅದು? ಹೌದು. Without that coming into the website of the Gurunagar Bank, no probable investor will come into picture there. ಹೌದು. So in fact, what happened in
PMC Bank is that once the EOI was finalized, Okay. it was published in the newspaper, leading newspapers, and Yeah. based on those advertisements, this investor applied, and they put in their application, and then amongst quite a few applicants, a few were shortlisted, and finally two were finalized and two were merged, and one entity was formed when these two collaborated. So that is how it worked out in PMC. Yes, precisely, sir. That means to say, whether it is comes, first of all, it has to come into the website of the Guru Raghavendra Bank, and also in the public, like newspapers or whatever it may be, Economic Times or whatever you may call it. Now, now that PMC, we have got a something like PMC as a kind of a this one template for us. Is it possible to get hold of the PMC EOI draft which has been made, because it's already in the public domain? No, then we will come to know that today how the EOI will look like. What will be its contents? Good point. Then what's going to happen? Whatever the steps are going to happen with RBI, sir, Bangalore, Bombay, Didu, or the ENR Trikona, sir. Let us say that it's going to take 1 month for the EOI to be approved by the committee. Then once that is approved, it has to come into the public domain. What is the confidentiality about it? There cannot be any more confidentiality about that. Like, there may be a possibility. There may be possibility. I think I will work on this. I will contact my, my friend in PMC Bank and find out what is the, what were the protocols and what were the draft, what were the, milestones and all those things. I will try exactly, sir. That is a standard procedure, sir. My activist in PMC, my friend. It cannot be a different protocol for different bank. It has to be a standard protocol. Now, ಈಗ ಏನಾಗುತ್ತೆ ಅಂತಂದ್ರೆ ಇವಾಗ EBI ಇದು ಬರುತ್ತೆ ಸರ್. ಈಗ ಬಂದ ಮೇಲೆ ವಾಟ್ ಆರ್ ದಿ ಅದರ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಅಂತ ಒಂದು ಕ್ವಶನ್ ಬಂದಿತ್ತು ಸರ್. ಈಗ ಶ್ರೀನಾಥ್ ಮಾತಾಡ್ಬೇಕು, ಯಾರೋ ಒಂದು ಕ್ವಶನ್ ಬಂದಿತ್ತು. That also can be assessed from the PMC people. What are the steps followed after the EOI was announced? So ಇವಾಗ, so that means to say that few things which we'll have to find out. RBI or anybody cannot keep it as a confidential matter, telling that we don't know. Or like what Srinath was expressing, doubting, these people are not finalizing the amount of liability. There may be a possibility. There may be a possibility. Correct. That is why they are going to say, no, it's confidential. It's confidential. We will not let you know. We will not let you know. All this is bunk of nonsense. ಹೌದು. ಇಲ್ಲ ಇದು ಏನಾಗುತ್ತೆ, ಮೆನಿ ಟೈಮ್ಸ್ ಅಂಡರ್ ದಿ ಕ್ಲಾಸಸ್ ಆಫ್ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅದು ಅಂತ ಹೇಳಿ ಎಲ್ಲರಿಗೂ ಕಣ್ಣು ಬಟ್ಟೆ ಕಟ್ಟಿ ಓಡಿಸ್ಬಿಡ್ತಾರ. ಇದು ಸೀಕ್ರೆಟ್ ಆಕ್ಟ್ ಬರಕ್ ಸಾಧ್ಯ ಇಲ್ಲ ಸರ್, ಇದು ಬಿಕಾಸ್ ಇಸ್ ಅ ಪಬ್ಲಿಕ್ ಮನಿ. All the depositors are under suffering, so it has to come into the public domain. They cannot say it's confidential. It's simply not possible. They cannot perennially keep on saying confidential. Yes, exactly. And sir, okay, depositors ge adu confidential ಆಗಿರಬಹುದು, but shareholders it is not a confidential amount. AGM ಅಲ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡಬಹುದಾಗಿತ್ತು. AGM ಅಲ್ಲಿ ಡಿಸ್ಕ್ಲೋಸ್ ಆಗಿಲ್ಲ ಅಂದ್ರೆ ಅವತ್ತಿನ ದಿವಸ ಇರ್ಲಿಲ್ಲ ಅವ್ರ ಹತ್ರ ಇನ್ಫಾರ್ಮೇಶನ್, ಆ ಫಿಗರ್ ಅಂತ ಆಯ್ತು. ಶ್ರೀನಾಥ್ ನನ್ನ ಪಾಯಿಂಟ್ ಇರೋದು, ಶೇರ್ಹೋಲ್ಡರ್ಸ್ ಕೇಳಬೇಕಾಗಿತ್ತು, ಕೇಳಿಲ್ಲ ಅವರು. ಅಲ್ಲ ಅದ್ ಬಿಡಿ, ಅವ್ರಿಗೆ ಮಾತಾಡಕ್ಕೆ ಬಿಡ್ಲಿಲ್ವಲ್ಲ. ಓಕೆ, ಬಿಕಾಸ್ ಪೀಪಲ್ ವೆಂಟ್ ಟು DICCC. ನನಗೆ ಅಮೌಂಟ್ ಬಂದಿಲ್ಲ ಶೇರ್ ಹೋಲ್ಡರ್ ಮಾತಾಡಿ ಹೆಂಗಾಗತ್ತೆ ಸರ್ ಅದು? AGM ಅಲ್ಲಿ it is his duty to publish, and again that documentation whatever he has given, ಆ ಡಾಕ್ಯುಮೆಂಟೇಶನ್ ಅಲ್ಲಿ ಎಷ್ಟು ಲಯಬಿಲಿಟಿ ಇದೆ ಬ್ಯಾಂಕ್ ಅಲ್ಲಿ, ಎಷ್ಟು ಡಿಪಾಸಿಟ್ಸ್ ಇದೆ, ಎಷ್ಟು ಜನ ಡಿಪಾಸಿಟರ್ಸ್ ಇದ್ದಾರೆ, ಅವೆಲ್ಲವನ್ನು ಕ್ಲಿಯರ್ ಆಗಿ ಹೇಳ್ಬೇಕಾಗಿತ್ತು. As a shareholder, I am telling, we were not allowed to open our mouth. It was 100% muted from that side. Correct. Only you are asked to raise hands and few questions. The questions were irrelevant, and it was only for the namesake a meeting. It was not actually a meeting. ಹೌದು, that's correct. ಓಕೆ, ಹರೀಶ್ ಅವರೇ. ಸರ್ ಇವಾಗ ಇನ್ನೊಂದು ಪಾಯಿಂಟ್ ಇದ್ರೊಳಗಡೆಗೆ, whatever the figures that the administrator has published, now this is the amount of deposit, this is the amount of loss, etc. Now, if you put a logical question in that, sir, I don't know whether Mr. Srinath can corroborate with me on this subject. ಇವಾಗ deposits is still 2,400 crores, if I am not wrong, about somewhere around that figure. That is what I can remember about it. But he is showing a loss of 3,076 crores. Now, when is the loss going to occur, sir? Unless you borrow the money from somewhere, the loss is not going to be there. How is it being shown as a loss, sir? Can Mr. Srinath throw some light on that?
No, sir, what happened is, what he has done is, he is actually showing half of the picture to us. Okay. So what he is saying is, from whenever somebody has taken a loan, Okay. from that day to next year, that is 2023, they have taken all the entire amount and calculated 2% of this one, interest, penalty interest per month. Okay. So 24 months, 24%. With that, Okay. every 3.5 years, it becomes double. If you have taken 10,000 rupees and you have defaulted, after 3.5 years, it becomes 20,000. And So after that 3.5 years, again, it becomes 40,000. So does it mean to say the loss what is showing is a notional loss? It is a notional loss only. Precisely. That's what I was trying to say. Again, it's not a loss. It is a liability. That's what I'm saying. It is the asset of the bank. Agreed. It will be counted as the asset of the bank to balance sheet. Loss is the asset of the bank. But Exactly. the liability of the bank is not the asset. It is the liability of the bank is the deposits, whatever we have deposited in the bank. Because Yes, they have to pay it back to us. Yes, exactly. Okay, they have to pay to some of the sundry vendors and all those people. Okay. So that is what has to be quantified. Suppose Yes, if the bank has to be revived tomorrow, the person has to invest. If the 600 crores is the loss of the bank, he has to invest 800 crores to get this bank bailed out. So strictly speaking, for an investor to look into this aspect, the exact liability only comes into picture, not the notional loss what he's showing. No, see that notional loss, everybody knows that it's a notional loss. And okay, because the people are alarmed. People were alarmed, saying that there he's showing 3,076 as crores loss when the deposit is only 2,400 crores. It's only notional loss. One minute. Administrator, he personally told me that 3,000 crore loss that has been shown is not the audit done by me. It was the audit done by the cooperative audits department. So that is point number one. And point number two is, he said that cooperative audit fellows came and started auditing from 2014-15, 15-16, 16-17, 17-18, 18-19, 19-20. These 5 to 6 years, they have done the audit. And in fact, if you look at the audits, individual audits, 2014-15, the total amount of deposits were 576 crores. And total capital and all put together, complete liabilities, as Srinath is putting, ಅಂದ್ರೆ ಬ್ಯಾಂಕ್ ಇಂದ ಆಚೆಗೆ ಬರ್ಬೇಕಾಗ ಬ್ಯಾಂಕಿಗೆ ಬಂದಿರುವಂತ ದುಡ್ಡು, ಡಿಪಾಸಿಟರ್ಸ್ ಶೇರ್ ಹೋಲ್ಡರ್ಸ್ ಬಂದಿರತಕ್ಕಂತ ದುಡ್ಡು ಒಟ್ಟು 576 ಕೋಟಿ ಇದೆ. ಬಟ್ ಈ 2014-15 ನಲ್ಲಿ ಲಾಸ್ ಆಗಿರೋದು 880 ಕೋಟಿ ಇದೆ. ಹಂಗಾಗಿ ಇದು ಹೇಗೆ ಇದು ದಟ್ ಇಸ್ ಇಂಪಾಸಿಬಲ್ ಅಂತ ಹೇಳಿದಾಗ ಅವ್ರೇನ್ ಹೇಳಿದ್ರು, ಈ ಕೋಆಪರೇಟಿವ್ ಆಡಿಟ್ ಹ್ಯಾಸ್ tried a completely different method, which is completely unprecedented, or perhaps that is their protocol. But what they have done is, they have calculated all the deposit interest that has been paid from 2014 till 2022, all the interest that is due from 2014 till 2022, all that have been accumulated and put into the loss. Artha aita nan helta irodu? Correct, sir. That's what I'm telling. It's not a cash loss. So obviously nim bank deposits, share holdings elladikkinta jaasti bande barutte. When you put such a huge amount of interest, such a retrospective effect barutte. ಅಕೌಂಟಿಂಗ್ ಅಲ್ಲಿ ಒಂದು ಇದಿದೆ, ಇಯರ್ ಎಂಡ್ ಅಂತ ಇದೆ. ಇಯರ್ ಎಂಡ್ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ. ಇಯರ್ ಎಂಡ್ ಕ್ಲೋಸ್ ಮಾಡಿದಾಗ ಅದು ಹೆಂಗ್ ಅವ್ರು ನೆಕ್ಸ್ಟ್ ಇಯರ್ ಕ್ಯಾರಿ ಮಾಡ್ತಾರೆ ಅದನ್ನ? ಅಲ್ಲ, ಇಲ್ಲಿ ಫಸ್ಟ್ ಆಫ್ ಆಲ್ NPA ರೂಲ್ ಏನ್ ಹೇಳುತ್ತೆ ಅಂದ್ರೆ, ಇಫ್ NPA happens after 1 year, it is decided as NPA, then it ceases to be interest bearing. ಅಲ್ಲ ಆ ಆಡಿಟ್ ನಿಮಗೆ ಕಂಪ್ಲೀಟ್ ಸಪರೇಟ್ ನಡೀತಲ್ಲ. ಇವರು ಬಟ್ RBI ಗಣೇಶನ್ ಅಸೋಸಿಯೇಟ್ಸ್ ಅವ್ರವ್ರು ಮಾಡಿ ಅವರೆಲ್ಲ ಚೆನ್ನಾಗಿ ನಮಗೆಲ್ಲ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ರಲ್ಲ ಅವರೆಲ್ಲ, ಆಡಿಟ್ನವರೆಲ್ಲ ಮಾಡಿ. RBI, that's what sir I'm saying, RBI will not consider RCS audit. They want a statutory auditor to that is given. RCS cooperative audit ಏನಿದೆ, that is work in the dustbin. Okay,
ಸೊ ಅದಕ್ಕೆ ಅವರು RBI ತಗೊಳ್ಳಲ್ಲ. ಅದನ್ನ RBI ತಗೊಳ್ಳೋದು ಯಾವಾಗ್ಲೂ ಸ್ಟ್ಯಾಚ್ಯುಟರಿ ಆಡಿಟ್ ಏನೇನೆ. ಈ ಸ್ಟ್ಯಾಚ್ಯುಟರಿ ಆಡಿಟ್ ಅಲ್ಲಿ ಗುರುಜನ ಏನ್ ಕೊಟ್ಟಿದ್ದಾರೆ 1920 ಅವ್ರು ಕೊಟ್ಟಿರುವಂತದನ್ನ ಅವ್ರು he cannot consider for EY because of the you know the flaws in the audit that has to be corrected. That can be corrected only in 2021 or 22. ಅದಾಗಬೇಕು ಅಂತ ಹೇಳಿದ್ರೆ then we have to have that the kind of number whatever we have that should be available with us. ಡಿಪಾಸಿಟ್ಸ್ ಎಷ್ಟಿದೆ ಅಂತ ಹೇಳಿ ಒಂದು ನಂಬರ್ ಸಿಕ್ಕಿದ್ರೆ ಅವಾಗ EY ಮಾಡೋದಕ್ಕೆ ಇಟ್ ಮೇಕ್ಸ್ ಸೆನ್ಸ್. ಸುಮ್ಮನೆ ಒಂದು EY ಡಾಕ್ಯುಮೆಂಟ್ ಇಟ್ಕೊಂಡು ನಮ್ಗೆ EY ಮಾಡಬೇಕು ಅಂದ್ರೆ ಇಟ್ ವಾಂಟ್ ಸಾಲ್ವ್ ದ ಪ್ರಾಬ್ಲಮ್. ಕರೆಕ್ಟ್. ಓಕೆ, ಇವರು ದಿಸ್ ಇಸ್ ದಿ ಸಿಚುಯೇಷನ್. ಶೈಲಜಾ ಮೇಡಮ್ ತಾವು ಕೈ ಎತ್ತಿದ್ರ, ರೈಸ್ ಮಾಡಿದ್ರ, ಏನ್ ಹೇಳ್ಬೇಕು ಸರ್? ಏನಂದ್ರೆ ಒಬ್ಬ ಲೇ ಪರ್ಸನ್ ಸರ್, ಅಂದ್ರೆ ಪೂರ್ತಿ ಆಡಿಟ್ ಬಗ್ಗೆ ಗೊತ್ತಿಲ್ಲದೆ ಇದ್ರುನು ಒಬ್ಬ ಅಂದ್ರೆ ಗೃಹಿಣಿಯಾಗಿ ಏನು ಅಂದ್ರೆ ಇವಾಗ ನೀವ್ ಹೇಳಿದ್ರೆ 2014 ಇಂದ ಅವಾಗ ಎಲ್ಲ ಆಡಿಟ್ ಮಾಡಿದಾಗ ಕೋಆಪರೇಟಿವ್ ಸೊಸೈಟೀಸ್ 506 crores ಇತ್ತು ಅಂತ. ಮತ್ ಇವಾಗ ಅವ್ರ ಇಂಟ್ರೆಸ್ಟ್ ಗಳೆಲ್ಲ ಸೇರಿ ಇವಾಗ RBI ತೋರಿಸ್ತಾ ಇರೋದು 3,000 ಕೋಟಿ ಲಾಸ್ ಅಂತನ ಏನ್ ನಂಗೆ ಗೊತ್ತಾಗ್ಲಿಲ್ಲ. ಅದೇ ಹಂಗೇನೆ ಅವರು ಏನ್ ಮಾಡಿದಾರೆ, ಈಗ 2014-15 ಇಸ್ವಿನಲ್ಲಿ ಕೊಟ್ಟಂತ ಲೋನ್ ಸಾಧಾರಣವಾಗಿ 2014-15 ಅಥವಾ 15 ಮಾರ್ಚ್ ಎಂಡ್ಗೆ ಕರೆಕ್ಟ್ ಲೆಕ್ಕ ತಗೊಂಡು ಅಲ್ಲಿ ಲೆಕ್ಕ ಚುಕ್ತಾ ಮಾಡ್ಬೇಕಾಗಿತ್ತು. ಆದ್ರೆ ಹಂಗಾಗಿಲ್ಲ. ಈಗ ಅವ್ರು ಯಾರು ಮಾಡಿದ್ರು ಅದನ್ನ ಏನ್ ಮಾಡಿದ್ರು 2014 ನಲ್ಲಿ ಕೊಟ್ಟಂತ ಲೋನ್ಗಳದ್ದು ಅಕೌಂಟ್ 2015 ಮಾರ್ಚ್ ಮುಗಿಸ್ಬೇಕಾಗಿತ್ತು. ಆದ್ರೆ ಅದು ಆಗಿಲ್ಲ. ಈಗ ಏನಾಯ್ತು, ಆ ಲೋನ್ಸ್ ಇವತ್ತಿನ ತನಕ ಕ್ಲಿಯರ್ ಆಗಿಲ್ದೇ ಇರೋದ್ರಿಂದ ಇವತ್ತಿನ ತನಕ ಬಡ್ಡಿನ ಸೇರಿಸಿ ಅದಕ್ಕೆ ಲಾಸ್ ಅಂತ ತೋರಿಸಿದ್ದಾರೆ. ಅವ್ರ ಲಾಸ್ ಅಂತ ತೋರ್ಸ್ತಾರೆ, ಇಲ್ಲಿ ನಮ್ಮಗಳನ್ನೆಲ್ಲ ಕಳಿಸ್ತಾವ್ರೆ ಅಷ್ಟೇ. ಅಲ್ಲ, ನಿಮ್ಗೆ ಏನು ಅದ್ ಲೆಕ್ಕಕ್ಕಿಲ್ಲ. ಅದು ಇನ್ನೊಂದೇನಂದ್ರೆ RBI RCS ತೋರಿಸ್ತಾ ಇರೋದ್ರಲ್ಲಿ ಏನಾಗಿದೆ, ಆ ಪೀರಿಯಡ್ ಅಲ್ಲಿ ಕನ್ಕರೆಂಟ್ ಆಡಿಟ್ ಆಗಿಲ್ಲ. ಕನ್ಕರೆಂಟ್ ಆಡಿಟ್ ಹೋದಾಗೆಲ್ಲ ಅವ್ನ್ ಏನ್ ಸಂತೋಷ, ಮೇಡಮ್ ಆಡಿಟ್ ನಡೀತಾ ಇದೆ, ಒಳಗಡೆ ಹೋಗಕ್ಕಾಗಲ್ಲ ಮೇಡಮ್, ವೆರಿ ಬಿಸಿ ಇದ್ದೀರಿ ಮೇಡಮ್, ನೀವು ನೆಕ್ಸ್ಟ್ ವೀಕ್ ಬನ್ನಿ ಮೇಡಮ್ ಅಂತ ನಾವು ಒಳ್ಳೆ ಮಾತು ಬರಲ್ಲ. ಅದು ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ದುರ್ಬಲೋ ದೈವಘಾತಕ ಅಂತ. ಯಾರು ದುರ್ಬಲರಾಗಿರ್ತಾರೆ ಅವ್ರು ದೇವ್ರು ಕಾಪಾಡಲ್ಲ. ಅವನ್ ಎಲ್ ಕಾಪಾಡ್ತಾರೆ ಸರ್? ಅವನ್ನ ದುರ್ಬಲರಾಗಿರೋರ್ನ ದೇವ್ರು ಕಾಪಾಡಲ್ಲ. ಹಂಗಾಗಿ ನಾವು ದುರ್ಬಲರಾಗಿರೋದ್ರಿಂದ ನಮ್ಮನ್ನ ದೇವ್ರು ಕಾಪಾಡ್ತಾರೆ ಅಷ್ಟೇ ಹೇಳ್ಬೇಕು. ಏನ್ ಹೇಳ್ತಾರೆ ಅಷ್ಟೇ. ಕನ್ಕರೆಂಟ್ ಆಡಿಟ್ ಆಗಿ ರಿಕನ್ಸೈಲೇಷನ್ ಆಗಿ ಆಮೇಲೆ ಮಾಡ್ಬೇಕಾಗಿರುವಂತ ಆಡಿಟ್ ಇವರು ಡಿಪಾರ್ಟ್ಮೆಂಟ್ ಮಾಡಿರುವಂತ ಆಡಿಟ್ it is not they don't have that concurrent audit. ಇಲ್ಲ binding alla, it's not a right process also. RBI will not accept that. And ಏನೇ ಆಗ್ಲಿ RBI RCS ಇಂದ ಬರ್ಬೇಕು RBI ಗೆ ಅಂತ. ಇದನ್ನ this is a wrong information ಅಂತ ನಾನು ಲಾಸ್ಟ್ ಟೈಮ್ ನಾನು ವಾದ ಮಾಡಿದೆ, ಅದ್ರ ಹಿಂದಿನ ಸರಿನೂ ವಾದ ಮಾಡಿದ್ದೆ ನಾನು. ಯಾಕೆಂದ್ರೆ RCS RBI ಕೆಳಗಡೆ ಬರುವಂತದ್ದು ಬ್ಯಾಂಕ್. ಇಟ್ ಇಸ್ ನಾಟ್ ಎ ಕೋಆಪರೇಟಿವ್ ಸೊಸೈಟಿ, ಇಟ್ ಇಸ್ ಎ ಬ್ಯಾಂಕ್. BR ಆಕ್ಟ್ ನಲ್ಲಿ ಇರುವಂತದ್ದು. RCS ಇಂದ RBI ಹೋಗ್ಬೇಕು, ಅದು ದಟ್ಸ್ ಎ ಸ್ಟೋರಿ. ಇವನ್ ಅಶೋಕನ್ ಎಸ್ಟರ್ಡೇ ನಿಮಗೆ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳ್ತೀರಾ. ಅಂದ್ರೆ ಹಿಂದೆ ಇದರಲ್ಲಿ ಕೂಡ ನಮ್ಮ AGM ಅಲ್ಲಿ ಕೂಡ he has told very clearly it has gone to Bombay Central Office of RBI and they are keeping it. When they give it, I am going to in fact he said, why are you telling things that you don't know? So that's a different argument altogether. So the last time I was also bitter. I was a bit bitter in expressing my views. ಇದನ್ನ RCS ಅಲ್ಲಿ ಹೋಗಿ RBI ಇವರು RCS ಮುಂದೆ ಕೂತ್ಕೊಂಡಾಗ ಅವರು ಫೈಲ್ ತರ್ಸ್ಕೊಂಡು ನೋಡಿದ್ರು ಅಂತ I made it some fun of it. That is actually not true. And ನಾವೆಲ್ಲ why we are believing all these hearsays ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ದೆ ನಾನು. You got first hand information from Ashokan now. So we are one side we are getting misled by people, and again the same misleading we are again ourselves misleading ourselves using that same information. Okay. ಹರೀಶ್ ಹೇಳಿ ಸರ್. ಇದು ಇವಾಗ ಇವ್ರದ ಗುರುರಾಜನ್ ಮೀಟ್ ಮಾಡಿದ್ದು ಅದೆಲ್ಲ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಗುಡ್. ಇವಾಗ ನೆಕ್ಸ್ಟ್ ಮೀಟಿಂಗ್ ಇಂದ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿ, ಆಮೇಲೆ ನೀವು ಅಶೋಕನ್ ಮೀಟ್ ಮಾಡ್ಬೇಕಾದ್ರೆ ಎಲ್ಲ ಜೊತೆನಲ್ಲಿ ಹೋಗೋದು ಒಂದನ್ನ ಸ್ವಲ್ಪ ಅದನ್ನ ಡೆವಲಪ್ ಮಾಡಿದ್ರೆ
ಏನಾದ್ರು ಸ್ವಲ್ಪ ವೈಮನಸ್ಸು ಅದು ಏನಿದೆ ಅದು ಕೂಡ ಎಲ್ಲ ಕರಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆ ರೀತಿನಲ್ಲಿ. ಇವಾಗ ಅವ್ರೊಂದ್ಸತಿ ಹೋಗಿ ಮೀಟ್ ಮಾಡೋದು, ನೀವೊಂದ್ಸತಿ ಹೋಗಿ ಮೀಟ್ ಮಾಡೋದು, ಇಲ್ಲ ನೀವು RCS ಹೋಗ್ಬೇಕಾದ್ರೆ ನೀವೊಂದ್ ಗ್ರೂಪ್ ಹೋಗೋದು, ಅವ್ರೊಂದ್ ಗ್ರೂಪ್ ಹೋಗೋದು, ರಂಗನಾಥ್ ಒಂದ್ ಗ್ರೂಪ್ ಹೋಗೋದು, ಎಲ್ಲ ನೀವು 3 ಜನನು ಇವಾಗ ಒಟ್ಟಿಗೆನೆ ಇವಾಗ ಕೆಲಸ ಮಾಡಿದ್ರೆ ಎನಿ ಥಿಂಗ್ ಟೇಕನ್ ಇಟ್ ವಿಲ್ ಬಿ ಅಪ್ರಿಷಿಯಬಲ್. ಹರೀಶ್, ಇಲ್ಲ, ಸರ್ಟನ್ಲಿ we will see how it can be operationalized. ಅದನ್ನ ಯಾವ ರೀತಿ ನಾವು ವರ್ಕ್ ಮಾಡಬಹುದು ಅನ್ನೋದನ್ನ ಖಂಡಿತ ಸರ್ ಏನ್ ಮಾಡಿ ಅಂದ್ರೆ ನಂದೊಂದು ಸಜೆಷನ್ ಏನಂದ್ರೆ ಹೇಳಿ ಸರ್. ಕ್ರಿಯೇಟ್ ಒನ್ ಒಂದು ಕಾಮನ್ ಒಂದು ಪ್ಲಾಟ್ಫಾರ್ಮ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ ಗ್ರೂಪ್ ಇಂದ ಇಬ್ರು, ಅವ್ರ ಗ್ರೂಪ್ ಇಂದ ಇಬ್ರು, ಅವ್ರ ಗ್ರೂಪ್ ಇಂದ ಇಬ್ರು, ಈ ತರ ಒಂದು 6 ಜನ ಕೂತ್ಕೊಂಡು 5-6 ಜನ ಕೂತ್ಕೊಂಡು ಚಾಕ್ ಔಟ್ ದ ಇನ್ಫಾರ್ಮೇಶನ್ ಅಂಡ್ ಮೇಕ್ ಎ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಟು. ಇಲ್ಲ, ಮಾಡ್ತೀನಿ ಅದನ್ನ. ಅಲ್ಲ, ಆಕ್ಚುಲಿ ಐ ಆಮ್ ವೆರಿ ಗುಡ್ ಸಜೆಷನ್ ಡೂಯಿಂಗ್ ದಟ್. ಐ ಆಮ್ ಇನ್ ದ ಪ್ರೊಸೆಸ್ ಆಫ್ ಡೂಯಿಂಗ್ ದಟ್. ಅದು ಆ ಲೆವೆಲ್ ತನಕ ಹೋಗೋದಕ್ಕೆ ಏನೇನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತು ಶ್ರೀನಾಥ್. ಸೊ ಐ ಆಮ್ ವರ್ಕಿಂಗ್ ಆನ್ ದಟ್. Okay. Suryanarayan sir, you wanted to say something, sir? You can unmute and speak. ಅವ್ರ ನಿದ್ದೆ ಬಂದ್ಬಿಟ್ಟಿದೆ ಪಾಪ. ಓಕೆ, ಬೇರೆ ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂತಿದ್ದೀರಾ? ಮುರಳಿ ಅವರೇ, ಮುರಳೀಧರ್, ಡಾಕ್ಟರ್ ಮುರಳೀಧರ್. ಕೇಳಿಸ್ಕೊಳ್ತಾ ಇದ್ದೆ. ಅದೇ ಇಲ್ಲಿ ಇವತ್ತು ಆಕ್ಚುಲ್ ಆಗಿ ಇವ್ರ ಸೊಸೈಟಿ ಇವರೆಲ್ಲ ಕರೆದಿದ್ವಲ್ಲ, ಹಾಗಾಗಿ ಎಲ್ಲಾದ್ರ ಬಗ್ಗೆ ಕಾಮನ್ ಟಾಪಿಕ್ ರಾಘವೇಂದ್ರ ಬ್ಯಾಂಕಿನ ವಿಷಯ ಮಾತ್ರ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ. ಬಟ್ ಸಿನ್ಸ್ ಯು ಆರ್ ಆಲ್ಸೋ indirectly associated with Raghavendra Bank, you can also ಏನಂದ್ರೆ ನಾವು ಈಗ ವಿಚಾರಿಸಕ್ ಹೋದಾಗ ನಾವೇನ್ ಅದನ್ನೊಂದನ್ನೇ ವಿಚಾರಿಸ್ತೀವಿ, ಇದನ್ನೊಂದನ್ನೇ ಅಂತಲ್ಲ, ಎಲ್ಲಾದ್ನೂ ವಿಚಾರಿಸ್ಕೊಂಡ್ ಬರ್ತೀವಲ್ವಾ. ಹಾಗಾಗಿ ವಿಷಯ ನಮ್ಮ ಹತ್ರ ಇರುತ್ತೆ. ಈಗ ನೀವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ವಾಟ್ ಯುವರ್ ಪರ್ಸ್ಯೂವಿಂಗ್ ಯುವರ್ ಬ್ಯಾಂಕು ಮತ್ತೆ ನಿಮ್ಮ ವಿಕ್ಟಿಮ್ಸ್ ಎಲ್ಲಾರು ಪರ್ಸ್ಯೂ ಮಾಡ್ತಾ ಇರೋದು ವೆರಿ ಹೋಪ್ಫುಲ್ ಅಂಡ್ ವೆರಿ aspirations are there on that. What is a plan? God forbid, ನಾನು ಅದನ್ನೇನು ತಗೊಳ್ಳೋದಿಲ್ಲ. It is very good initiative and as far as everybody gets the benefit. But what is a plan B? ಪ್ಲಾನ್ ಬಿ ಏನಿದೆ? ಪ್ಲಾನ್ ಬಿ ಏನ್ ಸಾಧ್ಯತೆ ಇದೆ ಇಲ್ಲಿ? Because that's the question. ಬೇರೆಯವ್ರಿಗೆ ಬೇರೆ ಸ್ಕ್ಯಾಂಡಲ್ಸ್ ಅಲ್ಲಿ ಬೇರೆಯವ್ರು ಅಂತಂದ್ರೆ ಬೇರೆ ಸ್ಕ್ಯಾಂಡಲ್ಸ್ಗೆ ಯಾರಿಗೂ ಆಯಾಯ ಕಾಂಟೆಕ್ಸ್ಟ್ಗಳಲ್ಲಿ ಮಾತಾಡಿ ಆಯಾಯ ಕಾಂಟೆಕ್ಸ್ಟ್ಗಳು, ಅದು ಕಾಂಟೆಕ್ಸ್ಟ್ಗಳು ಬೇರೆ ಇರುತ್ತೆ ಅಫ್ಕೋರ್ಸ್. ಆಯಾಯ ಕಾಂಟೆಕ್ಸ್ಟ್ಗಳಲ್ಲಿ ಅದು ಯಾರಿಗೂ ಅಪ್ರೋಪ್ರಿಯೇಟ್ ಅಂತ ಕಂಡಿಲ್ಲ. ಅದು ಅಟ್ಲೀಸ್ಟ್ ನಾನು ಇಲ್ಲಿ ನಮ್ಮ ಬೆಂಗಳೂರು ಸಿನಾರಿಯೋಗೆ ಮತ್ತೆ ನಮ್ಮ ಸ್ಟೇಟಿನ ಸಿನಾರಿಯೋಗೆ ಮಾತಾಡ್ದಂಗೆ ಆಯಾ ಕಾಂಟೆಕ್ಸ್ಟ್ಗಳಲ್ಲಿ ಅದು ರೆಲೆವೆಂಟ್ ಇಲ್ಲ ಅಂತ ಮೊನ್ನೆ ನಮ್ಮ ಕಾಂಪಿಟೆಂಟ್ ಅಥಾರಿಟಿ ಮೀಟಿಂಗ್ ನಲ್ಲೂ ಇದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಆವಾಗ್ಲೂ ಇದೇ ತರಾನೇ ಬಂತು. ಯಾರು ಕಾಂಪಿಟೆಂಟ್ ಅಥಾರಿಟಿಗಳು ಬೇರೆ ಬೇರೆ ಇರ್ತಕ್ಕಂಥ ಎಲ್ಲ ಕಾಂಪಿಟೆಂಟ್ ಅಥಾರಿಟಿಗಳು ಒಮ್ಮತವಾಗ್ಲೂ ಅವ್ರು ಇದೇ ತರಾನೇ ಮಾತಾಡಿದ್ದಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಅದೆಲ್ಲ ರೆಲೆವೆಂಟ್ ಇಲ್ದಿದ್ರೆ, ರೆಲೆವೆಂಟ್ ಅಂತ ಅನ್ನಿಸ್ತಿಲ್ಲ, ಹೋಪ್ಸ್ ಕಾಣ್ತಾ ಇಲ್ಲ ಅದರಲ್ಲಿ. ಬಟ್ ನಿಮ್ಮಲ್ಲಿ ಹೋಪ್ಸ್, ನಿಮ್ಮ ಆಸ್ ಫಾರ್ ಆಸ್ ಗುರು ರಾಘವೇಂದ್ರ ಇಸ್ ಕನ್ಸರ್ನ್ಡ್, ವಿಕ್ಟಿಮ್ಸ್ ಇರ್ಬೋದು ಮತ್ತೆ ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲರೂ ಹೋಪ್ಫುಲ್ ಆಗಿದ್ದೀರಾ. ವೆಲ್ ಅಂಡ್ ಗುಡ್. ಅದು ವರ್ಕೌಟ್ ಆದ್ರೆ ದೇರ್ ವಿಲ್ ಬಿ ನಥಿಂಗ್ ಲೈಕ್ ದಟ್. ಬಟ್ ವಾಟ್ ಈಸ್ ದ ಪ್ಲಾನ್ ಬಿ? ಪ್ಲಾನ್ ಬಿ ಅಂತ ಹೇಳಿದ್ರೆ, ಇನ್ ಕೇಸ್ ಇದು ಯಾವುದು ವರ್ಕೌಟ್ ಆಗಿಲ್ಲ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಫಾರ್ಮುಲೇಟ್ ಮಾಡಿದಾಗ ಈ ಬ್ಯಾಂಕ್ ಅನ್ನ ಕಂಟಿನ್ಯೂ ಮಾಡೋದು ಫೀಸಿಬಲ್ ಇಲ್ಲ ಅಂತ ಹೇಳಿದಾಗ again it will take the same path of liquidation. Back to square one ಕೂತ್ಕೊಂತೀವಿ. Back to square. Liquidation ಹೋಯ್ತು ಅಂದ್ರೆ it will again fall back on ನೀವು ಏನ್ ಹೇಳ್ತಾ ಇದ್ರಿ, ಥಿಯರಿ ಏನೇನ್ ಹೇಳ್ತಾ ಇದ್ರಿ ಆ ಥಿಯರಿಗೆ ಫಾಲ್ ಬ್ಯಾಕ್ ಆಗುತ್ತೆ. ಕರೆಕ್ಟ್. ಬಟ್
ಅಲ್ಲಿಗೆ ಇಲ್ಲಿವರೆಗೂ ಒಂದ್ 2 ವರ್ಷ 3 ವರ್ಷ ಮಾಡಿದ ಪ್ರಯತ್ನಗಳೆಲ್ಲ ನೀರಾವರ್ತ ಆಗೋಗ್ಬಿಡುತ್ತೆ. ಇದು ಸ್ನೇಕ್ ಅಂಡ್ ಲ್ಯಾಡರ್ ತರ ಹೋಗುತ್ತೆ ಕತೆ. ಪೂರ್ತಿ ಮೇಲ್ಗಡೆ ತನಕ ಹೋಗಿ ಅಲ್ಲಿಂದ 99ನೇ ಮನೆಯಿಂದ ಕೆಳಗೆ 1ನೇ ಮನೆಗೆ ಬಂದಂಗ. ಅದು ಏನ್ ಬೇಕಾದ್ರೂ ಕೂಡ ಈವನ್ ಲಿಕ್ವಿಡೇಷನ್ ಮಾಡ್ಬೇಕಾದ್ರೂ ಕೂಡ ದೇ ಹ್ಯಾವ್ ಟು ಹ್ಯಾವ್ ದ ಲಯಬಿಲಿಟಿ. ಹೌದೌದು, ಲಯಬಿಲಿಟಿ ಇಸ್ ವೆರಿ ಇಲ್ದೇ ಹೋದ್ರೆ ಮಾಡಕ್ ಆಗೋದೇ ಇಲ್ಲ, ಲಿಕ್ವಿಡೇಷನ್ ಮಾಡಕ್ ಆಗಲ್ಲ. ಏನ್ ಮೇಲೆ ಲಿಕ್ವಿಡೇಷನ್ ಮಾಡ್ತಾರ ಅವರು? ಕರೆಕ್ಟ್. ಅಲ್ಲ, ಲಯಬಿಲಿಟಿ ಇವರು ಫಿಗರ್ ಔಟ್ ಮಾಡ್ಬೇಕಾಗಿರೋದು ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಫಾರ್ಮುಲಾ ದೇ ವಿಲ್ ಅಡಾಪ್ಟ್, ದಿಸ್ ಹ್ಯಾಸ್ ಟು ಹ್ಯಾಪನ್. ಇಟ್ ಹ್ಯಾಸ್ ಟು ಹ್ಯಾಪನ್. ಅದು ಅದರಲ್ಲೇನು ಡೌಟೇ ಇಲ್ಲ. ಅದು ದಟ್ ಹ್ಯಾಸ್ ಟು ಹ್ಯಾಪನ್ ಅಂಡ್ ಇಟ್ ಮ್ಯಾಂಡೇಟರಿಲಿ ಇಸ್ ರಿಕ್ವೈರ್ಡ್ ಫಾರ್ ವಿಚ್ ಎವರ್ ಪಾತ್ ಯು ಚೂಸ್. ಹೌದು, ಅದು ಮಾಡಿಲ್ದೇ ಇರೋದು ಅದು ದೊಡ್ಡ ಯಕ್ಷ ಪ್ರಶ್ನೆ. ಅದು ಅದ್ರ ಬಗ್ಗೆ ಲಯಬಿಲಿಟಿನ ಕಂಪ್ಲೀಟ್ಲಿ ಕನ್ಕ್ಲೂಸಿವ್ ಆಗಿ 2.5 ವರ್ಷ ಆದ್ರೂ ಒಂದು ಕನ್ಕ್ಲೂಷನ್ ಬರ್ದೇ ಇರೋದು ಅದು ದುರಂತನೇ ಸರಿ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಇನ್ನೊಂದು ದುರಂತ, ಸ್ಕ್ಯಾಮ್ ಒಂದಾದ್ರೆ ಇದೊಂದು ದುರಂತ. ಅಲ್ಲ, ಇವಾಗ ನಿಮ್ಗೆ ಇದ್ರಲ್ಲಿ ಏನಾಗತ್ತೆ ಅಂದ್ರೆ, ಲೋನ್ ಅಲ್ಲಿ ಏನಾಗತ್ತೆ ಅಂದ್ರೆ ಡಿಸ್ಪ್ಯೂಟ್ ಮಾಡೋರು ಇದಾರೆ. ಬಟ್ ನಿಮ್ಗೆ ಡಿಪಾಸಿಟ್ಸ್ ಅಲ್ಲಿ ಯಾರು ಡಿಸ್ಪ್ಯೂಟ್ ಮಾಡೋರಿಲ್ಲ. ನಿಮ್ಗೆ ಡೌಟ್ ಬಂತು ಅಂದ್ರೆ ನಿಮ್ದು ರಸೀಟ್ ತಗೊಂಡ್ಬರ್ತಾರೆ, ಅದನ್ನ ಇದು ಕೊಡ್ತಾರೆ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸಮ್ 100 crores 200 crores ಅದೆಲ್ಲ ಇಲ್ಲ. ಯಾರು ಇದ್ರೆ ಮ್ಯಾಕ್ಸಿಮಮ್ ಇದ್ರೆ ಏನೋ 1 crore ರೂಪಾಯಿ ಇಟ್ಟಿರ್ಬೋದು. ಅವ್ರ ಹತ್ರ ಒಂದು 20 ಡಾಕ್ಯುಮೆಂಟ್ ಇರುತ್ತೆ, ಅದನ್ನ ವೆರಿಫೈ ಮಾಡಿದ್ರೆ ಆಯ್ತು. ಅದನ್ನ ವೆರಿಫೈ ಮಾಡ್ಬಿಟ್ಟಿದ್ರೆ ಯಾವ್ದಾವ್ದಕ್ಕೆ ಲೋನ್ ಅಲ್ಲಿ ಇದಾಗಿದೆ ಅದನ್ನೆಲ್ಲ ಸೆಪರೇಟ್ ಮಾಡಿ ದೇ ಕ್ಯಾನ್ ಡೂ ಇಟ್ ಈಸಿಲಿ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಯಾತಕ್ ಮಾಡ್ತಾ ಇಲ್ವೋ ನಂಗೆ ಇನ್ನೂ ಗೊತ್ತಿಲ್ಲ. ಅದು ಮಾಡಿದ್ರು ಅದನ್ನ ನಮ್ಗೆ ಯಾಕೆ ಹೇಳ್ತಾ ಇಲ್ಲ ಅನ್ಬಿಟ್ಟು, ನಮ್ಗೆ ಹೇಳ್ತಾ ಇಲ್ಲ ಅಂದ್ರೆ ಅದ ಕಾನ್ಫಿಡೆನ್ಶಿಯಲ್ ಅಂತಾರೆ. ಬಟ್ ಮೈ ಕ್ವಶನ್ ಇಸ್, ಅದ್ ಮಾಡೋವರ್ಗು ನಮ್ಗೆ DICGC ಇದಾಗಲ್ಲ, ಕ್ಲೋಸ್ ಆಗಲ್ಲ. DICGC ಕ್ಲೋಸ್ ಆಗೋವರ್ಗು ಅವ್ರ UI ತರಕ್ ಆಗಲ್ಲ. ಹೌದೌದು. ಅಲ್ಲ, ಅಲ್ಲಿ ಕಾನ್ಫಿಡೆನ್ಶಿಯಲ್ ಅಂತ ಇಡೋದಕ್ಕೆ ಅಲ್ಲಿ ಬಚ್ಚಿಡೋ ಅಂತ ಇನ್ಫಾರ್ಮೇಶನ್ ಏನು ಇಲ್ಲ. ಏನು ಇಲ್ವೇ ಇಲ್ಲ. ಅಲ್ಲಿ ಬಚ್ಚಿಡೋ ಅಂತದ್ದು ಕಾನ್ಫಿಡೆನ್ಶಿಯಾಲಿಟಿ ಮ್ಯಾಟ್ರಿಕ್ಸ್ ಗೆ ಬರ್ತಕ್ಕಂತ ಯಾವುದೇ ಒಂದು ಪರ್ಸ್ಪೆಕ್ಟಿವ್ ಅಲ್ಲೂ ಬೈ ಎನಿ ಸ್ಟ್ರೆಚ್ ಆಫ್ ಇಮ್ಯಾಜಿನೇಷನ್ ದೇರ್ ಇಸ್ ನಥಿಂಗ್ ಟು ಹೈಡ್ ದೇರ್. ಹೌದು, ಈ ಸ್ಕ್ಯಾಂಡಲ್ಲೇ ಅಂತಾನೆ ಎಕ್ಸ್ಪೋಸ್ ಆಗೋದ್ಮೇಲೆ ಇನ್ನು ಲಯಬಿಲಿಟಿನ ಬಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ಹೌದು ಹೌದು. ಅಲ್ಲ, ಅಟ್ಲೀಸ್ಟ್ ಲೋನ್ ಬಾರೋವರ್ಸ್ ಅಮೌಂಟ್ ಏನಿದೆ ಅದನ್ನ ಬಚ್ಚಿಟ್ರು ಒಂದು ರೀಸನ್ ಇದೆ. ಯಾಕೆಂದ್ರೆ ಅವ್ರು ತಪ್ಸ್ಕೊಂಡು ಓಡೋಗ್ಬಿಡ್ತಾನೆ, ಅದು ಪಬ್ಲಿಕ್ ಆಗ್ಬಿಟ್ರೆ ಕೋರ್ಟಲ್ಲಿ ಕೇಸ್ ಹಾಕ್ಬಿಡ್ತಾನೆ ಅಂತ. ಬಟ್ ಇಲ್ಲಿ ಡಿಪಾಸಿಟರ್ಸ್, ಇಂಡಿವಿಜುವಲ್ ಡಿಪಾಸಿಟರ್ಸ್ ಎಷ್ಟೆಷ್ಟು ಇಟ್ಟಿದ್ದಾರೆ ಅಂತ ಯಾರು ಕೇಳ್ತಾ ಇಲ್ಲ. ಟೋಟಲ್ ಅಮೌಂಟ್ ಆಫ್ ಡಿಪಾಸಿಟ್ಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಅಂತ ಹೇಳುವಂತದ್ದು ಇಟ್ಸ್ 3 ವರ್ಷ ಆದ್ರೂ ವಿ ಆರ್ ನಾಟ್ ಇನ್ ಪೊಸಿಷನ್ ಟು ಗೆಟ್ ದಟ್ ಅಮೌಂಟ್ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ವೈ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ. ಅಂಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. 22,000 ಜನ ಮಾತ್ರ ಕ್ಲೈಮ್ ಹಾಕಿದ್ದಾರೆ DICGCಗೆ. ಅಂದ್ರೆ ಒಬ್ಬೊಬ್ರು 2 ಕ್ಲೈಮ್ ಹಾಕಿದ್ದಾರೆ. ಒಬ್ಬೊಬ್ರಿಗೆ 10 ಲಕ್ಷ 15 ಲಕ್ಷ ಎಲ್ಲ ಬಂದಿದೆ ಕೆಲವರಿಗೆ ಒಂದೇ ಕಸ್ಟಮರ್ ಐಡಿಗೆ, ಬಿಕಾಸ್ ಆಫ್ ಡಿಫರೆಂಟ್ ಕೆಪಾಸಿಟಿ, ಡಿಫರೆಂಟ್ ರೈಟ್ಸ್. Why not we get? Can we get through right to information act this liability information? ಸರ್, ಇದಕ್ಕೆ ಏನೋ ಹೇಳ್ತಾರಲ್ಲ, ಪಿನ್ನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ ತರ. ಇದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಹೇಳಿ ಬರೋದು ಇಲ್ಲ. ಅವ್ರು ಹೇಳ್ತಾರೆ ಇನ್ನು ಆಡಿಟ್ ನಡೀತಾ ಇದೆ, ಆಗಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಇದು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇದು ರೈಟ್ ಟು ಇನ್ಫಾರ್ಮೇಶನ್ ಆಂಬಿಟ್ ಗೆ ಬರಲ್ಲ. ಇದು through our right of information, why don't we ask like that? No, this doesn't come under the ambit of right to information because this is not a government organization. ಅಲ್ಲ, ಆಯ್ತು, ರೈಟ್ ಟು ಇನ್ಫಾರ್ಮೇಶನ್ ಬೇರೆ ಮೆಥಡ್ ಇದೆ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಗೆ there is a method to pull out the information. We have to apply with RCS ಅಲ್ಲಿಂದ ತರಿಸಬೇಕಾಗುತ್ತೆ. ಕರೆಕ್ಟ್. ಸ್ಕ್ಯಾಂಡಲ್ ಅಂತ ಒಂದ್ಸಾರಿ ಡಿಕ್ಲೇರ್ ಆಗೋದ್ಮೇಲೆ ಇಟ್ ವಿಲ್ ಗೋ ಇಂಟು ದಿ ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಝೋನ್ ಕೊಟ್ಟೋಗ್ಬಿಡುತ್ತೆ. ಸೊ ಇಲ್ಲಿ RCS ಹೆಲ್ಪ್ಲೆಸ್ ಆಗ್ತಾರೆ. ಇದೇನಿದ್ರು ಇಫ್ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಈಸಿಯೆಸ್ಟ್ ಫಾರ್ಮುಲಾ ಇವಾಗ ವಯಬಲ್ ಫಾರ್ಮುಲಾ ವರ್ಕಪ್. ಯಾಕಂದ್ರೆ ಎವ್ರಿ ಪ್ರಾಬ್ಲಮ್ ಆಸ್ ಎ ಸೊಲ್ಯೂಷನ್. ಇವ್ರು ಮಾಡಲ್ಲ ಅಂತ ಎಷ್ಟು ಬೇಕಾದ್ರೂ ಬಾಯಲ್ಲಿ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಇವ್ರು ಅಫಿಷಿಯಲ್ ಆಗಿ ಒಂದು ಎಂಡಾರ್ಸ್ಮೆಂಟ್ ಆದ್ರೂ either he has to publish or he has to give an endorsement. ಅವ್ನ ಇನ್ವೆಸ್ಟಿಗೇಷನ್ ಅಂತಾನೆ ಕೊಡ್ಲಿ, ಏನ್ ಬೇಕಾದ್ರೂ ಕೊಡ್ಲಿ. ಅವ್ನ ಇನ್ವೆಸ್ಟಿಗೇಷನ್ ಏನೇ ಎಂಡಾರ್ಸ್ಮೆಂಟ್ ಅವ್ನು ಕೊಟ್ಬಿಟ್ರೆ ಇಟ್ ವಿಲ್ ಓಪನ್ ಎ ಕಾಸ್ ಫಾರ್ ಯು ಟು ಗೋ ಟು ದ ಕೋರ್ಟ್. ಅಲ್ಲ ಅವ್ನು ತರಲೇಬೇಕಾಗುತ್ತೆ. ಅವ್ನು ಎಂತ ಸೀಕ್ರೆಟ್ ಇದ್ರು ಅವ್ನು ಸೀಲ್ಡ್ ಕವರ್ ಅಲ್ಲಾದ್ರೂ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಅಲ್ಲಿ ಇವಾಗ ಇವರು ನಿಮ್ಮ ಸ್ನೇಹಿತರು ಹೇಳ್ದಂಗೆ ಇಲ್ಲಿ ಬಚ್ಚಿಡ ಅಂತ ಇನ್ಫಾರ್ಮೇಶನ್ ಏನು ಇಲ್ವೇ ಇಲ್ಲ. ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಯಾಕೆ ಬಚ್ಚಿಡ್ಬೇಕು ಅನ್ನೋದನ್ನ ನಾವು ಫಸ್ಟ್ ಜಸ್ಟಿಫಿಕೇಶನ್ ಕೊಡ್ಕೋಬೇಕಾಗ್ತದೆ ಮೊಟ್ಟ ಮೊದಲೇ. ಆ ಉತ್ತರ ಅದನ್ನ ಕೊಡಕ್ಕಾಗಲ್ಲ ಅಂತ ಅಂದ್ಮೇಲೆ ಅದು ಪಬ್ಲಿಕ್ ಆಗಲೇಬೇಕಾದಂತ ಪರಿಸ್ಥಿತಿಗೆ ಬರ್ತದೆ.
Sir, this is confidential only to the depositors or to the bank people also. By any stretch of imagination, that cannot be confidential for anyone. Even bank authorities also not available of this information. Allah, by any stretch of imagination, this does not come to the matrix of the confidentiality at all. First thing. But ಆದ್ರೂನು ಅವರು ಕಾನ್ಫಿಡೆನ್ಶಿಯಲ್ ಅಂತ ಇದಾರೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತಿರುತ್ತೆ. ವೈ ಇಟ್ ಇಸ್ ಕಾನ್ಫಿಡೆನ್ಶಿಯಲ್ ಅಂತ ಅವ್ರಿಗೆ ಗೊತ್ತು ಅಷ್ಟೇನೆ. ಬೆಸ್ಟ್ ನೋನ್ ಟು ದೆಮ್ ಓನ್ಲಿ. What is the use of what is confidential? We last as when Rome is firing, one fellow was playing this violin in the like that it is there. Nero was fiddling. What is the use of confidential? We are dying. Our poor depositors are dying like anything. ಅಲ್ಲ ಈಗ ಅದಕ್ಕೆ ಅವರು ಬರಲ್ಲ ಅಂತಂದ್ರೆ ಸಿಂಪಲ್ ಆಗಿ ಒಂದು ಎಂಡಾರ್ಸ್ಮೆಂಟ್ ತಗೊಂಡ್ಬಿಡ್ಬೇಕು. Ranganathan sir and everybody is suffering and doing hard work. Sir, I have filed nearly 10 to 12 RTI applications. For all of them, I have received information back that this information cannot be disclosed. Even this, for liability also, we can file a Right to Information Act note writing. To my knowledge. See, RTI, there have been many different. ಅಲ್ಲ ಇದು 81HL ತರ್ತಾರೆ ಬಿಡಿ, ಅದು 81H ಅಂತ ಅಂತಾರೆ, ಅದನ್ನ ಕ್ಲೋಸ್ ಮಾಡ್ತಾರೆ RTI. 81HL ತಂದು ಕ್ಲೋಸ್ ಮಾಡ್ಬಿಡ್ತಾರೆ ಅವರು. Because they say that this information. ಅಲ್ಲ ಅವರು ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಈಗ RCS ಮಾಡಿರುವಂತ ಆಡಿಟ್ ರಿಪೋರ್ಟ್ ಕೊಟ್ಟು ಇದೇ ಅವಸರ ಇರುವಂತ ಇನ್ಫಾರ್ಮೇಶನ್ ಅಂತ ಕೊಟ್ಬಿಡ್ತಾರೆ, ಅಷ್ಟು ಮುಗೀತು. ಅದನ್ನ ಇಟ್ಕೊಂಡು ನಾವೇನ್ ಮಾಡಬೇಕು? ನಿಮ್ಮ ಹತ್ರ ಇರೋ ಆಪ್ಷನ್ ಏನಂದ್ರೆ ಇವಾಗ ಇವ್ರನ್ನ ಬಲವಂತ ಮಾಡ್ಬೇಕು ಅಂದ್ರೆ ಆಪ್ಷನ್ ಒಂದು ರಿಕ್ವೆಸ್ಟ್ ಮಾಡ್ಬೇಕು. ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ಲಿಲ್ಲ ಅಂತಂದ್ರೆ ಆಯ್ತಪ್ಪ ನೀನ್ ಏನಾನ ಬರ್ಕೊಳಪ್ಪ, ನೀನು ಕೊಡೋ ಎಂಡಾರ್ಸ್ಮೆಂಟ್ ಅಂತ ರೈಟಿಂಗ್ ನಲ್ಲಿ ಎಂಡಾರ್ಸ್ಮೆಂಟ್ ತಗೋಬೇಕು. ಎಂಡಾರ್ಸ್ಮೆಂಟ್ ಅವ್ನು ಕೊಟ್ಟ ಅಂತಂದ್ರೆ ಇದರ್ ವೇ ಎಷ್ಟು ಯು ವಿಲ್ ಗೆಟ್ ಸ್ಟ್ರಕ್. ಅವ್ನು ಕೊಟ್ಟ ಅಂತ ಅಲ್ಲಿಗೆ ಸಿಗಾಕೊಂಡ ಅಂತ ಅರ್ಥ. ಅವ್ನು ತಗೊಂಡೋಗ ಅದ್ ನೀವು ಕೋರ್ಟಿಗೆ ಹಾಕೊಂಡು ಕೂತ್ಕೊಂಡ್ರೆ ಮುಗೀತು ಕದೆ. 3 ಹಿಯರಿಂಗ್ ಅಲ್ಲಿ ಮುಗಿಯುತ್ತದು. Yes, correct sir. It is let them deny in writing. Yes, correct. That is correct sir. ಕೋರ್ಟ್ ಅಲ್ಲಿ ನೀವು ಪ್ರಶ್ನೆ ಮಾಡಿದ್ರೆ ಮುಗಿದೋಯ್ತು ಕದೆ. ಅವ್ನು ಬಂದು ಡಾಕ್ಯುಮೆಂಟ್ ಫಾರ್ us. ಹೌದು, ನೀವು ಬರೀ ಕೈಯಲ್ಲಿ ಕೋರ್ಟ್ಗೆ ಹೋಗಕ್ಕಾಗಲ್ಲ. ಅಲ್ಲ ಸರ್, ಇವಾಗ ಆಬ್ಜೆಕ್ಟಿವ್ ಏನು? EOI ಬರ್ಬೇಕು ಅಂತ ಹೇಳಿದ್ರೆ ಅದನ್ನ ಕೊಡ್ಬೇಕು. EOI ತರೋದು RBI ಸೆಂಟ್ರಲ್ ಆಫೀಸು, ಅವ್ರಿಗೂ ಇದು ಕಾನ್ಫಿಡೆನ್ಶಿಯಲ್ ಆಗಕ್ ಸಾಧ್ಯ ಇಲ್ಲ. ಸೊ ಅಂದ್ರೆ ಅದು ಇಲ್ಲ ಅಂತ ಆಯ್ತು, ಇನ್ಫಾರ್ಮೇಶನ್ ಇಲ್ಲ ಅಂತ ಆಯ್ತು. ಸರ್ ನಿಮ್ ಆತಂಕನ ನೀವು ರೈಟಿಂಗ್ ನಲ್ಲಿ ಬರ್ದು ಅವ್ರಿಗೆ ರೈಟಿಂಗ್ ನ ಕೊಟ್ಟು ಅವ್ರ ಹತ್ರನು ರೈಟಿಂಗ್ ನಾಗ ಎಂಡಾರ್ಸ್ಮೆಂಟ್ ತಗೊಳ್ಳಿ. ಅಲ್ಲ ಮುರಳೀಧರ್ ಅವರೇ, ಐ ವಿಲ್ ಗಿವ್ ಯು ಡಿಫರೆಂಟ್ ಪರ್ಸ್ಪೆಕ್ಟಿವ್. ಐ ಡೋಂಟ್ ವಾಂಟ್ ನನಗೆ ಅದೇನ್ ಲೆಕ್ಕಾಚಾರ ಇದೆ, I am not interested. What I want is this has to go to the right people who can decide on floating the EOI. ಅದನ್ನ ಶ್ರೀನಾಥ್ ಅವರು ಹೇಳ್ತಾ ಇರೋದು ಏನಂದ್ರೆ, ಪರ್ಸ್ಪೆಕ್ಟಿವ್ ಇನ್ನೂ ಅದರದ್ದು ಅಡ್ವಾಂಟೇಜಸ್ ಇದೆ. ಅದು ಒಂದು ಪರ್ಪಸ್. ದೇರ್ ಆರ್ ಮೆನಿ ಅದರ್ ಪರ್ಪಸಸ್ ಆಲ್ಸೋ ಇನ್ ದಿ ಲಯಬಿಲಿಟಿ. ನಾನೇನ್ ಪಾಯಿಂಟ್ ಅಲ್ಲಿ ಬರ್ತಾ ಇದೆ ಆ ಪಾಯಿಂಟ್ಗೂ ಅದು ಲಯಬಿಲಿಟಿ ಇಸ್ ರಿಕ್ವೈರ್ಡ್, ನಾಟ್ ಜಸ್ಟ್ ಫಾರ್ EOI, ಫಾರ್ ಪ್ರೂವಿಂಗ್ ದ ಕ್ರಿಮಿನಾಲಿಟಿ. ಹೌದು, ನೀವು ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ನೀನ್ ದುಡ್ಡು ಎಷ್ಟು ಕಳ್ಕೊಂಡಿದ್ಯಾ ಅನ್ನೋದೇ ನಿನಗೆ ಗೊತ್ತಿಲ್ಲ ಅಂತಂದ್ರೆ, ನಾನು ಎಷ್ಟೋ ಕಳ್ಕೊಂಡಿದ್ದೀನಿ ಸರ್ ನನಗೆ ಕೊಡ್ಸಿ ಅಂತಂದ್ರೆ ಅವ್ನು ಕೊಡ್ತಾನ? ಇಲ್ಲಿವರೆಗೂ ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ಕೇಸೇ ನಡೀತಾ ಇಲ್ಲ. 2 ವರ್ಷ ಆದ್ರೂ ಒಂದು ಕನ್ವಿಕ್ಷನ್ ಇಲ್ಲ. ಕನ್ವಿಕ್ಷನ್ ಆಗೋ ತರನು ಕಾಣ್ತಾ ಇಲ್ಲ. ಅಕಸ್ಮಾತ್ ಅವ್ರೇನಾದ್ರೂ ವೆರಿ ರಿಮೋಟ್ ಚಾನ್ಸಸ್ ಆರ್ ದೇರ್. ಯಾರನ್ನ ಒಬ್ಬರ ಮೇಲೆ ಅವರು ಪ್ರೊಸೀಡ್ ಆಗ್ತಾ ಇರೋದು ಸಕ್ಸಸ್ ಆಗೋದು, ಪ್ರಾಸಿಕ್ಯೂಷನ್ ಸಕ್ಸಸ್ ಆಗೋದು. ಅಲ್ಲೇನಾದ್ರೂ ಸಕ್ಸಸ್ ಆದ್ರೆ ಅವ್ನಿಗೆ ಇನ್ನೂ ಅಪೀಲ್ ಇರ್ತದೆ. ಸೊ ಕನ್ವಿಕ್ಷನ್ ಅನ್ನೋದು ದೂರದ ಮಾತು. ಸೊ ಕಳ್ಳನೇ ಇಲ್ಲದ ಮೇಲೆ ನೀವು ಯಾರ ಹತ್ರ ವಸೂಲಿ ಮಾಡ್ಕೊ ಬರ್ತೀರಾ? ನಾನು ಅದಕ್ಕೆ ಕೇಳಿದ್ದು, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಫೇಲ್ಯೂರ್ ಆದ್ರೆ ವಾಟ್ ಇಸ್ ಯುವರ್ ಪ್ಲಾನ್ ಬಿ? ಯು ವಿಲ್ ಬಿ ಇನ್ ದಿ ಬ್ಯಾಕ್ ಟು ಸ್ಕ್ವಯರ್ ಒನ್, ವೇರ್ ಆಲ್ ಹೋಪ್ಸ್ ಯು ಹ್ಯಾವ್ ಓನ್ಲಿ ಕಿಲ್ಡ್ ಯುವರ್ ಓನ್ ಹೋಪ್ಸ್. ಯಾಕಂದ್ರೆ ನೀವು ಇಲ್ಲಿ ಟ್ರಯಲ್ ಕೋರ್ಟ್ಗಳೆಲ್ಲ ಕೇಸ್ಗಳೆಲ್ಲ ಈ ಇಗ್ನೋರೆಂಟ್ ಆಗಿ ಮತ್ತೆ ಅದನ್ನ ಸೀರಿಯಸ್ ಆಗಿ ಪರ್ಸ್ಯೂ ಮಾಡ್ದಲೆ ಟಪ್ಪನ್ನು ಉದುರ್ಸ್ಕೊಂಡಿರ್ತೀರಾ. ಅದೇ ಅಂದಂಗೆ ಇರೋ ಮಾವನಣ್ಣನು ಕೊಳಸ್ಕೊಂಡಂಗೆ. ಫಾರ್ ಡಿಪಾಸಿಟರ್ಸ್ ಗೆ ಸರ್ ಇರೋದು ಒಂದೇ ಒಂದು ಪ್ಲಾನ್. ದೇರ್ ಇಸ್ ನೋ ಪ್ಲಾನ್ ಎ, ಪ್ಲಾನ್ ಬಿ. ಫಾರ್ ಡಿಪಾರ್ಟ್ಮೆಂಟ್ ಅಥವಾ RBI ಇರೋದು 2 ಪ್ಲಾನ್. ಪ್ಲಾನ್ ಎ ಇಸ್ ರಿವೈವಲ್, ಪ್ಲಾನ್ ಬಿ ಇಸ್ ಲಿಕ್ವಿಡೇಷನ್. ಎರಡಕ್ಕೂ ಬೇಕಾಗಿರುವಂತದ್ದು ಒಂದೇ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ವಾಟ್ ಇಸ್ ದಿ ಲಯಬಿಲಿಟಿ ಆಫ್ ದ ಬ್ಯಾಂಕ್. ಕರೆಕ್ಟ್. ಸೊ ಈ ಫಿಗರ್ ಆಗೋವರೆಗೂ Ashokan will continue as a administrator, and RBI will be saying that we will be bringing out the EOI.
ಅದು ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಅವನು ಫೈನಲೈಸ್ ಮಾಡಿದಾನೆ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ದ ಡೇ ಈ ಡಸ್ ಇಟ್ ವಿ ಆಲ್ ಗೆಟ್ ಅವರ್ ಇಂಟ್ರೆಸ್ಟ್ ವಿತ್ ಅರಿಯರ್ಸ್. ಅವತ್ತಿನ ದಿವಸ ಗೊತ್ತಾಗತ್ತೆ ನಮ್ಗೆ. ಅದರ ತನಕ ನಮಗ್ ಗೊತ್ತಾಗಲ್ಲ. ಅಂದ್ರೆ ಇದರ ತನಕ ಆಗಿಲ್ಲ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ಕರೆಕ್ಟ್ ಅಲ್ಲ, ಅದು ದಟ್ ಇಸ್ ಅದ್ರಲ್ಲಿ ಏನು ಡೌಟ್ ಏನಿಲ್ಲ, ಅದು ಕರೆಕ್ಟ್ ಆಗಿದೆ. ಓನ್ಲಿ ಟೆಕ್ನಿಕಲಿ ಇಫ್ ಯು ಆರ್ ಅನಲೈಸಿಂಗ್, ದಿಸ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ in the probability that you ಆಯ್ತು, in the probability that you will come to know what is the liability ಅಂತ ಇಟ್ಕೊಂಡಾಗ ಅವಾಗ ಕಂಡೀಷನ್ ಅಲ್ಲಿ ಇಫ್ ಯು ಕಮ್ ಟು ನೋ ಆಯ್ತು, ಅದನ್ನ ಅವರು ಈಗ ಹೇಳಿಲ್ಲ, ನೀವು ಕೋರ್ಟಲ್ಲಿ ಹೋಗಿ ತೆಗಿಸ್ಕೊಂತೀರಿ, ಹೆಂಗೋ ತೆಗಿಸ್ಕೊಂಡ್ರಿ, ಫಿಗರ್ ಔಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಲಯಬಿಲಿಟಿನ. ಆವಾಗ ಪರಿಸ್ಥಿತಿ ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನ ನೀವು ಪರ್ಸ್ಯೂ ಮಾಡ್ತಾ ಇದ್ದೀರಾ, ವೆಲ್ ಅಂಡ್ ಗುಡ್, ಗಾಡ್ ಫಾರ್ಬಿಟ್, you will all become successful, there is no problem, everything will become greener and greener. if you ಎಡವುದ್ರಲ್ಲಿ ಎಲ್ಲಾದ್ರೂ ಒಂದ್ ಕಡೆ something happens, what is your situation? ನಿಮ್ಮ ಬ್ಯಾಂಕ್ ಸ್ಕ್ಯಾಮ್ ಡಿಕ್ಲೇರ್ ಆಗಿ ದಿನದ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಂತೀರಾ ನೀವು. ಸ್ಟಾರ್ಟ್ ಅದಾದ್ರೂ ಸಂತೋಷ ಸರ್, ಅದು ಆಗಲ್ಲ. ಇವಾಗ PMC ತರ ಆಗೋಯ್ತು ಅಂತ ಹೇಳಿದ್ರೆ ಅವ್ರ 10 ವರ್ಷ ದುಡ್ಡು ಬರಲ್ಲ ಅಂತ ಹೇಳಿ ಆಗೋಯ್ತು ಅವ್ರಿಗೆ. ಅದೇ ಆಸ್ ಗುಡ್ ಆಸ್ ಫೇಲ್ಯೂರ್, ಅದು ಆಸ್ ಗುಡ್ ಆಸ್ ಫೇಲ್ಯೂರ್. ಅದರಿಂದ ಏನಾಗತ್ತೆ ಅಂದ್ರೆ ಇಟ್ಸ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. You can also join Mr. Venkatramana. Join the conversation. You can continue. You can also join the conversation. Sir, ಹರೀಶ್ ಎಲ್ಲರೂ ಮಾತಾಡ್ಲಿ. ಹರೀಶ್ ಅದೇ ಓಕೆ ಸರ್, ಎಲ್ಲರಿಗೂ ಮುಗಿತಾ ಇದೆ, 9 ಗಂಟೆ ಆಗ್ತಿದೆ. ಬೇರೆಯವ್ರಿಗೆ ಕಂಟಿನ್ಯೂ ಸರ್, ಪ್ಲೀಸ್ ಕಂಟಿನ್ಯೂ. if you want to say something, you can say that. Yeah. Please carry on, sir. Please carry already. Okay, sir. Please carry on. ಅದೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಏನಾದ್ರು ಇದಾದ್ರೆ ಪ್ಲಾನ್ ಬಿ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಇದ್ದಂತ ಯಾರ್ಯಾರು ಸಾಲಗಳು ತಗೊಂಡೋಗಿದ್ರು ಇವ್ರ ಮೇಲೆ ಫಸ್ಟ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಸಕ್ಸಸ್ ಆಗ್ಬೇಕು. ನೀವು ಅದರಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಅಲ್ಲಿ ಏನು ಕಾಣ್ತಾ ಇಲ್ಲ, ಅಲ್ಲಿ ಸಕ್ಸಸ್ ಆಗಂತ ಚಾನ್ಸಸ್. ಕನ್ವಿಕ್ಷನ್ ಇವತ್ತಿನವರೆಗೂ ಒಬ್ಬರ ಮೇಲೂ ಇಲ್ಲ, ಅಂದ್ರೆ ಅಪರಾಧಿನೇ ಇಲ್ಲ ಇವತ್ತಿನವರೆಗೂ. ವ್ಯೂ ಮಾಡಬಹುದು ಸರ್ ಟೆಕ್ನಿಕಲಿ ಇನ್ನೊಂದ್ ತರಾನು ವ್ಯೂ ಮಾಡಬಹುದು. ಇದನ್ನ ಲೋನೇ ಕೊಟ್ಟಿಲ್ಲ ಅಂತಾನು ಆಗ್ಬೋದಲ್ವಾ? ಅದ್ರ ಅರ್ಥ ಅದೇನೆ. ಸೊ ಅಂದ್ಮೇಲೆ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಗೆ ಲಿಕ್ವಿಡೇಷನ್ ಹೋಗುತ್ತೆ. ಲಿಕ್ವಿಡೇಷನ್ ಹೋದಾಗ ಲಯಬಿಲಿಟಿ ಕ್ವಾಂಟಿಫೈ ಮಾಡಿ ದುಡ್ಡು ಎಷ್ಟಿದೆ ಬ್ಯಾಂಕ್ ಅಲ್ಲಿ ಅಂತ ನೋಡಿದಾಗ ವಿ ಹ್ಯಾವ್ ಟು ಟೇಕ್ ಸಮ್ ಹೇರ್ ಕಟ್. ವಾಟ್ ಹೇರ್ ಕಟ್ ಅನ್ನೋದು ಲಯಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅಮೌಂಟ್ ಇನ್ ಕ್ವಶನ್ ಇಸ್ ಇದು ಸರ್. ಹೇರ್ ಕಟ್ ಅಂತಂದ್ರೆ ಬಹಳ ಸಿಂಪ್ಲಿಫೈಡ್ ವರ್ಡ್ ಹೇಳ್ತಾ ಇದ್ರ ಬೈ, ಇದೊಂಥರ ನಾಜೋಕಿನ್ ವರ್ಡ್. ಹೇರ್ ಕಟ್ ಅಲ್ಲ, ಬುಡಾನೆ ಕುಯ್ದಾಕದು. ಅಲ್ಲಿ ಏನು ಸಿಗಲ್ಲ ನಿಮ್ಗೆ, ಎಲ್ಲ ಆಯ್ಕೊಂಡ್ ಬರ್ಬೇಕು ಅಷ್ಟೇನೆ ಉಳಿದಿರೋದು. ಅಲ್ಲಿ ಏನು ಇದೆ ಅಂತ ಅನ್ಕೊಂಡಿದೀರಾ? ಹೇರ್ ಕಟ್ ಅಂತಂದ್ರೆ ಟ್ರಿಮ್ಮಿಂಗ್ ಅಂತ, ಟ್ರಿಮ್ ಅಲ್ಲ, ಬುಡಾನೆ ಕುಯ್ದಾಕದದು. ಪರಿಸ್ಥಿತಿ ಇರೋದಂಗೆ. ಖಾಲಿ ಡಬ್ಬ ಇಟ್ಕೊಂಡಿದೀರಾ ಬ್ಯಾಂಕ್ ಅಲ್ಲಿ, ಏನ್ ಖಜಾನಲ್ಲಿ ದುಡ್ಡಿಲ್ಲ. ಇಲ್ಲ, ಇದಿದೆ ಏನೋ SLR CRR ದುಡ್ಡಿದೆ. ಆಮೇಲೆ ಫಸ್ಟ್ ಪಾರ್ಟಿ ಕೊಲಾಟ್ರಲ್ ಇದೆ, ಅದೊಂದು 250 ಕೋಟಿ ತನಕ ಇದೆ. ಹೆಚ್ಚು ಕಮ್ಮಿ ಏನು ಇಲ್ಲ ಅಂದ್ರೆ 600-700 ಕೋಟಿ ಅಷ್ಟು ದುಡ್ಡು ಮಿನಿಮಮ್ ಇದ್ದೇ ಇದೆ ಬ್ಯಾಂಕ್ ಅಲ್ಲಿ. ಅದು ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ನನ್ನ ಪ್ರಕಾರ ಈ ಬ್ಯಾಂಕ್ ನೊಳಗಡೆ 700 ಕೋಟಿ ಮೇಲೆ ದುಡ್ಡಿಲ್ಲ ಡಿಪಾಸಿಟ್ಸ್. ಲಯಬಿಲಿಟಿ ಆಫ್ ದ ಬ್ಯಾಂಕ್ ಇಸ್ ನಾಟ್ ಮೋರ್ ದನ್ 700 crores. ಅದು ನನ್ನ ಲಯಬಿಲಿಟಿ ಆಫ್ ದ ಬ್ಯಾಂಕ್ ಇಸ್ ನಾಟ್ ಮೋರ್ ದನ್ 700 crores. ಓಕೆ, ಈ SLR CRR ಫಸ್ಟ್ ಪಾರ್ಟಿ ಕೊಲಾಟ್ರಲ್ ಆಮೇಲೆ ಅದು ಇದು ಎಲ್ಲ ನೋಡಿದ್ರೆ ಟೋಟಲ್ ಎಲ್ಲ ನೋಡಿದ್ರೆ ಒಂದು 500-600 crores ಅಷ್ಟು ದುಡ್ಡು ಇದೆ ಬ್ಯಾಂಕ್ ಅಲ್ಲಿ. ಅಲ್ಲ, ಕೊಲಾಟ್ರಲ್ ಅವ್ರು ಕೊಟ್ಟಿರೋದನ್ನೆಲ್ಲ ಫೇಕ್ ಇದೆಯಲ್ಲ ಸರ್. ಅದು ಬಂದು ಅದಲ್ಲ, ಅದು ಫಸ್ಟ್ ಪಾರ್ಟಿ ಕೊಲಾಟ್ರಲ್ ಕರೆಕ್ಟ್ ಆಗಿರುವಂತದ್ದು ಇದೆ. ಅದನ್ನ ಆಡಿಟರ್ ಕೂಡ ಸ್ವಲ್ಪ ಇದು ಮಾಡಿದ್ದಾನೆ ಆಡಿಟ್ ರಿಪೋರ್ಟ್ ಅಲ್ಲಿ. ಸ್ಟ್ಯಾಚ್ಯುಟರಿ ಆಡಿಟರ್ ಕೂಡ ಹಾಕಿದ್ದಾನೆ. ಏನಂದ್ರೆ 1400 change crores ಲೋನ್ ನಲ್ಲಿ ಅರೌಂಡ್ 200 to 250 crores ಆರ್ ಗುಡ್ ಲೋನ್ಸ್. ಅದಕ್ಕೆ ಅದು ರಿಕವರ್ ಆಗುವಂತದ್ದು ಮತ್ತೆ ಅದಕ್ಕೆ ಬೇಕಾದಂತ ಸೆಕ್ಯೂರಿಟಿಗಳು ಇದೆ ಅನ್ನುವಂತ ಒಂದು ಒಪಿನಿಯನ್ ಇದೆ ಅಲ್ಲಿ. ಸೊ ದಟ್ ಇಸ್ ವಾಟ್ ಹಿ ಇಸ್ ರೆಫರಿಂಗ್. ಅಲ್ಲೊಂದು 450 crores ತನಕ CRR SLR ಇದೆ, ಮತ್ತೆ ಇದೊಂದು 250 crores ತನಕ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಅ ಸೆಕ್ಯೂರಿಟಿ ವೇರ್ ದೇರ್ ಇಸ್ ಸಮ್ ಪಾಸಿಬಿಲಿಟಿ ಆಫ್ ರಿಕವರಿಂಗ್ ದಟ್ ಲೋನ್ ಅಂತ ಒಂದು ಪಾಸಿಬಿಲಿಟಿ ಇದೆ. ಸೊ ಟುಗೆದರ್ ಅರೌಂಡ್ 700 crores ತನಕ ದುಡ್ಡು ಇದೆ ಅನ್ನೋದೇ ದಟ್ ಇಸ್ ಬೇಸ್ಡ್ ಆನ್ ದಟ್ ಅಸಂಪ್ಷನ್. So for 1,000 and odd crores, there is only stars are available. Glittering, nothing is available.
That is not our worry, sir. Because see, that is not our worry. Our worry is, if 700 crores is the deposit and 700 crores is the available funds, let them distribute it to us and we will go. What way we are concerned with another 1,000 crore, which is that should be the worry of bank's management, that is Ramakrishna and company. And if they recover also, they will not give us 1 rupee extra than on whatever the deposits what we have made. Maximum they give it to us is a full deposit with full interest. Maximum. Even if they recover the entire loan portfolio. So then what is why are we discussing about that which is not useful to us? ಕರೆಕ್ಟ್. ಶ್ರೀನಾಥ್ ಹೇಳ್ತಿದ್ರು ಸದ್ಯಕ್ಕೆ, ಹೌದು ಶ್ರೀನಾಥ್ ಹೇಳ್ತಿದ್ರೆ ಸರಿ ಇದೆ. ಇವಾಗ ಆ ವಿಷಯ ಸದ್ಯಕ್ಕೆ ಏನ್ ಬೇಕಿಲ್ಲ ಇವಾಗ. ರೈಟ್ ರೆಂಡಾಸ್ ಸದ್ಯಕ್ಕೆ ರೆಲೆವೆನ್ಸಿನೂ ಇಲ್ಲ ಅಲ್ಲ. ಬಟ್ ಅಲ್ವಾ ಅರೆ ಸದ್ಯಕ್ಕೆ ಬೇಡ. ಇವಾಗ ಯಾಕೆ ಯಾವತ್ತೋ ಸಾಯ್ತೀವಿ, ನಾಳೆನೆ ಸಾಯ್ತೀವಿ ಅಂತ ಯಾಕೆ ಅನ್ಕೊಳ್ಳೋಣ? ತಡೀರಿ. ಅಲ್ವಾ ಹಂಗಾಗ್ತಾ ಇದೆ ಇವಾಗ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ಇದು ಎಲ್ಲ ನಾವು ಮನಸ್ಸಿನಲ್ಲಿ ಮಂಡಿಗೆ ಹಾಕೋತಾ ಇರೋದು. ಇದು ಆಕ್ಚುಯಲ್ ಫ್ಯಾಕ್ಟ್ ನಮ್ಗೆ ಏನು ಅಂತ ಇನ್ನೂ ಗೊತ್ತಿಲ್ಲ ನಮ್ಗೆ ಯಾರಿಗೂ. ಇಲ್ಲ ಇದೆ ದಿವಾಕರ್ ಕೂಡ ಹೇಳಿದಾನೆ. ಇದೆ ವೆರಿ ಮಚ್ ಇವ್ರು ಹೇಳಿರೋದು. ಬಟ್ ಅಫಿಷಿಯಲ್ ಆಗಿ ಅವ್ರ ಹತ್ರ ಇದೆ, ಫಿಗರ್ ಇದೆ. ಅಲ್ಲ, ಫಿಗರ್ ಎಲ್ಲಾರ ಹತ್ರನೂ ಇದೆ ಸರ್. ಇಲ್ಲ ಹಾಗಂತ ಪೂರ್ತಿ ಇಲ್ಲ. ಈಗ 3,200 ಕೋಟಿ ಲಾಸ್ಟ್ ಫಿಗರ್ ನಮ್ಮ ಹತ್ರ ಯಾರ ಹತ್ರನೂ ಇಲ್ಲ. ಅದು ಹೇಳ್ದಂಗೆ ಅದು UOI ಬರೋತ್ರನೇ ಎಲ್ಲ ಓಪನ್ ಪಬ್ಲಿಕ್ ಡೊಮೇನ್ ಆಗುತ್ತೆ, ಎಲ್ಲಾನು ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಈ ಪ್ರಸ್ತುತದಲ್ಲಿ ಮುಂದ್ ನಾವ್ ಏನ್ ಮಾಡ್ಬೇಕು, ಪ್ಲಾನ್ ಬಿ ಅಂತ ಯಾರೋ ಹೇಳಿದ್ರು ನೋಡಿ, ಅದು ಬ್ಯೂಟಿಫುಲ್ ಸಜೆಷನ್. ಪ್ಲಾನ್ ಎ ಬರುತ್ತೆ, ಪ್ಲಾನ್ ಬಿ ಸಜೆಸ್ಟ್ ಮಾಡಿದ್ರೆ ಮುರಳೀಧರ್ ಅವ್ರ ಪರ್ಸ್ಪೆಕ್ಟಿವ್ ಏನು ಅಂತ ಹೇಳಿದ್ರೆ, ಹೌದು, ಅಂಟಿಲ್ ಅಂಡ್ ಅನ್ಲೆಸ್ ಈ ಬ್ಯಾಂಕ್ ಅಲ್ಲಿ ಯಾರ್ಯಾರು ಫ್ರಾಡ್ ಮಾಡಿದ್ದಾರೆ, ಯಾರ್ಯಾರು ಈ ಬ್ಯಾಂಕಿನ ದುಡ್ಡು ನುಂಗಾಕಿದ್ದಾರೆ, ಅವರನ್ನ ನಾವು ಕಳ್ಳ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋ ತನಕ ಅವ್ರ ಕಳ್ತನ ದುಡ್ಡು ನಮ್ಗೆ ವಾಪಸ್ ಬರಲ್ಲ ಅನ್ನೋದು ಅವ್ರ ಪರ್ಸ್ಪೆಕ್ಟಿವ್. ಅದು ಅವ್ರು ಹೇಳ್ತಾ ಇರ್ತಕ್ಕಂತ ಒಂದು ಸಮೀಕರಣ. ಇವಾಗ ಶ್ರೀನಾಥ್ ಕಳ್ತನ ದುಡ್ಡು ವಿಷಯ ತೆಗ್ದೇ ಇಲ್ಲ ಅವರು. ರಂಗನಾಥ್ ಸರ್ ಹೇಳಿ ಸರ್. ಇಲ್ಲಿ ಕಳ್ಳರ ವಿರುದ್ಧ ಯಾರ್ಯಾರು ನಿಮ್ಗೆ ಅನ್ಯಾಯ ಮಾಡಿದ್ರು ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ವೀಕ್ ಆಗಿದೆ. ಸೊ 2.5 ವರ್ಷ ಆದ್ರೂ ಒಂದು ಕನ್ವಿಕ್ಷನ್ ಇಲ್ಲ. ಅಂದ್ರೆ ಒಬ್ಬನು ಕಳ್ಳ ಅಂತ ಚಾರ್ಜ್ ಶೀಟ್ ಆಗಿಲ್ಲ, ಚಾರ್ಜ್ ಶೀಟ್ ಆಗಿಲ್ಲ. ಸೊ ನಮ್ಗೆ ಚಾರ್ಜ್ ಶೀಟ್ ತೋರಿಸ್ತಾರಪ್ಪ, ಹರೀಶ್ ಹೇಳಿದ್ದಲ್ಲ ನಿಮ್ಗೆ. ಅದು ಇಂಟ್ರಿಮ್ ಚಾರ್ಜ್ ಶೀಟ್ ಅಲ್ಲ, ನಾನು ನೋಡಿದೆ ಅಂತ. ಬೇರೆ ಬಿಡಿ, ಬೇರೆ ಕೇಸ್ಗಳಲ್ಲಿ ಬೇರೆ ಇದ್ರಲ್ಲಿ ಬೇಕಾದಷ್ಟು ಕೇಸ್ಗಳಿದಾವೆ. ಸೊ ಕಳ್ಳ ಅನ್ನೋದು ಇಂತವರೆಗೂ ಒಬ್ರು ಡಿಕ್ಲೇರ್ ಆಗಿಲ್ಲ. ಸೊ ಕಳ್ಳ ಅನ್ನೋದು ಡಿಕ್ಲೇರ್ ಆಗದ್ ಹೊರತು ಲಯಬಿಲಿಟಿ ಓಪನ್ ಆಗಲ್ಲ. ಸಿವಿಲ್ ಲಯಬಿಲಿಟಿ ಅವನ ವಿರುದ್ಧ. ಸರ್ ಯು ಆರ್ ರೈಟ್ ಸರ್. ಇವಾಗ ಪ್ರಸ್ತುತ ಬೇಡ, ವಿ ವಿಲ್ ಥಿಂಕ್ ಬೇಕಾದ ಝೂಮ್ ಮೀಟಿಂಗ್. ಸರ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈವನ್ ಕ್ರಿಮಿನಲ್ ಕೇಸಸ್ ಅಲ್ಲಿ ಕೂಡ ಈವನ್ ಕ್ರಿಮಿನಲ್ ಕೇಸಸ್ ನ ಫೈಲ್ ಮಾಡಿದಾಗ ಕೂಡ ಅವ್ರನ್ನ ಕ್ರಿಮಿನಲ್ ಅಲ್ವಾ ಅಂತ ಹೇಳಿ ನಾವು ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಅವ್ರು ಮಾಡೋದು ಎಕನಾಮಿಕ್ ಅಫೆನ್ಸ್ ಏನ್ ಮಾಡಿದಾರೆ, ಅವರು ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಹೆಂಗಾಗಿದೆ, ಅದ್ರ ಫುಟ್ ಪ್ರಿಂಟ್ ಏನು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಇನ್ ದಿಸ್ ಕೇಸ್ ಇದ್ರಲ್ಲಿ ನಾವು ಅದನ್ನ ಫೋರೆನ್ಸಿಕ್ ಆಡಿಟ್ ಅಂತ ಕರಿತೀವಿ. ಈ ಫೋರೆನ್ಸಿಕ್ ಆಡಿಟ್ ಅನ್ನೋದು ಏನಾಗಿದೆ, ಈ ಫೋರೆನ್ಸಿಕ್ ಆಡಿಟ್ ಅಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಹಾಸ್ ನಾಟ್ ಗಿವನ್ ಎನಿ ಲೋನ್ ಟು ಎನಿಬಡಿ, ಇಟ್ಸ್ ಎ ನೋಷನಲ್ ಲೋನ್ಸ್ ಅಂತ ಹೇಳಿ ಆಗತ್ತವಾಗ. ಹೌದು, ನೋಷನಲ್ ಲೋನ್ ಅಲ್ಲಿ ನೋಷನಲ್ ಲಾಸ್ ಬರುತ್ತೆ. ಆ ನೋಷನಲ್ ಲಾಸ್ ಅಂಡ್ ನೋಷನಲ್ ಲೋನ್ ಏನೂ ಇಲ್ಲ. ಅದನ್ನೆಲ್ಲ ತೆಗೆದುಬಿಟ್ಟಾಗ ನಿಮ್ಗೆ ಲಯಬಿಲಿಟಿ ಸಿಗುತ್ತೆ. ಆ ಲಯಬಿಲಿಟಿ ಏನಿದೆ, ಆ ಲಯಬಿಲಿಟಿ ಮೇಲೆ ಅವರು ಪೇಮೆಂಟ್ ಮಾಡ್ಬೇಕಾಗತ್ತೆ. ಅವ್ರು ಬ್ಯಾಂಕ್ ಅಲ್ಲಿ ಇರುವಂತ 2016-17 500 ಕೋಟಿ ಇದ್ದಿದ್ದು ಇದಕ್ಕಿದಾಗ 2,400 ಕೋಟಿ ಆಗೋಯ್ತು ಅಂತ ಹೇಳಿದ್ರೆ 19-20 that itself is it's more than 200% every year growth. ಅದೇ bogus. Is it possible? Is it possible? It is impossible. ಆ ತರ ಪರ್ಸ್ಪೆಕ್ಟಿವ್ ಶ್ರೀನಾಥ್ ಅವರೇ ನೀವ್ ಹೇಳಿದ್ರಲ್ಲ, ಈ ಪರ್ಸ್ಪೆಕ್ಟಿವ್ ಏನಾದ್ರೂ ಬ್ಯಾಂಕ್ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ರೆ ಎಲ್ಲಾ ಕಳ್ಳರು ಈಚೆಗೆ ಬಂದ್ಬಿಡ್ತಾರೆ. ಅವ್ರ ವಿರುದ್ಧ ಏನು ಚಾರ್ಜ್ ಶೀಟ್ ತಗೊಳಕ್ಕಾಗಲ್ಲ, ನೀವು ಏನು ಮೂವ್ ಮಾಡಲ್ಲ. ಫಸ್ಟ್ ಕಳ್ಳರು ಇದ್ರೆ ಹುಡುಕ್ಬೋದು ಸರ್, ಕಳ್ಳರೇ ಇಲ್ಲದೆ ಹೋದ್ರೆ ಎಲ್ಲಿಂದ ಹುಡುಕ್ತೀರಾ? ಅಲ್ಲಿಗೆ ನೀವು ಅಲ್ಲಿ ಕನ್ಕ್ಲೂಡ್ ಮಾಡ್ಬಿಡ್ರಿ ನೀವು ಯಾರು ಕಳ್ಳರೇ ಇಲ್ಲ ಅಂತ. ಅಲ್ಲ, ನಾನು ಟೆಕ್ನಿಕಲಿ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಟೆಲ್ಲಿಂಗ್. ಟೆಕ್ನಿಕಲಿ ಹೇಳ್ತಿರೋದು ನಾವ್ಯಾರು ಕನ್ಕ್ಲೂಡ್ ಮಾಡಕ್ಕೆ. ಟೆಕ್ನಿಕಲಿ ಸಿಐಡಿ ಇದೆ, ಕೋರ್ಟ್ ಇದೆ, ಇಡಿ ಇದೆ. ಹರ್ಷದ್ ಮೆಹ್ತಾ ಕೇಸ್ ಎಷ್ಟು ವರ್ಷ ಆಯ್ತು ಸರ್? ಸ್ವಲ್ಪ ರಿಕಲೆಕ್ಟ್ ಮಾಡಿ. ಹರ್ಷದ್ ಮೆಹ್ತಾ ಕೇಸ್ ಎಷ್ಟು ದಿವಸ ಆಯ್ತು ಅಂತ? ಅಲ್ಲ, ಹರ್ಷದ್ ಮೆಹ್ತಾ ಕನ್ವಿಕ್ಷನ್ ಆಗಿಲ್ಲ, ಅಸೆಟ್ ಲಿಕ್ವಿಡೇಟ್ ಮಾಡಕ್ ಆಗಿಲ್ಲ ಅವ್ರಿಗೆ. ಸೊ ಎರಡು ಇಂಟರ್ಲಿಂಕ್ಡ್ನೇ.
ಸಾರ್ ಈಗ ಒಂದು ರೇಸ್ ಅಲ್ಲಿ ನಿಂತ್ಕೊಂಡಾಗ 9 ಜನ ಫೇಲ್ಯೂರ್ ಆಗ್ತಾರೆ. ನೀವು 9 ಜನನ ಸ್ಫೂರ್ತಿಯಾಗಿ ಇಟ್ಕೊಂತೀರೋ, ಯಾರು ಗೆದ್ದಿರ್ತಾರೋ ಅವ್ರ ವಿರುದ್ಧ ಮಾಡ್ತೀರಾ. ಸೊ ಇವತ್ತಿನವರೆಗೂ ಯಾವ್ದು ಕನ್ವಿಕ್ಷನ್ ಆಗಿಲ್ವಾ ಇಂಡಿಯಾದಲ್ಲಿ? ಇವತ್ತಿನವರೆಗೂ ಯಾವ್ದು ರಿಕವರಿ ಆಗಿದೆ ಎಲ್ಲಾದ್ರೂ ಟೈಮ್ ತಗೊಂಡಿದೆ ಅಷ್ಟೇ. ಕರೆಕ್ಟ್ ತಗೊಳ್ಳಿ, ಅರ್ಷದ್ ಮೆಹ್ತಾ ನೀವು ರಿಕಲೆಕ್ಟ್ ಮಾಡ್ಕೊಳ್ಳಿ, ನೋಡಿ ಗೂಗಲ್ ಚೆಕ್ ಮಾಡಿ. ಅರ್ಷದ್ ಮೆಹ್ತಾ ಈಗ ಅಷ್ಟೇ, ಇದು ಹಣೆ ಬರನು ಅಷ್ಟೇ. ಕರೆಕ್ಟ್. ಇಲ್ಲಿ ಟೈಮ್ ತಗೊಳ್ಳೋದು ಅಂತಂದ್ರೆ ನೀವು ಹೆಂಗೆ ಪರ್ಸ್ಯೂ ಮಾಡ್ತೀರಾ ಅದ್ರ ಮೇಲೆ ಇರ್ತದೆ. ಕೋರ್ಟ್ ಅಲ್ಲಿ, ನಮ್ಮ ದೇಶದ ಕಾನೂನಲ್ಲಿ ನೀವು ಕಂಪ್ಲೇಂಟೆಂಟ್ ಯಾರು ಇರ್ತೀರಾ, ನೀವು ಬೇಕಾಗಿರೋರು, ನೀವು ಮಗು ಹತ್ರನೇ ಹಾಲು ಕೊಡೋದು, ಅದ್ರಷ್ಟೇ ಹಾಲು ಬರ್ಲಿ ಅಂತ ಕಾಯ್ಕೊಂಡ್ ಕುತ್ಕೊಂಡ್ರು ಬರಲ್ಲ. ಕಾದೆ ಇಲ್ವಲ್ಲ ಹರೀಶ್. ಕಂಪ್ಲೇಂಟೆಂಟ್ಸ್ ಎಲ್ಲಿದ್ದಾರೆ ಸರ್ ಕೋರ್ಟ್ ಅಲ್ಲಿ? ನಾವು ಹೇಳ್ತಾನೆ ಇಲ್ವಲ್ಲ. ನಾವು ಕಂಪ್ಲೇಂಟ್ ಮಾಡಿದೀವಿ ಇಲ್ಲ, ಕಂಪ್ಲೇಂಟೆಂಟ್ ಇಲ್ಲ. ಯಾವುದೇ ಕೇಸಸ್ ಅಲ್ಲಿ ನಿಮ್ಮ ಕನ್ವಿಕ್ಷನ್ ಇಲ್ಲ, ಕಾಲ್ಡರ್ ಇಲ್ಲ, ರಿಕವರಿ ಇಲ್ಲ. ಒಂದೇ ರಿಕವರಿ ಕೇಸ್ ಇದೆ ತೋರಿಸಿ ಸರ್. ರಿಕವರಿ ನಾವು ಮಾಡಲ್ಲ ಅಂದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಸರ್? ನಾನಾ ಮಾಡಕ್ಕಾಗುತ್ತೆ ರಿಕವರಿನ? ಹರೀಶ್ ಮಾಡಕ್ಕಾಗತ್ತಾ? ಅಲ್ಲ, ನೀವು ಪ್ರಶ್ನೆ ಇಲ್ಲ. ರಿಕವರಿ ಮಾಡ್ಬೇಕಾದವ್ರು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ಪ್ರಶ್ನೆ ಮಾಡೋರು ನೀವೇ ಅಲ್ವಾ? ಬೇರೆ ಪ್ರಶ್ನೆ ಮಾಡಲ್ಲ. ಹೌದು. ನೀವೇ ಪ್ರಶ್ನೆ ಮಾಡ್ಬೇಕು ಅದನ್ನು. ಪ್ರಶ್ನೆನೂ ಆಯ್ತು, ಅದಕ್ಕೆ ಉತ್ತರ ಸಿಕ್ಕಿದ್ದು ಆಯ್ತು, ಅದು ಎಲ್ಲರಿಗೂ ಗೊತ್ತಿದೆ. ಹರೀಶ್ ಕನ್ಕ್ಲೂಡ್ ಮಾಡ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟ್ಯಾಬ್ಲೆಟ್ ತಗೋಬೇಕು, ಊಟ ಮಾಡು. ಹಲೋ, ಸರ್. ಮುರಳಿಕೃಷ್ಣ ಹತ್ರ ಕ್ವಶನ್. ವಾಟ್ ಈಸ್ ಪ್ಲಾನ್ ಬಿ ಸರ್? ಪ್ಲಾನ್ ಬಿ ಯು ಆರ್ ಟ್ರೈಯಿಂಗ್ ಟು ಸೇ ಸರ್. ಏನಂದ್ರೆ ಈಗ ಪ್ಲಾನ್ ಬಿ ಏನಂತಂದ್ರೆ, ನಾನು ವಾಟ್ ಐ ವಾಸ್ ಟ್ರೈಯಿಂಗ್ ಟು ಸೇ, ಈಗ ನಿಮ್ಮಲ್ಲಿ ಯಾರ್ಯಾರು ಅಕ್ಯೂಸ್ಡ್ ಅಂತ ತೋರಿಸ್ತಾ ಇದ್ದಾರ, ಅವ್ರದನ್ನ ಅವ್ರ ಹತ್ರ ಏನೇನ್ ಅಸೆಟ್ಸ್, ಅವ್ರದೆಲ್ಲ ಸಿಕ್ಕಾಪಟ್ಟೆ ಅಸೆಟ್ಸ್ ಇದೆ. ಯಾರ್ಯಾರನ್ನ ನೀವು ಲಿಸ್ಟ್ ಮಾಡಿ ಇಟ್ಕೊಂಡು ಈ ಬಿಡುಗಡೆ ಮಾಡಿದಾರೆ, ಅದು ಲಿಸ್ಟ್ ಕನ್ಸಿಸ್ಟೆನ್ಸಿ ಇಲ್ಲ, ಅದು ಬೇರೆ ವಿಷಯ. ಯಾರ್ಯಾರು ನಿಮ್ಮಲ್ಲಿ ಅಕ್ಯೂಸ್ಡ್ಗಳು ಲಿಸ್ಟ್ಗಳು ಅಂತಿದೆ, ಅವ್ರ ಹತ್ರ ಎಲ್ಲ ಡಿಸ್ಪ್ರಪೋರ್ಷನೇಟ್ ನೋನ್ ಸೋರ್ಸಸ್ ಗಿನ್ನ ಜಾಸ್ತಿ ಇರ್ತಕ್ಕಂಥ ಇನ್ಕಮ್ ವಿಪರೀತ ಇದೆ. ಸೊ ಇದು ಹೆಂಗೆ ಅಂತಂದ್ರೆ, ಕೈಯಲ್ಲಿ ತುಪ್ಪ ಬ್ರೆಡ್ ಇಟ್ಕೊಂಡು ನೀವು ಊರೆಲ್ಲ ಹುಡುಕ್ತಾ ಇರೋ ತರ ಇವ್ರದ್ದು ನೀವು ಕನ್ವಿಕ್ಷನ್ ರಿಕವರಿನ ಇದನ್ನ ವೆಹಿಮೆಂಟ್ ಆಗಿ ಶುರು ಮಾಡಿದ್ರೆ ಟಕ್ ಅಂತ ಸಿಗುತ್ತಿದ್ದು. ದ ಮೊಮೆಂಟ್ ನೀವು ಅವ್ರನ್ನ ಕನ್ವಿಕ್ಷನ್ ಮಾಡಿದ ತಕ್ಷಣ ಅವ್ರ ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಆಗ್ಬಿಡುತ್ತೆ. ಅವ್ನ ಜೋಬಲ್ಲಿ ಒಂದ್ ಪೆನ್ ಕೂಡ ಅವನಿಗೆ ಇಟ್ಕೊಳಕ್ಕೆ ಅವನಿಗೆ ಅಧಿಕಾರ ಇರೋದಿಲ್ಲ. ಬರೀ ಕೈಯಲ್ಲಿ ಅವ್ನ ಈಚೆಗೆ ಬಂದ್ಬಿಡ್ತಾನ ಅವನು. ದ ಮೊಮೆಂಟ್ ಅಲ್ಲಿ ಕನ್ವಿಕ್ಷನ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಪ್ರಾಸಿಕ್ಯೂಷನ್ ವೀಕ್ ಆಗಿದೆ, ಕನ್ವಿಕ್ಷನ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಅವ್ರ ಹತ್ರ ಬೇಕಾದಷ್ಟು ಆಸ್ತಿಗಳಿದೆ, ಅವ್ರ ಹತ್ರ ಮೂವಬಲ್ಲು ಇಮ್ಮೂವಬಲ್ಲು ಪ್ರಾಪರ್ಟೀಸ್ ಸಿಕ್ಕಾಪಟ್ಟೆ ಇದೆ. ಅದು ನಮ್ಮ ಎದುರುಗಡೆನೆ ಕಣ್ಣಿಗೆ ಕಾಣಂಗಿದೆ, ಎಲ್ರಿಗೂ ಗೊತ್ತಿರೋದು. ಅದೇನ್ ಬಚ್ಚಿಟ್ಕೊಂಡ್ರಂತ ಆಸ್ತಿಗಳಲ್ಲ. ಅವರು ಎಲ್ಲೂ ಓಡೋಗಿಲ್ಲ. ಇವ್ನಾರೋ ವಿಜಯ್ ಮಲ್ಯ ಓಡೋದಂಗೆ ಎಲ್ಲೂ ಓಡೋಗವ್ರೇನ್ ತಲೆ ಮರೆಸ್ಕೊಂಡಿಲ್ಲ, ನಮ್ ಕಣ್ಣು ಮುಂದೆನೆ ಓಡಾಡ್ತಾ ಇದ್ದಾರೆ. ಬೈಲ್ ತಗೊಂಡಿದ್ದಾರೆ. ಮೊನ್ನೆ ಇನ್ನೊಂದು ನಿಮ್ದು ಗುರು ರಾಘವೇಂದ್ರದ ಕೇಸಲ್ಲಿ ಬೈಲ್ ಅಲ್ಲಿ ಏನಂತ ಹೇಳ್ತಾರೆ, ಚಾರ್ಜ್ ಶೀಟ್ ಹಾಕಿಲ್ದೆ ಇರೋದನ್ನ ಸ್ಟ್ಯಾಟ್ಯುಟರಿ ಅವನಿಗೆ ಕಾಸ್ ಓಪನ್ ಆಗ್ಬಿಡ್ತು. ಅದೊಂದು ಪಾಯಿಂಟ್ ಹಾಕೊಂಡ್ರು, ಅವನೇ ನಿಮ್ಮ ಅಕ್ಯೂಸ್ಡೇ ಹಾಕೊಂಡ್ರ ಪಾಯಿಂಟ್. ಸಿನ್ಸ್ ದೇರ್ ಇಸ್ ನೋ ಪ್ರಾಸಿಕ್ಯೂಷನ್, ಸಿನ್ಸ್ ದೇರ್ ಇಸ್ ನೋ ನನ್ ಮೇಲೆ ಏನೋ ಅಪರಾಧ ಅನ್ನೋದನ್ನ ಕಂಡಿಡ್ದಿಲ್ದೇ ಇರೋದ್ರಿಂದ ನನ್ ಮೇಲೆ ನೀವು ಬೇಲ್ ನ ಕೊಡಬಹುದು ಅಂತಂದ್ರು. ಅನ್ಅಪೋಸ್ಡ್ ಆಗಿ ಕೊಟ್ರು ಅವನಿಗೆ ಬೇಲ್. And also letting you know that Ramakrishna has been released on bail. That is okay. It's a legal course. So is okay or not okay is not what I'm saying. I'm giving a worry as a depositor. Our public prosecutor is very bad. Our public prosecutor is very bad. See, that is not our lookout. Our worry is when I am only sharing the information. ರಿಕವರ್ ಮಾಡೋದು ಬೇಡ ಅಂತಂದ್ರೆ ದೆನ್ ತೀರ್ಥಕ್ಕೆ ಕಾಯ್ಕೊಂಡು ಕೂತ್ಕೋಬೇಕಷ್ಟೇನೆ. ಅಲ್ಲ, ರಿಕವರಿ ಮಾಡೋದು ಬೇಕಾಗಿಲ್ಲ ಅಂತಲ್ಲ ಹೇಳ್ತಾ ಇರೋದು ನಾನು. ಲಯಬಿಲಿಟಿ ಕನ್ಕ್ಲೂಡ್ ಆದ್ರೆ ಆಮೇಲೆ ಗೊತ್ತಾಗತ್ತೆ, ಸ್ವಲ್ಪ ದುಡ್ಡು ಲಿಕ್ವಿಡೇಷನ್ ಕಳಿಸ್ಬಿಟ್ಟಿದ್ರು ದುಡ್ಡು ಅಲ್ಲ. ಸ್ಟಾರ್ಟಿಂಗ್ ನಾನು ನಿಮ್ಗೆ ಹೇಳಿದೆ ಲಯಬಿಲಿಟಿ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ. ಲಯಬಿಲಿಟಿ ಇದೆ ಅಂತ ಅನ್ಕೊಂಡ ಮೇಲೆ ಈ ಡಿಸ್ಕಷನ್ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ. ಕಂಡೀಷನ್ ಅಲ್ಲಿ ಕೇಳ್ತಾ ಇರೋದು ನಾನು. ನೀವೇನ್ ಹೇಳ್ತಾ ಇದ್ದೀರಾ? ನಾನ್ ಹೇಳ್ತಾ ಇರೋದು ರೆಕಾರ್ಡ್ಸ್ ಬೇಸ್ಡ್. ವಾಟ್ ಸ್ಟ್ಯಾಚ್ಯುಟರಿ ಆಡಿಟರ್ ಹ್ಯಾಸ್ ಟೋಲ್ಡ್. ಸರ್ ನೀವು ಹಿಂದಕ್ಕೆ ತಿರುಗಿಸಿ ಹೋಗ್ತಾ ಇದ್ರಿ ಡಿಸ್ಕಷನ್. ಲಯಬಿಲಿಟಿ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ಪ್ರಾಸಿಕ್ಯೂಷನ್ ಕ್ರಿಮಿನಲ್ ಮಾಡಕ್ಕಾಗಲ್ಲ, ಲಯಬಿಲಿಟಿ ಇಲ್ಲ ಅಂದ್ರೆ ಅದಾದ್ಮೇಲೆ ಮಾತಾಡಿ ಸರ್, ಅದಾದ್ಮೇಲೆ ಮಾತಾಡಿ. ಅದ್ ಬಂದೇ ಇಲ್ವಲ್ಲ, ಅದ್ ಯಾವಾಗ ಬರುತ್ತೆ ಸರಿ, ಬಂದ ಮೇಲೆ ಮಾತಾಡಿ. ಬಂತು ಅಂತ ಇಟ್ಕೊಂಡು ಮಾತಾಡಿ, ಕಂಡೀಷನ್ ಅಲ್ಲಿ ಬಂತು ಅಂದ್ರೆ ಪ್ಲಾನ್ ಬಿ ನಲ್ಲಿ ಇದು ಎಫೆಕ್ಟಿವ್ ಆಗಿದ್ರು, ಜ್ಯೂಸಿ ಆಗಿತ್ತು ಅಂತ ಹೇಳಿದ್ರೆ ದೇ ಆರ್ ಗೋಯಿಂಗ್ ಟು ಸೆಂಡ್ ಇಟ್ ಫಾರ್ ಸಮ್ ರಿಕವರಿ. ಇದಕ್ಕೆ ಏನೋ ಎಲ್ಲ ಇಲ್ಲಿ ಕೋರ್ಟ್ ಅಲ್ಲಿ ನೀವು ನಿರಪರಾಧಿ ಅಂತ ಘೋಷಣೆ ಮಾಡಿದ ಆದ್ಮೇಲೆ ನೀವು ಹೋಗಿ ತಗೊಂಡು ಹೋಗ್ತೀರಾ?
ಎಲ್ಲಿ ಇಲ್ಲೆಲ್ಲ ನಿರಪರಾಧಿ ಅಂತ ಅವ್ರನ್ನೆಲ್ಲ ಘೋಷಣೆ ಮಾಡಿದ್ದಾದ್ಮೇಲೆ ತಗೊಂಡೋಗ್ತೀರಾ? ಸರ್ ಅದು ಕೋರ್ಟ್ ಸಂಬಂಧಪಟ್ಟಿದ್ದು ಸರ್. ನಂದಿರೋದು ಬರೀ 50 ಲಕ್ಷ ಇದೆ ಸರ್. ಈ 50 ಲಕ್ಷಕ್ಕೋಸ್ಕರ ನಾನು ಯಾಕೆ ಇವ್ರನ್ನ ಏನೋ 2,400 ಕೋಟಿಗೆ ನಾವು ಗುರಿ ಮಾಡ್ಕೊಬೇಕು? ನನ್ನ 50 ಲಕ್ಷದೊಳಗಡೆ ನಮ್ಗೆ ಏನಾಗ್ತದೆ ಅಂತಂದ್ರೆ 4 ಜನ ಮನೆಯಲ್ಲಿ 50 ಲಕ್ಷ ಇರೋದ್ರಿಂದ ನಮ್ಗೆ 70% ಬಂತು ಅಂತ ಹೇಳಿದ್ರು ಕೂಡ ಐ ಗೆಟ್ ಆಲ್ಮೋಸ್ಟ್ ಅರೌಂಡ್ ಇದು ಒಂದು 12 ಲಕ್ಷ ರೂಪಾಯಿ ಖರ್ಚ್ಕೊಂಬತ್ತೆ. I wait for 10 years to get that 12,000 rupees. Why should I wait for entire lifetime to get the entire rupee because of 2,400 crores ನಾನು tax ಮಾಡೋದ್ರಿಂದ? And I am not really worried about the court case also, because court case ಹಾಕಿದ್ರೆ ಏನಾಗುತ್ತೆ, ವಾಯ್ದೆ ಮೇಲೆ ವಾಯ್ದೆ ಆಗುತ್ತೆ. ಅವನು ಕೋರ್ಟ್ ಕೇಸ್ ಹಾಕೊಂತಾನೆ. ನಾವು ಹೋಗ್ಬಿಟ್ಟು ಹಾಕಿದ್ರೆ ನನ್ನ ಹತ್ರ ಏನು ಅಷ್ಟು ದುಡ್ಡು ಇದೆಯಾ? ಅವ್ನು ಬೇಕಾದ್ರೆ ಇವನ್ನ ಬೇಕಾದ್ರೂ ಕರೆಸ್ತಾನೆ. ಇಲ್ಲಿ ಮುಕುಲ್ ರಫೀನ್ ಕೂಡ ಕರೆಸ್ಬಿಟ್ಟಿದ್ನು, ಇಲ್ಲಿ ವಾದ ಮಾಡಿಸ್ತಾನೆ ಅವನ ಹತ್ರ ಇರುವಂತ ದುಡ್ಡಿಗೆ. Court case is not going to give any solution to any one of us. Even Kumar ಅವರು ಕೂಡ ಅದನ್ನೇ ಹೇಳಿದ್ದಾರೆ ಹರೀಶ್ ಅವ್ರಿಗೆ. ಹರೀಶ್ ಹೇಳಿದ್ರು ಇಲ್ವಾ? ಹರೀಶ್ ಹೌದು ಹೇಳಿದ್ರು. So then talking about legal ಕರೆಕ್ಟ್ ಮುರಳೀಧರ್ ನಿಮ್ಗೆ ಅಲ್ಲಲ್ಲ ಶ್ರೀನಾಥ್ ಅವ್ರೆ, ನಾನು ನಿಮ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಇದನ್ನ ಲೆಟಸ್ ವೇಟ್. ಇಫ್ ಯು ಸಕ್ಸೀಡ್, ನಿಮ್ಮ ಪ್ರಕಾರ ನೀವೇನು ಹೋಪ್ ಕಂಗ್ರಾಚುಲೇಷನ್ ಪರ್ಸನ್ ಅಲ್ಲಲ್ಲ, ನೀವೇನು ಹೋಪ್ ಮಾಡ್ತಾ ಇದ್ದೀರಾ, ನಿಮ್ಮ ಹೋಪ್ ಏನಿದೆ, ಐ ಎಮ್ ಫಾರ್ ಯುವರ್ ಹೋಪ್. ಬಟ್ ನಾನ್ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನಂತಂದ್ರೆ, ನಿಮ್ಮ ಹೋಪ್ ಫೇಲ್ಯೂರ್ ಆದಾಗ ಯು ವಿಲ್ ಬಿ ಇನ್ ದ ಮೋಸ್ಟ್ ಪ್ಯಾಥೆಟಿಕ್ ಸಿಚುಯೇಷನ್. ಫಸ್ಟ್ ಹೋಪ್ ಇಟ್ಕೊಂಡ್ರೆ ತಾನೇ ಫೇಲ್ಯೂರ್ ಆಗೋಕ್ಕೆ. ಎಲ್ಲಿ ನಿಮಗೆ ಇವತ್ತು ಅರ್ಥ ಆಗಲ್ಲ. ನಿಮ್ಗೆ ಬೆಳಗಿರೋದೆಲ್ಲ ಹಾಲ್ ತರ ಕಾಣ್ತಾ ಇದೆ. ನಿಮ್ಗೆ ಇವತ್ತು ಬೆಳಗಿರೋದೆಲ್ಲ ಹಾಲ್ ತರ ಕಾಣ್ತಾ ಇದೆ. ನೀವು ಹಾಲಾಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಬಟ್ ನಿಮ್ಗೆ ಅದು ಯಾವತ್ತು ಆಲ್ಕೋಹಾಲ್ ಅದು ಹಲಹಲ ಅಂತ ಗೊತ್ತಾಗುತ್ತೆ, ಅವತ್ತು ನಿಮ್ಮ ಪರಿಸ್ಥಿತಿ ವರ್ಸ್ಟ್ ಸಿಚುಯೇಷನ್ ಅಲ್ಲಿ ಇರ್ತಾರೆ. ಅವನು ಮುಕುಲ್ ರಸ್ತೋಗಿಲ್ಲ, ನೀವು ಹೋಗಿ ಮುಕುಲ್ ರಸ್ತೋಗಿ ಒಂದ್ ವಿಷಯ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ಟೈಮ್ ಕೊಡಿ ನನಗೆ, ಒಂದೇ ಒಂದ್ ನಿಮಿಷ. 99% of depositors are already written off the money, whatever they have given. Whatever they are going to get, the money is going to be a bonus. This is the state. This is the worst case what people are prepared for. ಇವತ್ತಿನ ದಿವಸ ನಾವು ಇದು ಕ್ವಾಂಟಿಫೈ ಆಗ್ಬಿಟ್ಟಿದ್ನು, ಲಿಕ್ವಿಡೇಷನ್ ಹೋಯ್ತು ಅಂತ ಹೇಳಿದ್ರೆ ನಮ್ಗೆ ಏನಿಲ್ಲ ಅಂದ್ರೂ 30% ಸಿಕ್ಕಿದ್ರು ಅಂದ್ರೂ ಕೂಡ ಅದೇನೆ ಬೋನಸ್. ಇನ್ 70% ಇನ್ 10 ವರ್ಷ ತಗೊಳ್ತಾರ ಕೊಡೋದಿಕ್ಕೆ. ಬಿಕಾಸ್ ಆಫ್ ರಿಕವರಿ ಟ್ರಿಬ್ಯುನಲ್ ಹೋಗುತ್ತೆ, ಲಾ ಇದಾಗತ್ತೆ. RBI will not sit ಶ್ರೀನಾಥ್ and Muralidhar. I think we have ran out of time. If you are well prepared for failure, if you are well prepared for failure, prepare ಆಗಕ್ಕೆ ಏನಿಲ್ಲ ಸರ್. We don't have anything in our hand. failure success ಅನ್ನೋದಿಲ್ವೇ ಇಲ್ಲ ನಮಗೆ. I think we have ran out of time. ಅಲ್ಲ ಒಂದೇ ಪಾಯಿಂಟ್ ಏನಂದ್ರೆ ಇಲ್ಲಿ we are program. I think we will meet next time and then we can continue our discussion. ಒಂದೇ ಏನಂದ್ರೆ ಇಲ್ಲಿ we are not hoping for either success or failure. We are just ತಟಸ್ಥವಾಗಿ ಇದೀವಿ ಅಷ್ಟೇ ನಾವೆಲ್ಲರೂ. ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಅಲ್ಲ, I think this is a discussion that we can have in the next meeting. ಯಾಕಂದ್ರೆ ಈಗ ಟೈಮ್ we have just ran out of our time. Yeah. So we can meet again next week and we can continue with our discussion. Okay. So ಎಲ್ಲ ಇವತ್ತು ಗುಡ್ ನಂಬರ್ಸ್ ಅಲ್ಲಿ ಎಲ್ಲರೂ ಜಾಯಿನ್ ಆಗಿದ್ದೀರಿ ಡಿಪಾಸಿಟರ್ಸ್. Next Sunday ಮಾಡಿ. Also had, I think you better to have regular meeting every Sunday. I think what we will do is we will again meet next Sunday and continue with our discussions. I think we had a very enlightening discussion today. This gave us a very good position of where we are standing now. ಎಲ್ಲಿ ನಿಂತಿದೀವಿ ಮತ್ತೆ ನಾವು ಯಾವ ಒಂದು ಕತ್ತಲೆನಲ್ಲಿ ಇದೀವಿ ಅನ್ನೋದು, ಯಾವ ಕತ್ಲೆ ಕೋಣೆಯಲ್ಲಿ ಇದೀವಿ ಅಂತ, ನಾವು ಕತ್ಲೆ ಕೋಣೆಯಲ್ಲಿ ಇದೀವಿ ಅನ್ನೋದಾದ್ರೆ ನಮ್ಗೆ ಅರ್ಥ ಆಗಿದೆ. So I think people will realize and will definitely take more initiatives, and we will also take more initiatives. We will also try to unite all depositors in whatever way we can, and we will all work together unitedly for the benefit of our depositors. So ಇವತ್ತು ಜಾಯಿನ್ ಆಗಿದ್ದಕ್ಕೆ ಎಲ್ಲ ಡಿಪಾಸಿಟರ್ಸ್ಗೆ ಮತ್ತೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಜಾಯಿನ್ ಆದಂತ ಎಲ್ಲ ಡಿಪಾಸಿಟರ್ಸ್ಗೆ ಮತ್ತೆ ಎಲ್ಲ ವ್ಯೂವರ್ಸ್ಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಿದ್ವಿ. ಅಗೈನ್ ವಿತ್ ದ ಪ್ರಾಮಿಸ್ ದಟ್ ವಿ ವಿಲ್ ಮೀಟ್
and we will continue with our dialogue. We will continue our discussion, and we will continue our unity, and we will continue with the programs, and we will continue. Today we had 80, 20, 58 people, but main character is today's talk is Srinath and Suresh and Dr. This will do, because all others are just purely listener and depositor, pure depositors. So don't think that they are coming and participating. They are in the Zoom meeting, which is they are participating. You take it like that. Okay. Yes, at least your participation is good enough for us. So continue to participate. Because they cannot participate, they don't know, they are not wanting to come and unnecessarily butt in without nothing. Okay. Yeah, your participation is good enough. Continue to participate. If you can contribute in any possible ways, you can contribute. And in whatever way you can support us, you can support us. So we will be open to everything. So continue to support us, and we will go together. Thank you very much, and have a good night, and have a wonderful dinner, Sunday dinner, and have a wonderful week ahead. Thank you. Thank you all for joining. Thank you all. Thank you, sir.